ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಟೀಚರ್ ಪದ್ಮಶ್ರೀ ಮುರಳಿ. ಸೊ ಮಕ್ಕಳೇ ಹೆಂಗಿದ್ದೀರಾ? ಸ್ಕೂಲ್ ಎಲ್ಲ ಆಯ್ತಾ? ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ ಮ್ಯಾಮ್ ಲೈವ್ ಇಟ್ಬಿಟ್ಟಿದ್ದಾರೆ. ನಾವು ಈ ಟೈಮಲ್ಲಿ ರೆಸ್ಟ್ ಮಾಡ್ತಿದ್ವಿ. ಏನು ಮಾಡ್ತಾರಪ್ಪ ಮ್ಯಾಮ್ ಅಂತ ಅನ್ಕೊಂಬೇಡಿ. ಈ ಪರ್ಟಿಕ್ಯುಲರ್ ಲೈವ್ ಏನಿದೆ ನಿಮಗೆ 100% ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಮಕ್ಕಳೇ, ನಾನು ಒಂದು ಯೋಚಿಸ್ತಿದ್ದೀನಿ, ನೀವು ಪರೀಕ್ಷೆ ಚಾನೆಲ್ ಆಗಲೇ ಹೋಗಿ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿದರೆ ಖಂಡಿತ ನಮ್ಮ ಪರೀಕ್ಷೆ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಈ ಪರ್ಟಿಕ್ಯುಲರ್ ಚಾನೆಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಎಲ್ಲ ಕೋರ್ ಸಬ್ಜೆಕ್ಟ್ನ ಕೂಡ ಚೆಕ್ಔಟ್ ಮಾಡಿ. ಅಲ್ಲಿ ಯಾವ್ದ್ಯಾವುದು ಮ್ಯಾಥ್ಸು, ಸೋಷಲ್ ಸೈನ್ಸು ಎಲ್ಲದರ ಕಾಂಪ್ರಿಹೆನ್ಸಿವ್ ವಿಡಿಯೋಸ್ ಅಂದರೆ ಡೀಟೇಲ್ ಆಗಿರೋ ವಿಡಿಯೋಸ್ ನಿಮಗೆ ಸಿಗತ್ತೆ. ಅದರ ಜೊತೆಗೆ ಮಕ್ಕಳೇ, ನಿಮಗೆ ಎಕ್ಸಾಮ್ಗೆ ಏನು ಬೇಕಲ್ಲ ಅದೆಲ್ಲ ನಮ್ಮ ಚಾನೆಲ್ ಮೇಲೆ 100% ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಮಕ್ಕಳೇ, ಇವತ್ತಿನ ಕ್ಲಾಸ್ ಏನು? ಒಂದು ಕ್ರ್ಯಾಶ್ ಕೋರ್ಸ್, ಕರೆಕ್ಟ್ ಅಲ್ಲ ಮಕ್ಕಳೇ? ಸೊ ಕ್ರ್ಯಾಶ್ ಕೋರ್ಸಲ್ಲಿ ನಾವೇನು ಮಾಡ್ತಿದ್ದೀವಿ, ಇದು ಒಂದು 40 ದಿನದ ಪ್ರೋಗ್ರಾಮ್. ಇದು ಲಾಸ್ಟ್ ಸೋಮವಾರ ಸ್ಟಾರ್ಟ್ ಆಯಿತು. ಮೊದಲನೇ ಕ್ಲಾಸಲ್ಲಿ ಕಾರ್ತಿಕ್ ಸರ್ ಅವ್ರು ಹೇಳ್ಕೊಟ್ರು, ಆಮೇಲೆ ಹರ್ಷಿತಾ ಮ್ಯಾಮ್ ಬಂದಿದ್ರು. ನಿನ್ನೆ ತಾನೇ ಆದರ್ಶ್ ಸರ್ ಅವರು ಕನ್ನಡ ಗ್ರಾಮರ್ನ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಎಂಗೇಜಿಂಗ್ ಆಗಿತ್ತು. ನೀವೆಲ್ಲರೂ ಬಂದಿದ್ರಿ, ಕಲ್ತಿದ್ರಿ ಕೂಡ. ಆ್ಯಂಡ್ ಇದೇ ಕ್ರ್ಯಾಶ್ ಕೋರ್ಸ್ನ 40 ಡೇಸ್ ನಾವು ನಡೆಸ್ತೀವಿ. ಇಲ್ಲಿ ನಿಮಗೆ ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ಇನ್ಫಾರ್ಮೇಷನ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾವು ನಿಮಗೆ ನೀಡ್ತೇವೆ. ಆಯ್ತಾ? ಸೊ ನೀವು ಈ ಕ್ರ್ಯಾಶ್ ಕೋರ್ಸ್ನ ಅಟೆಂಡ್ ಮಾಡಿದ್ರೆ ಖಂಡಿತ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಸುಮಾರು ಮಕ್ಕಳು ಹೇಳ್ತಾರೆ, ಹೋಗಿದ ತಕ್ಷಣ ಮ್ಯಾಮ್ ನಾನು ಎಲ್ಲ ಮರ್ತೋಗ್ತೀನಿ ಅಂತ. ಅದಂತೂ 100% ಆಗಲ್ಲ. ಕಾನ್ಫಿಡೆಂಟ್ ಆಗಿ ಹೋಗ್ತೀರಾ ಅಂತ ಅದು ನಾವು ಕೊಡುವಂತಹ ಒಂದು ಗ್ಯಾರಂಟಿ ನಿಮಗೆ ಮಕ್ಕಳೇ. ಆಯ್ತಾ? ಅದ್ರ ಜೊತೆಗೆ ಇವತ್ತಿನ ಕ್ಲಾಸ್ ಏನು? ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಕ್ಲಾಸು. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ, ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಇಲ್ಲಿದೆ, ಕಾಮೆಂಟ್ ಸೆಕ್ಷನ್ ಹಾಕಿ. ನಾವು ಇವತ್ತು ಏನು ಮಾಡ್ತೀವಿ ಅಂತ ನಾನು ನೋಡ್ತೀನಿ. ನೋಡೋಣ ಬನ್ನಿ, ಏನು ಮಾಡ್ತೀವಿ ಇವತ್ತು ಹೇಳಿ ನೋಡೋಣ. ಕಾಯ್ತಾ ಇದ್ದೀನಿ, ನಿಧಾನಕ್ಕೆ ಟೈಪ್ ಮಾಡಿ ಹಾಕಿ, ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲ. ಸೊ ಹೇಳಿ ಇವತ್ತೇನು ಕಲಿತಿದ್ದೀವಿ ನಾವು. ನಾ ಇದ್ರ ಬಗ್ಗೆ ಮುಂಚೆ ಕೂಡ ಹೇಳಿದ್ದೆ, ನಿಮ್ಮ ಲಿಂಕ್ಸಲ್ಲಿ ಕೂಡ ಇದ್ರ ಬಗ್ಗೆ ಹಾಕಿದ್ರು. ಎಸ್ ಮಕ್ಕಳೇ, ಇವತ್ತಿಂದು ಒಂದು ಕ್ಲಾಸಲ್ಲಿ ಖುಷ್ವಂತ್ ನಾಯಕ್ ಅವ್ರು ಹೇಳ್ತಾ ಇದ್ದಾರೆ, ಅ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಆ್ಯಂಡ್ ಫ್ರಾಂಕ್ ಡೇರಿ ಮೈನಿಂಗ್ ವಾಲ್ ಪಿಕ್ಚರ್ ಇಸ್ ದೇರ್ ಆನ್ ದ ಸ್ಕ್ರೀನ್. ಎಸ್, ಈ ಪಿಕ್ಚರ್ಸ್ ಕಾಣ್ತಾ ಇದೆ. ಇದೆಲ್ಲ ಯಾವ ಪಾರ್ಟ್ ಆಫ್ ದ ಟೆಕ್ಸ್ಟ್ ಬುಕ್ದು? ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿನ ಒಂದು ಚಾಪ್ಟರ್ಸು. ಥ್ಯಾಂಕ್ ಯು ಖುಷ್ವಂತ್ ಅವರೇ ಇದನ್ನು ಹೇಳಿದಕ್ಕೆ. ವರ್ಷಿಣಿ ಅವ್ರು ಹೇಳ್ತಾ ಇದ್ದಾರೆ ಪಾರ್ಟ್ 2 ಅಂತ. ಕಂಪ್ಲೀಟ್ಲಿ ಕರೆಕ್ಟ್. ನಾವಿಬ್ಬರಿಗೂ ತುಂಬ ದೊಡ್ಡ ಥಮ್ಸ್ ಅಪ್ನ ಕೊಡ್ತಾ ಇದ್ದೀನಿ. ಸೊ ಇವತ್ತು ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿನ ಎಲ್ಲ ಚಾಪ್ಟರ್ಸ್ನ ನಾವು ಜೊತೆಗೆ ಸೇರಿ ರಿವೈಸ್ ಮಾಡೋಣ, ಆಯ್ತಾ? ಸೊ ಅದು ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಮಕ್ಕಳೇ, ನೆಕ್ಸ್ಟ್ ಮುಂದಿನ ಲೈವ್ ಯಾವುದು? ನಮ್ಮ ಮುಂದಿನ ಲೈವು ಸೋಷಲ್ ಸ್ಟಡಿ, ಸೋಷಲ್ ಸೈನ್ಸ್ ಅಂತ ನಾವು ಹೇಳ್ತೀವಿ. ಅದು ಪೂರ್ತಿ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕನ್ನು ನಾನು ಮತ್ತು ಸಹನಾ ಮ್ಯಾಮು ನಿಮ್ಮ ಜೊತೆಗೆ ರಿವೈಸ್ ಮಾಡ್ತೀವಿ ನಾಳೆ ಬೆಳಗ್ಗೆ 10 ಗಂಟೆಗೆ. ಆಯ್ತಾ ಮಕ್ಕಳೇ? ಇವಾಗ ಅದ್ರ ಬಗ್ಗೆ ನೋಡ್ಕೊಂಡ್ ಬರೋಣ ಬನ್ನಿ, ಏನೇನು ಕಲಿತೀರಾ ಅಂತ. ಎಸ್, ಸೊ ಮಕ್ಕಳೇ, ನೀವು ಹೋಗಿ ನೋಡ್ಕೊಂಬಂದ್ರೆ ನಾಳೆ ನಾವೇನು ಕಲಿತೀವಿ ಸೋಷಲ್ ಸೈನ್ಸಲ್ಲಿ. ಎಕ್ಸೈಟೆಡ್ ಆಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಖಂಡಿತ ನಾಳೆ 10 ಗಂಟೆಗೆ ಶಾರ್ಪ್ ಆಗಿ ನೀವು ಬುಕ್ಕು ಪೆನ್ ಕೂಡ ತೊಗೊಂಬನ್ನಿ. ಮತ್ತೆ ನಾನು ಒಂದು 10 ಸೆಕೆಂಡ್ ಕಾಯ್ತೀನಿ. ನಿಮ್ಮ ಹತ್ರ ಬುಕ್ಕು ಪೆನ್ ಇಲ್ದರೆ ಖಂಡಿತ ಹೋಗಿ ತೊಗೊಂಬನ್ನಿ. ಬಿಕಾಸ್ ನಾನು ಇವತ್ತು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳ್ತೀನಿ. ಸೊ ಯಾವ ಟಾಪಿಕ್ ಕಲಿಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಖಂಡಿತ ಹೋಗಿ ತಗೊಂಬನ್ನಿ, ಆಯ್ತಾ ಮಕ್ಕಳೇ? ಸೊ ಇವಾಗ ನೀವು ಸ್ಕ್ರೀನ್ ಶಾಟ್ಸ್ನ ಕೂಡ ತಗೊಬೋದು. ಅಕಸ್ಮಾತ್ ಬುಕ್ಕು ಪೆನ್ ಹತ್ರ ಇಲ್ಲರೆ, ಅಯ್ಯೋ ಮ್ಯಾಮ್ ನನ್ನ ಹತ್ರ ಇಲ್ಲ, ನಾನು ಏನು ಮಾಡಲಿ ಅಂತ ಅನ್ಕೊಂಬೇಡಿ. ನಾನು ಒಂದು ಸ್ವಲ್ಪ ಸೈಡ್ಗೆ ಹೋದಾಗ ನೀವು ಅದನ್ನು ಸ್ಕ್ರೀನ್ ಶಾಟ್ ಕೂಡ ತಗೊಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ನಾನು ನಿಮಗೆ ಒಂದು ಕ್ವೆಶ್ಚನ್ನ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡ್ತೀರಾ ತಾನೆ? ಕ್ವೆಶ್ಚನ್ ಏನಂದರೆ, ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜಲ್ಲಿ ನಿಮಗೆ ಎಲ್ಲದಕ್ಕಿಂತ ಹಾರ್ಡ್ ಲಿಟ್ರೇಚರ್ ಟಾಪಿಕ್ ಯಾವುದು? ಈ ಲೆಸನ್ಗಳಿದೆಯಲ್ಲ, ಅದರಲ್ಲಿ ತುಂಬ ಕಷ್ಟವಾದಂಥ ಲೆಸನ್ ನಿಮಗೆ ಯಾವುದು ಅಂತ ಕಾಮೆಂಟ್ ಸೆಕ್ಷನ್ ಹಾಕಿ. ನಾನು ನೋಡ್ತೀನಿ, ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನ ಮೇಲೆ ಒಂದು ಸ್ವಲ್ಪ ಸ್ಟ್ರೆಸ್ ಕೂಡ ಮಾಡ್ತೀನಿ. ಸೊ ಹಾಕಿ ನೋಡೋಣ ಏನಂತೀರಾ ನೀವೆಲ್ಲ, ಯಾವುದು ನಿಮಗೆ ಕಷ್ಟ ಅನ್ಸುತ್ತೆ ಅಂತ ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಸಾಕಷ್ಟು ಕಾಮೆಂಟ್ಸ್ ಮುಂಚೆ ಕೂಡ ಬಂದಿದೆ. ಕಾಮೆಂಟ್ ಹಾಕಿ ನೋಡೋಣ ಯಾವುದು ನಿಮಗೆ ಕಷ್ಟ ಅನ್ಸತ್ತೆ ಅಂತ. ಕಾಯ್ತಾ ಇದ್ದೀನಿ ಮಕ್ಕಳೇ, ನೋಡೋಣ. ನೀವು ಕಾಮೆಂಟ್ ಹಾಕ್ಲಿಲ್ಲ ಅಂದರೆ
ನಾನು ಯಾವುದು ಕಷ್ಟ ಇಲ್ಲ ಅಂತ ಅನ್ಕೊಂತೀನಿ, ಬಟ್ ಎಲ್ಲದನ್ನು ರಿವೈಸ್ ಕೂಡ ಮಾಡ್ತೀನಿ. ಸೊ ನೋಡೋಣ ಬನ್ನಿ ಯಾವ್ದಾದ್ರು ಕಾಮೆಂಟ್ ಇದೆಯಾ ಅಂತ. ಸೋಹೇಲ್ ಅವ್ರು ಹೇಳ್ತಾ ಇದ್ದಾರೆ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅಂತ. ಹೌದು ಸೋಹೇಲ್, ನಮಗೆ ಸುಮಾರು ಮಕ್ಳು ಹೇಳಿದ್ದಾರೆ ಇದು ತುಂಬಾ ಕಷ್ಟ ಇದೆ ಅಂತ, ಅದನ್ನ ಕಂಪ್ಲೀಟ್ ಆಗಿ ರಿವೈಸ್ ಕೂಡ ಮಾಡ್ತೀವಿ. ವರ್ಷಿಣಿ ಅವ್ರು ಕೂಡ ಅದೇ ಹೇಳ್ತಿದ್ದಾರೆ, ಸಾಕಷ್ಟು ಮಕ್ಕಳಿಗೆ ಇದು ಒಂದು ಕಷ್ಟ ಅಂತ ಕೂಡ ಅನಿಸ್ತಿದೆ. ಇವತ್ತು ನಾನು ಅದನ್ನ ರಿವೈಸ್ ಮಾಡ್ತೀನಿ, ಬಟ್ ಅದ್ರ ಜೊತೆಗೆ ನಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ನಾ ಹೇಳಿದ್ದೀನಲ್ಲ, ನಿಮ್ಗೆ ಇದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೂಡ ಸಿಗತ್ತೆ, ಖಂಡಿತ ಅದನ್ನ ಕೂಡ ನೋಡಿ ಆಯ್ತಾ. ಖುಷ್ವಂತ್ ಅವ್ರು ಕೂಡ ಅದೇ ಹೇಳ್ತಾ ಇದ್ದಾರೆ, ವಿಲೇಜ್ ಕ್ರಿಕೆಟ್ ಮ್ಯಾಚ್, ಕನ್ಸ್ಯೂಮರ್ಸ್ ಕಲ್ಚರ್, ಸ್ಟೋಲನ್ ಬೋಟು ಇದೆಲ್ಲ ಕಷ್ಟ ಅಂತ. ಓಕೆ, ವೈಭವ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ಸ್ಪಿರೇಷನಲ್ ಕೋಚ್ ಶಾಲಾ ಅವರು ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅಂತ ಇದ್ದಾರೆ. ಸೊ ನಾವು ಅನ್ಕೊಬಹುದು ಒಂದು 80% ನೀವಲ್ಲಿ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಕಷ್ಟ ಪಡ್ತಿದ್ದೀರಾ ಅಂತ. ಹೌದು, ಪದ್ಮಾವತಿ ಅವರು ಅದೇ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ, ರೆಸ್ಪಾಂಡ್ ಮಾಡಿದಕ್ಕೆ. ಹಿಂಗೆ ಇಂಟರಾಕ್ಟ್ ಮಾಡ್ತಾ ಇರಿ ನನ್ನ ಜೊತೆ. ಇವಾಗ ಮುಂದಿನ ವಾರದ ಟೈಮ್ ಟೇಬಲ್ ಏನಿದೆ, ಇವತ್ತು ನಾವು ಇಂಗ್ಲಿಷ್ ಕಲಿತಿದ್ದೀವಿ, ಮುಂದಿನ ವಾರದ ಟೈಮ್ ಟೇಬಲ್ ಏನು ಅಂತ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ. ಟೈಮ್ ಟೇಬಲ್ ಎಲ್ಲ ನೋಡಿದಿರಾ ಅಂತ ನಾನು ಅನ್ಕೊಂತೀನಿ. ಮುಂದಿನ ವಾರದ ಎಲ್ಲ ಲೈವ್ಸ್ ನ ಕೂಡ ಅಟೆಂಡ್ ಮಾಡಿ. ಇಲ್ಲಿ ನಾನು ಸಾಕಷ್ಟು ಹೆಸರುಗಳನ್ನ ಮುಂಚೆ ಕೂಡ ಓದಿದ್ದೀನಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಥಮ್ಸ್ ಅಪ್ ಮಕ್ಕಳೇ, ನೀವೆಲ್ಲ ಎಂಗೇಜ್ ಆಗಿದ್ದೀರಾ, ಎಲ್ಲ ಕಲಿತಿದ್ದೀರಾ, ಇಲ್ಲಿ ಬಂದು ನಮ್ಮ ಜೊತೆ ಸೇರ್ಕೊಂಡು ಕಲಿತಿದ್ದೀರಾ ಅನ್ನೋದು ನಮ್ಗೆ ಎಲ್ಲಾ ಟೀಚರ್ಸ್ಗೂ ಸಖತ್ ಖುಷಿ ಇದೆ. ಇದನ್ನೆಲ್ಲ ನಾವು ಮಾತಾಡ್ಕೊಂತಿರ್ತೀವಿ, ಎಷ್ಟು ಎಂಗೇಜಿಂಗ್ ಆಗಿದ್ದೀರಾ ನೀವೆಲ್ಲ ಅಂತ. ಸೊ ಖುಷಿ ಕೂಡ ಆಗತ್ತೆ. ಸೊ ಇವತ್ತು ಮಕ್ಕಳೇ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಅಂದಾಗ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಪೇಪರ್ ಎಷ್ಟು ಮಾರ್ಕ್ಸ್ ಆಗಿದೆ ಅಲ್ವಾ? ನೋಡೋಣ ಬನ್ನಿ, ಅದರಲ್ಲಿ ಏನೇನ್ ಕಾಂಪೋನೆಂಟ್ಸ್ ಇದೆ ಅಂತ ಕೂಡ ನಾನು ಹೇಳ್ತೀನಿ. ಮೊದಲನೇದಾಗಿ 100 ಮಾರ್ಕ್ಸ್ಗೆ ನಿಮ್ ಈ ಪೇಪರ್ನ ಬರೀತೀರಾ, ಕರೆಕ್ಟ್ ಅಲ್ವಾ? ಅದಲ್ಲಿ 67 ಮಾರ್ಕ್ಸು ಲಿಟ್ರೇಚರ್ಗೆ, ಅಂದ್ರೆ ನಿಮ್ಮ ಒಂದು ಪ್ರೋಸ್ ಏನಿದೆ, ಪೊಯಿಟ್ರಿ ಏನಿದೆ, ನಾನ್ ಡೀಟೇಲ್ ಏನಿದೆ, ಅದು ಇದರ ಭಾಗವಾಗಿ ಬರುತ್ತೆ. ಆಯ್ತಾ ಮಕ್ಕಳೇ? ಆಮೇಲೆ 14 ಮಾರ್ಕ್ಸ್ ಏನಿದೆ ಅದು ಕಾಂಪ್ರಹೆನ್ಷನ್ ಮತ್ತೆ ಕಾಂಪೋಸಿಷನ್ಗೆ, ಲೆಟರ್ ರೈಟಿಂಗು, ಎಸ್ಸೆ ರೈಟಿಂಗು ಹಾಗೂ ನಮ್ಮ ರೀಡಿಂಗ್ ಕಾಂಪ್ರಹೆನ್ಷನ್ ಇದ್ರ ಕೆಳಗೆ ಬರುತ್ತೆ. ಓಕೆನಾ? ಸೊ ನೀವು ಒಂದ್ ಸ್ವಲ್ಪ ತಿಂಗಳಿಗಿಂತ ಮುಂಚೆ ಕೇಳಿದ್ರೆ ನಂಗೆ ಎಸ್ಸೆ ರೈಟಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ, ನಾನು ಅದನ್ನ ಕೂಡ ಹಾಕಿದ್ದೀನಿ ಪರೀಕ್ಷೆ ಚಾನೆಲ್ ಅಲ್ಲಿ, ಖಂಡಿತ ಅದನ್ನ ನೋಡಿ. ಮತ್ತೆ ಈ ಕ್ರಾಶ್ ಕೋರ್ಸ್ ಅಲ್ಲಿ ಅದ್ರ ಬಗ್ಗೆ ಕಲಿತೀವಾ ಅಂತ ನಿಮ್ಗೊಂದು ಕ್ವೆಶ್ಚನ್ ಇರ್ಬೋದು, ಸ್ವಲ್ಪ ಸಮಯದಲ್ಲೇ ಹೇಳ್ತೀನಿ ಆಯ್ತಾ. ಆಮೇಲೆ 19 ಮಾರ್ಕ್ಸ್ ಏನಿದೆ ಅದು ಗ್ರಾಮರ್ ಅಲ್ಲಿ. ಸೊ ಇತ್ತೀಚೆಗೆ ನಾವು ವಾಟ್ಸ್ಆಪ್ ಅಲ್ಲಿ ಮಕ್ಳ ಜೊತೆ ಮಾತಾಡುವಾಗ, ಟೆಲಿಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಮಕ್ಳು ಕೇಳ್ತಾ ಇದಾರೆ, ಮ್ಯಾಮ್ ಗ್ರಾಮರ್ ನ ಕವರ್ ಮಾಡಿ, ನನಗೆ ತುಂಬಾ ಕಷ್ಟ ಆಗ್ತಿದೆ, ಗ್ರಾಮರ್ ನಾನು ಹೇಗೆ ಅಷ್ಟು ಮಾರ್ಕ್ಸ್ ಪಡಿಬಹುದು ಅಂತ. ನಾ ಹೇಳ್ದಂಗೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ನಾವೆಲ್ಲ ಕವರ್ ಮಾಡ್ತೀವಿ. ಸೊ ಏನು ಟೆನ್ಷನ್ ತಗೊಂಬೇಡಿ, ಆರಾಮಾಗಿ ಕುತ್ಕೊಂಡು ನಾವು ಹೇಳಿದನ್ನೆಲ್ಲ ಫಾಲೋ ಮಾಡಿ ಆಯ್ತಾ. ಸೊ ಇದ್ರಲ್ಲಿ ಮಕ್ಕಳೇ ನಾ ಹೇಳ್ದಂಗೆ 67 ಮಾರ್ಕ್ಸ್ ಅಲ್ಲಿ ಪ್ರೋಸ್ ಇಂದ ಅಂದ್ರೆ ನಿಮ್ಮ ಲೆಸನ್ಸ್ ಇಂದ ನಿಮ್ಗೆ 30 ಮಾರ್ಕ್ ಬರುತ್ತೆ. ನಿಮ್ಮ ಒಂದು ಪೋಯಿಟ್ರಿ ಅಂದ್ರೆ ನಿಮ್ಮ ಪೋಮ್ಗಳಿಂದ ನಿಮ್ಗೆ ಒಂದು 30 ಮಾರ್ಕ್ಸ್ ಅಷ್ಟು ಕೇಳ್ತಾರೆ. ಆಮೇಲೆ ನಾನ್ ಡೀಟೇಲ್ ಅನ್ನೋದೇನಿದೆ, ಟ್ರೆಜರ್ ಐಲ್ಯಾಂಡು, ಕರ್ನಾ ಮತ್ತೆ ಯುಲಿಸಿಸ್, ಅದನ್ನ 7 ಮಾರ್ಕ್ಸ್ ನಿಮ್ಗೆ ಬರುತ್ತೆ ಎಕ್ಸಾಮ್ಗೆ ಆಯ್ತಾ. ತುಂಬಾ ಸಿಂಪಲ್ ಇದು. ನಾನು ಇಲ್ಲಿ ಬೇಕಾದ್ರೆ ಪಾಸ್ ಮಾಡ್ತೀನಿ, ಒಂದು ನಿಮಿಷ ನೋಡ್ಕೊಂಡು ಬರ್ಕೊಳ್ಳಿ. ಈ ಇನ್ಫಾರ್ಮೇಶನ್ ನಿಮಗೆ ಮುಂಚೆ ಕೂಡ ಗೊತ್ತಿರುತ್ತೆ, ಗೊತ್ತಿಲ್ದರೆ ಖಂಡಿತ ಒಂದ್ ಕಡೆ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ ಆಯ್ತಾ ಮಕ್ಕಳೇ. ಮುಂದೆ ಇವಾಗ ಟೋಟಲ್ ಆಗಿದೆಷ್ಟು 67 ಮಾರ್ಕ್ಸ್ಗೆ ನಿಮ್ಗೆ ಕೇಳ್ತಾರೆ. ಸೊ ನೀವು ಅನ್ಕೋಬಹುದು, ಮ್ಯಾಮ್ ಇವತ್ತು ನಾವು ರಿವಿಷನ್ ಮಾಡ್ತಿದೀವಿ, ಮುಂದಿನ ಕ್ಲಾಸಲ್ಲಿ ನಾವ್ ಏನ್ ಮಾಡ್ತೀವಿ ಮ್ಯಾಮ್, ಕ್ರಾಶ್ ಕೋರ್ಸ್ ಅಲ್ಲಿ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಇದ್ದಾಗ ನಾವ್ ಏನೇನ್ ಕವರ್ ಮಾಡ್ತೀವಿ ಮ್ಯಾಮ್ ಅಂತ ನಿಮ್ ಕ್ವೆಶನ್ ಇರ್ಬೋದು. ನಡೀರಿ ಅದನ್ನ ಕೂಡ ನೋಡೋಣ. ಇವತ್ತಿನ ಕ್ಲಾಸಲ್ಲಿ ನಾವು ಆಲ್ ಪಾರ್ಟ್ 2 ಚಾಪ್ಟರ್ ರಿವಿಷನ್ಸ್ ನ ಮಾಡ್ತೀವಿ ಆಯ್ತಾ. ಸಾರಿ, ನಾನು ಅಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ ನಿಮ್ಗೆ, ಸೊ ಈಸಿ ಆಗತ್ತೆ. ಇದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಕವರ್ ಮಾಡ್ತೀವಿ. ಮುಂದಿನ ವಾರ ಮಕ್ಕಳೇ ನಾವು MCQ ಗ್ರಾಮರ್ ಕ್ವೆಶ್ಚನ್ಸ್ ನ ನೋಡ್ತೀವಿ. ಅಂದ್ರೆ ನಿಮ್ಮ ಒಂದು ಎಕ್ಸಾಮ್ ಪೇಪರ್ ಅಲ್ಲಿ ಮಿನಿಮಮ್ 6 ಅಂಕಗಳಿಗೆ ಈ MCQ ಕ್ವೆಶ್ಚನ್ಸ್ ನ ಕೇಳ್ತಾರಲ್ವಾ, ಅದನ್ನ ನಾವು ಜೊತೆಗೆ ಹಾಕಿ ಮಾಡಿದೀವಿ ಆಯ್ತಾ. ಸೊ ಈ ವಿಡಿಯೋನ ಅಂತ್ಯದಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಕೂಡ ಇದೆ ಇದ್ರ ರಿಲೇಟೆಡ್, ಸೊ ಖಂಡಿತ ಟ್ಯೂನ್ ಇನ್ ಆಗಿರಿ. ಆಮೇಲೆ ಮಕ್ಕಳೇ ಇದ್ರ ಜೊತೆಗೆ ವೀಕ್ 3 ಅಲ್ಲಿ
ನಾವು ಯಾವ್ದನ್ನ ಕಲಿತೀವಿ? ವೀಕ್ 3 1 and 2 ಮಾರ್ಕರ್ಸ್ ಗ್ರಾಮರ್ ಕ್ವೆಶನ್ಸ್ ನಾವು ನೋಡ್ತೀವಿ. ಇದರಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಬರುತ್ತೆ, ಆಮೇಲೆ ಕಂಪ್ಲೀಟ್ ದ ಪೇರ್ ಅನ್ನೋದು ಒಂದು ಬರುತ್ತೆ. ಅದನ್ನೆಲ್ಲ ನಾವು ಇದ್ರಲ್ಲಿ ನೋಡ್ತೀವಿ. ಇದೆಲ್ಲ ಏನು PYQ ಅಂತ ನಾನು ಏನಕ್ಕೆ ಹಾಕಿದ್ದೀನಿ? 2015 ಇಂದ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಕೇಳಿರುವಂತ ಎಲ್ಲಾ ಗ್ರಾಮರ್ ಕ್ವೆಶನ್ಸ್ ನಾವು ಇಲ್ಲಿ ನಿಮಗೋಸ್ಕರ ತರ್ತೀವಿ. ಸೊ ಯಾವಾಗ್ಲೂ ಲೈವ್ ಕ್ಲಾಸ್ ಅಟೆಂಡ್ ಮಾಡೋದನ್ನ ಮರಿಬೇಡಿ. ಆಮೇಲೆ ವೀಕ್ 4 ಅಲ್ಲಿ ಸುಮಾರು ಮಕ್ಕಳು ಕೇಳಿದ್ದಾರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 23-24 ನ ಸಾಲ್ವ್ ಮಾಡಿ ಮ್ಯಾಮ್ ಅಂತ. ಅದನ್ನ ಕೂಡ ನಾವು ಸಾಲ್ವ್ ಮಾಡಿ ನಿಮಗೋಸ್ಕರ ಹಾಕ್ತೀವಿ. ಸೊ ಅದನ್ನ ನಾವು ವೀಕ್ 4 ಅಲ್ಲಿ ಮಾಡ್ತೀವಿ. ಆಮೇಲೆ ವೀಕ್ 5 ಅಲ್ಲಿ ಮಕ್ಕಳೇ ನಾವು ಎಸ್ಸೆ ಮತ್ತೆ ಲೆಟರ್ ರೈಟಿಂಗ್ ಅದ್ರ ಜೊತೆ ಕಾಂಪ್ರಹೆನ್ಸಿವ್ ಪ್ಯಾಸೇಜಸ್ ಏನಿದೆ, ಸಾರಿ ಪ್ಯಾಕೇಜಸ್ ಅಲ್ಲ ಪ್ಯಾಸೇಜಸ್, ಅದನ್ನ ಕೂಡ ನಾನು ಸಾಲ್ವ್ ಮಾಡಿ ಹೇಳ್ತೀನಿ. ಇದೆಲ್ಲ ಕ್ವೆಶನ್ಸ್ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ಸೇ ಆಗಿರುತ್ತೆ ಆಯ್ತಾ. ಯಾವುದನ್ನು ನಾವೇ ಹುಡ್ಸ್ಕೊಂಡು ಹೇಳಿಲ್ಲ, ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ಸ್ನೇ ನಾವು ಸಾಲ್ವ್ ಮಾಡೋದು. ಓಕೆನಾ ಮಕ್ಕಳೇ? ಆಮೇಲೆ ವೀಕ್ 6 ಅಲ್ಲಿ ನಾವೇನ್ ಮಾಡ್ತೀವಿ? ತುಂಬಾ ಮಕ್ಳು ಕೇಳಿದ್ದಾರೆ ಮ್ಯಾಮ್ ಇದೆಲ್ಲ ನಮಗೆ ಗೊತ್ತು, ಈ ಎಲ್ಲ ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ, ಎಲ್ಲ ಒಂದು ಏನೇನು ನಾನು ಕಲಿಬೇಕೋ ಎಲ್ಲ ನಾನು ಕಲ್ತಿದ್ದೀನಿ, ಬಟ್ ಎಕ್ಸಾಮ್ ಹಾಲ್ಗೆ ಹೋದ್ರೆ ನಾನು ಎಲ್ಲ ಮರ್ತೋಗ್ತೀನಿ ಅಂತ. ಅದಕ್ಕೇನೆ ನಾವು ವೀಕ್ 6 ಅಲ್ಲಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಇಟ್ಟಿದ್ದೀವಿ ಆಯ್ತಾ. ನಿಮ್ಮ ಇಂಗ್ಲಿಷ್ 1 ಅಲ್ಲಿ ಹೇಗೆ ಜಾಸ್ತಿ ಸ್ಕೋರ್ ಮಾಡ್ಬೋದು, ಹೇಗೆ ಒಂದು ರೀತಿಯಾದ ನಾವು ಕಂಪ್ಲೀಟ್ ಆಗಿ ಪ್ರಿಪೇರ್ಡ್ ಆಗಿರ್ಬೋದು ಅನ್ನೋದನ್ನ ನಾವು ವೀಕ್ 6 ಅಲ್ಲಿ ಕವರ್ ಮಾಡ್ತೀವಿ. ಓಕೆನಾ ಮಕ್ಕಳೇ? ಇವಾಗ ಮುಂದೆ ನೋಡೋಣ. ಸೊ ನಮ್ಮ ಮೊದಲನೇ ಚಾಪ್ಟರ್ ಯಾವುದು ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ, ಅದ್ರ ಬಗ್ಗೆ ಒಂದು ಆನಿಮೇಷನ್ ವಿಡಿಯೋ ಕೂಡ ಮಾಡಿ ನಾವು ಹಾಕಿದೀವಿ. ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಖಂಡಿತ ಅದನ್ನ ನೋಡಿ. ಮೊದಲನೇ ಚಾಪ್ಟರ್ ಮಕ್ಕಳೇ ಐಸ್ ಆರ್ ನಾಟ್ ಹಿಯರ್. ಸೊ ನೀವು ಇಂಗ್ಲಿಷ್ 1 ಒಂದು ಕ್ವೆಶ್ಚನ್ ನ ಆನ್ಸರ್ ಮಾಡುವಾಗ ಒಂದು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ನಿಮ್ಮ ಎಲ್ಲ ಒಂದು ಪ್ರೋಸ್ ಪೊಯಿಟ್ರಿ ನಾನ್ ಡೀಟೇಲಿನ ಹೆಸರು ಮತ್ತೆ ಅದರ ಆಥರ್ಸಿನ ಹೆಸರು ನೀವು ಕಲಿಬೇಕಾಗತ್ತೆ. ಯಾಕೆ ಮ್ಯಾಮ್ ಅಂತ ಕೇಳ್ಬೋದು, ಅದು ಬರೀ ಹೆಸರುಗಳಲ್ವಾ, ನಾನು ಇಟ್ಕೊಂಡು ಏನ್ ಮಾಡ್ಲಿ, ಬರೀ ಆನ್ಸರ್ಸ್ ಅಲ್ಲಿ ಏನ್ ಬರೆಯಲ್ವಲ್ಲ ಅಂತ ಅನ್ಕೊಂಬೇಡಿ. ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ನೀವು ಟೈಟಲು ಮತ್ತೆ ಆಥರ್ ಹೆಸರು ಬರೆಯೋದು ಬಹಳ ಮುಖ್ಯ. ಸೊ ಇಲ್ಲಿ ದಿ ಐಸ್ ಆರ್ ನಾಟ್ ಹಿಯರ್ ಅಂದಾಗ ಟೈಟಲಿನ ಸ್ಪೆಲ್ಲಿಂಗು ಮತ್ತೆ ರಸ್ಕಿನ್ ಬಾಂಡ್ ಅವರ ಸ್ಪೆಲ್ಲಿಂಗ್ ಕಲ್ತ್ರೆ ನಿಮ್ಗೆ ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ 1 ಮಾರ್ಕ್ 100% ಸಿಗುತ್ತೆ. ಎಷ್ಟು ಈಸಿ ಅಲ್ವಾ? ಸೊ ನಾನ್ ಹೇಳ್ದಂಗೆ ಟೈಟಲು ಮತ್ತೆ ಆಥರ್ನ ಕಲೀರಿ. ಇವಾಗ ಕ್ಯಾರೆಕ್ಟರ್ಸ್ ಯಾರು ಐಸ್ ಆರ್ ನಾಟ್ ಹಿಯರ್ ಅಲ್ಲಿ? ಮೊದಲನೇದಾಗಿ ನೀವು ನೋಡ್ತೀರಾ ಒಂದು ಹುಡುಗಿ ಇದಳಲ್ಲಿ, ಅವಳಿಗೆ ಕಾಣಿಸಲ್ಲ, ಅದ್ ನಾನು ನಿಮ್ಗೆ ಇವಾಗ್ಲೇ ಹೇಳ್ತಿದ್ದೀನಿ, ಬಟ್ ಆಕ್ಚುಲಿ ಅದು ಸ್ಟೋರಿಲಿ ನಮ್ಗೆ ಎಂಡ್ ಅಲ್ಲಿ ಗೊತ್ತಾಗತ್ತೆ. ಕರೆಕ್ಟ್ ಅಲ್ಲ ಮಕ್ಕಳೇ? ಆಮೇಲೆ ಇನ್ಯಾರಿದ್ದಾರೆ? ನರೇಟರ್ ಇದ್ದಾನೆ. ನರೇಟರ್ ಅಂದ್ರೆ ಸ್ಟೋರಿ ಹೇಳೋ ಒಬ್ಬ ಆಯ್ತಾ. ಸೊ ಸ್ಟೋರಿ ಹೇಳೋನ್ಗೆ ಕಾಣ್ತಿರಲ್ಲ ಆಯ್ತಾ, ಬಟ್ ಅವನ್ಗೆ ಆವಾಗ ಕಾಣ್ತಿರಲ್ಲ. ಇದಕ್ಕೆ ನಮ್ಗೆ ಸುಮಾರು ಪ್ರೂಫ್ ಇದೆ, ಅದು ಕೂಡ ನಾನು ಹೇಳ್ತೀನಿ ನಿಮ್ಗೆ. ಆಮೇಲೆ ಇವ್ರ ಜೊತೆ ಇನ್ನೊಬ್ರು ಕ್ಯಾರೆಕ್ಟರ್ ಇದ್ದಾರೆ, ಯಾರು? ಹೊಸ ಕೋ ಪ್ಯಾಸೆಂಜರ್. ಇವರು ಸ್ಟೋರಿನ ಅಂತ್ಯಕ್ಕೆ ಬರ್ತಾರೆ. ಕರೆಕ್ಟ್ ತಾನೇ ಮಕ್ಕಳೇ? ಸೊ ಅದನ್ನ ಕೂಡ ಜ್ಞಾಪಕ ಇಟ್ಕೊಬೇಕು. ಸೊ ಈ 3 ಕ್ಯಾರೆಕ್ಟರ್ಗಳೇನಿದ್ದಾರೆ ಅವ್ರನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಆನ್ಸರ್ ಬರೆಯುವಾಗ ಈ ಒಂದು ಪದಗಳನ್ನ ಯೂಸ್ ಮಾಡ್ತೀರಾ, ಸೊ ಅದರ ಸ್ಪೆಲ್ಲಿಂಗ್ಸ್ ಕೂಡ ಕಲೀರಿ. ಸೊ ನೀವು ಹೇಳ್ಬೋದು ಮ್ಯಾಮ್ ನಮ್ಮ ಇಂಗ್ಲಿಷಲ್ಲಿ ಎಲ್ಲ ಬರುತ್ತೆ, ಅದು ಸ್ಪೆಲ್ಲಿಂಗ್ ತಪ್ಪು ಮಾಡ್ಬಿಡ್ತೀವಿ, ಆನ್ಸರ್ ಮಾರ್ಕ್ಸ್ ಸಿಗಲ್ಲ ಅಂತ. ಸೊ ಇದೆಲ್ಲ ಟರ್ಮ್ಸ್ ಏನಿದೆ ಮಕ್ಕಳೇ ಅದರ ಸ್ಪೆಲ್ಲಿಂಗ್ ಕಲೀರಿ. ಓಕೆ, ಅದು ಇಂಪಾರ್ಟೆಂಟು. ಮುಂದೆ ಇವಾಗ ಸ್ಟೋರಿಲಿ ಒಬ್ಳು ಹುಡುಗಿ ಇದ್ದಾಳೆ ಅಂತ ನಾ ಹೇಳ್ದೆ. ಆ ಹುಡುಗಿ ಯಾರು ಆಯ್ತಾ? ಸೊ ಇವಳು ನರೇಟರ್ ಅನ್ಕೊಂತಾಳೆ, ಇವಳು ಟ್ರೈನಲ್ಲಿ ಹತ್ತಿದಾಗ ಏನ್ ಅನ್ಕೊಂತಾನ ಅವನು, ಇವಳಿಗೆ ಬಾಯ್ ಹೇಳಕ್ ಬಂದಿರ್ತಾರಲ್ಲ ಅವ್ರು ಮೋಸ್ಟ್ಲಿ ಇವಳ ಪೇರೆಂಟ್ಸ್ ಆಗಿರ್ಬೋದು ಅಂತ ನರೇಟರ್ ಅನ್ಕೊಂತಾನೆ. ಕರೆಕ್ಟ್ ಅಲ್ವಾ? ಅಂಡ್ ಇವಳು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಿದ್ಲು ಮಕ್ಕಳೇ? ಇವಳು ರೋಹಾನಾ ಇಂದ ಸಹರನ್ಪುರ್ಗೆ ಟ್ರಾವೆಲ್ ಮಾಡ್ತಿದ್ಲು. ಇದನ್ನ 1 ಮಾರ್ಕ್ ಕ್ವೆಶನ್ಗೆ ಕೇಳ್ಬೋದು, ವೇರ್ ವಾಸ್ ದ ಗರ್ಲ್ ಟ್ರಾವೆಲಿಂಗ್ ಟು ಅಂತ. ಸೊ ಇಂಗ್ಲಿಷ್ ಅಲ್ಲಿ ಒಂದಿದೆ ಮಕ್ಕಳೇ, ನಿಮ್ಗೆ 1 ಚಾಪ್ಟರ್ ಇಂದ ಎಷ್ಟೇ ಕ್ವೆಶನ್ಸ್ ಕೇಳ್ತಾರೆ ಅಂತ ಏನಿಲ್ಲ, ಇಷ್ಟೇ ಮಾರ್ಕ್ಸ್ಗೆ ಅಂತ ಯಾವ್ದಾದ್ರು ಕ್ವೆಶನ್ ಕೇಳ್ಬೋದು ಆಯ್ತಾ. ಯಾವ್ದಾದ್ರೂ ಕ್ವೆಶನ್ ನಿಮ್ಗೆ ಹಾಕ್ಬಿಟ್ಟು ನಿಮ್ಗೆ ಆನ್ಸರ್ ಮಾಡಿ ಅಂತ ಹೇಳ್ಬೋದು. ಸೊ ಇದು ಇಂಪಾರ್ಟೆಂಟು. ಅವಳು ರೋಹಾನಲ್ಲಿ ಹತ್ತಲ್ ಟ್ರೈನ್ ನ ಸಹರನ್ಪುರ್ಗೆ ಹೋಗ್ತಿದ್ದಾಳೆ. ಸ್ಪೆಲ್ಲಿಂಗು ಕಲ್ತ್ಕೊಳ್ಳಿ ಆಯ್ತಾ. ಅಂಡ್ ಅವಳಿಗೆ ಕಾಣ್ತಿರಲ್ಲ, ನಾ ಹೇಳ್ದಂಗೆ ಇದು ನಮ್ಗೆ ಕಥೆಯ ಅಂತ್ಯದ ಭಾಗದಲ್ಲಿ ಗೊತ್ತಾಗತ್ತೆ. ಆಮೇಲೆ ನಮ್ಮ ನರೇಟರ್ ಇದ್ದಾನೆ. ಯಾರು ನಮ್ಮ ನರೇಟರು? ಸೊ ಅವನ್ಗೆ ಆ ಸಮಯದಲ್ಲಿ ಕಾಣ್ತಿರಲ್ಲ, ಅವನು ಈ ಹುಡುಗಿ ಜೊತೆಗೆ ಒಂದು ರೀತಿಯಾದ ಅಟ್ರಾಕ್ಷನ್ ಅವನಿಗಿರುತ್ತೆ ಆಯ್ತಾ. ಅವನು ಅವಳ ಜೊತೆ ಸುಮಾರು ಆಟಗಳಾಡ್ತಾನೆ. ಅಂಡ್ ಯಾವುದೇ ರೀತಿಯಲ್ಲೂ ಅವಳಿಗೆ ಇವನು ಕುರುಡನೋ ಅಂತ ಗೊತ್ತಾಗದೇ ಇರೋ ಹಾಗೆ ಅವ್ನು ನೋಡ್ಕೊಂತಾನೆ ಆಯ್ತಾ. ಸೊ ಇವನು ಬ್ಲೈಂಡ್ ಆಗಿದ್ದಾನೆ ಅಂತ ಅವಳು ಗೊತ್ತಾಗಬಾರ್ದು ಅಂತ ಸುಮಾರು ರೀತಿಯಾದ ಒಂದು
ಇದ್ ಮಾಡ್ತಾನೆ ಆಯ್ತಾ. ಸೊ ಅವನ್ಗೆ ಅವಳ ಜೊತೆ ಒಂದು ಆಟ ಆಡೋದು ತುಂಬಾ ತುಂಬಾ ಇಷ್ಟ ಆಗಿತ್ತು ಆಯ್ತಾ. ಸೊ ಇದೇನಿದೆ ಮಕ್ಕಳೇ, ಇದು ತುಂಬಾ ತುಂಬಾ ಮುಖ್ಯವಾದ ಪಾಯಿಂಟು. ಹಿ ಪ್ಲೇ blind at that time played games with fellow co-passengers where he pretended he could see traveling to Dehra and from there to Mussoorie. ಅವನು ಅವ್ರ co-passengers ಜೊತೆ ಒಂದು ರೀತಿಯಾದ ಆಟವನ್ನು ಆಡ್ತಿದ್ದ. ಅಂಡ್ ಅವನ ಆಟದಲ್ಲಿ ಏನ್ ಮಾಡ್ತಿದ್ದ, ಅವ್ನು ಪ್ರಿಟೆಂಡ್ ಮಾಡ್ತಿದ್ದ ಏನಂತ, ಅವನು ಕಣ್ ಕಾಣಿಸ್ತಿತ್ತು ಅಂತ ಆಯ್ತಾ. ಸೊ ಅವ್ನು ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ದ ಮಕ್ಳೇ, ದೆಹರಾ ಇಂದ ಮುಸೂರಿಗೆ ಟ್ರಾವೆಲ್ ಮಾಡ್ದ. ಓಕೆನಾ. ಇವಾಗ ನೆಕ್ಸ್ಟ್ ನಮ್ಮ ನ್ಯೂ ಕೋ ಪ್ಯಾಸೆಂಜರ್ ಅವನಿದ್ದಾನೆ. ನ್ಯೂ ಕೋ ಪ್ಯಾಸೆಂಜರ್ ಅವನು ಎಲ್ಲಿ ಹತ್ತುತ್ತಾನೆ, ಸಹರನ್ಪುರ್ ಅಲ್ಲಿ ಟ್ರೈನ್ ಅನ್ನ ಹತ್ತುತ್ತಾನೆ. ಆ ಹುಡುಗಿ ಟ್ರೈನ್ ಇಂದ ಇಳಿದ್ಮೇಲೆ ಇವನ್ ಟ್ರೈನ್ ಅನ್ನ ಹತ್ತುತ್ತಾನೆ. ಇವನ್ ಏನ್ ಭಾಗವನ್ನ ನಿಭಾಯಿಸ್ತಾನೆ ಇಲ್ಲಿ, ಅವನೇ ಹೇಳ್ತಾನೆ ಈ ನರೇಟರ್ಗೆ ಏನಂತ, ಆ ಹುಡುಗಿಗೆ ಕಣ್ ಕಾಣಿಸ್ತಿರ್ಲಿಲ್ಲ ಅಂತ ಹೇಳದೆ ಈ ಒಂದು ಕೋ ಪ್ಯಾಸೆಂಜರ್. ಸೊ ಅದಕ್ಕೆ ಇಂಪಾರ್ಟೆಂಟ್. ಸೊ ಈ ಒಂದು ಲೆಸನ್ ಇಂದ ಸುಮಾರು ಭಾಗಗಳಿಂದ ನಿಮ್ಗೆ ರಿಪೀಟೆಡ್ ಆಗಿ ಕ್ವೆಶನ್ಸ್ ನ ಕೇಳಿದ್ದಾರೆ. ನಾನು ಇವಾಗ ತಿರ್ಗಾ ಹೇಳ್ತೀನಿ, ರಿಪೀಟೆಡ್ ಆಗಿ ಕ್ವೆಶನ್ಸ್ ಕೇಳಿರೋದ್ರಿಂದ ಇಲ್ಲಿಂದಾನೇ ಕ್ವೆಶನ್ ಬರುತ್ತೆ ಅಂತ ಏನೂ ಇಲ್ಲ. ಪೂರ್ತಿ ಕಥೆನ ಕರೆಕ್ಟ್ ಆಗಿ ಕಲೀರಿ, ಬಿಕಾಸ್ ಯಾವುದೇ ಭಾಗದಿಂದ ಆದ್ರೂ ಕ್ವೆಶನ್ ಬರಬಹುದು ಆಯ್ತಾ. ಸೊ ಇದನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟರ್ ನಾನು ಹೇಳ್ಬೇಕು ಮುಂದುವರ್ಸಕ್ಕಿಂತ ಮೊದಲು. ಈ ಒಂದು ಕಥೆಯಲ್ಲಿ ಬರುವಂತಹ ಒಂದು ಡೈಲಾಗ್ಸ್ ಏನಿದೆ ಮಕ್ಕಳೇ, ಅದನ್ನೆಲ್ಲ ಕಲಿಯೋದು ನೀವು ತುಂಬಾ ಇಂಪಾರ್ಟೆಂಟ್. ಯಾಕೆ, ಯಾವುದೇ ಒಂದು ಡೈಲಾಗ್ನ ಎತ್ತಿ ಅವರು ನಿಮ್ಗೆ ರೆಫರೆನ್ಸ್ ಟು ಕಾಂಟೆಕ್ಸ್ಗೆ ಕೇಳ್ಬೋದು. ನಾನು ಇದನ್ನೆಲ್ಲ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋ, ಸಮರಿ ವಿಡಿಯೋಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಎಲ್ಲೇ ಡೈಲಾಗ್ ಕಾಣಿದ್ರು ಆ ಡೈಲಾಗ್ ರೆಫರೆನ್ಸ್ ಟು ಕಾಂಟೆಕ್ಸ್ಗೆ ಕೇಳ್ಬೋದು ಅನ್ನೋದು ಸಾಧ್ಯತೆ ಸುಮಾರಿದೆ. ಸೊ ಅದಕ್ಕೇನೆ ಎಲ್ಲ ತಿಳ್ಕೊಂಡಿರಿ. ಓಕೆನಾ ಮಕ್ಕಳೇ. ಇವಾಗ ಮುಂದೆ ನೋಡೋಣ. ನಾ ಹೇಳ್ದಂಗೆ ಈ ಒಂದು ನರೇಟರ್ ಏನಿದ್ದಾನೆ, ಅವನು ಈ ಹುಡುಗಿಗೆ ಸುಮಾರು ಸತಿ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾನೆ ಏನಂತ, ಅವನ್ಗೆ ಕಣ್ ಕಾಣಿಸತ್ತೆ ಅಂತ. ಸೊ ಅವ್ನು ಹೇಗೆ ಇದನ್ ಮಾಡ್ದ, ಈ ಒಂದು ಕ್ವೆಶನ್ ಏನಿದೆ ಅದು ಸುಮಾರು ಸತಿ ಕೇಳಿರೋದ್ರಿಂದ ನೋಡೋಣ ಬನ್ನಿ. ಸೊ ಅವನೇನ್ ಮಾಡ್ತಾನೆ, ಮಸೂರಿನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಆಯ್ತಾ. ಅದರಿಂದ ಏನ್ ಅನ್ಸುತ್ತೆ, ಅಯ್ಯೋ ಇವನು ಕಣ್ ಕಾಣ್ತಿರ್ಬಹುದಪ್ಪ ಅಂತ ಅವಳ ತಲೆಯಲ್ಲಿ ಕೂಡ ಬಂದಿರತ್ತೆ. ಆಮೇಲೆ while he was looking out of the window, he describes how he felt like the trees were moving while they seemed to be standing still. ಅವನು ಕಿಟಕಿಯಿಂದ ಆಚೆ ನೋಡೋವಾಗ ಅವ್ನು ಹೇಳ್ತಾನೆ, ನನಗನ್ಸ್ತಿದೆ ಈ ಒಂದು ಟ್ರೀಸ್ ಏನಿದೆ ಅದು ಮೂವ್ ಆಗ್ತಿದೆ, ನಾವು ನಿಂತಿರೋ ಹಾಗೆ ಅನ್ಸ್ತಿದೆ ಅಂತ. ಇದನ್ನ ಯಾರೊಬ್ರು ಕಾಣಿಸೋರೆ ಹೇಳ್ಬೋದಲ್ವಾ. ಸೊ ಈ ರೀತಿಯಲ್ಲಿ ಅವಳಿಗೆ ಒಂದು ರೀತಿಯಾದ ಭರವಸೆ ಕೊಟ್ಟ, ಇವನ್ಗೆ ಕಾಣ್ತಿದೆ ಅಂತ ಆಯ್ತಾ ಮಕ್ಕಳೇ. ಮುಂದೆ ನೋಡೋಣ. So he remarks that he found the girl's face interesting. ಅವನು ಸುಮಾರು ಬಾರಿ ಹೇಳ್ತಾನೆ, ನನಗೆ ನಿನ್ನ ಮುಖ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾನೆ. ಸೊ ಅದೇನಿದೆ ಅದು ಕೂಡ ಒಬ್ರು ಕಾಣಿಸೋರೆ ಹೇಳಕ್ಕಾಗದಲ್ಲ, ನಿಮ್ ಮುಖ ಫೀಚರ್ಸ್ ನ ಡಿಸ್ಕ್ರೈಬ್ ಮಾಡುವಂತ ಇದಕ್ಕೆ ಅವ್ರಿಗೆ ಕಾಣಿಸ್ತಿರ್ಬೇಕು. ಸೊ ಆ ರೀತಿಯಲ್ಲಿ ಒಂದು ಭರವಸೆನ ಗೇನ್ ಮಾಡಕ್ ಕೂಡ ಟ್ರೈ ಮಾಡ್ತಾನೆ, ಕನ್ವಿನ್ಸ್ ಕೂಡ ಮಾಡಕ್ ಟ್ರೈ ಮಾಡ್ತಾನೆ ಏನಂತ, ಅವನಿಗೆ ಕಾಣಿಸ್ತಿದೆ ಅಂತ ಆಯ್ತಾ. He tells the girl that they are approaching her station. ಸಹರನ್ಪುರ್ ಬರೋವಾಗ ಅವ್ನು ಹೇಳ್ತಾನೆ, ಇನ್ನೇನ್ ನಿನ್ ಸ್ಟೇಷನ್ ಬರ್ತಿದೆ ಅಂತ. ಅದರಿಂದ ಕೂಡ ನಮ್ಗೆ ಇದು ಒಂದು ರೀತಿಯಾದ ಕನ್ವಿನ್ಸಿಂಗ್ ಅಂತ ನಾವು ಹೇಳ್ಬೋದು. ಸೊ ಇದೆಲ್ಲದ್ರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಮಕ್ಕಳೇ, ಅವನಿಗೆ ಮೋಸ್ಟ್ಲಿ ಯಾವುದೋ ಒಂದು ಸಮಯದಲ್ಲಿ ಕಣ್ಣು ಕಾಣಿಸುತ್ತೇನೋ ಅಂತ ನಮಗೆ ಅನ್ಸತ್ತೆ. ಕರೆಕ್ಟ್ ಅಲ್ಲ ಮಕ್ಕಳೇ. ಸೊ ಇದನ್ ಕೂಡ ನಾವು ನೋಡ್ಕೊಂಡಿರ್ಬೇಕು, ಬಿಕಾಸ್ ನಿಮ್ಗೆ ಈ ರೀತಿಯಾದ ಕ್ವೆಶನ್ಸ್ ಕೂಡ ಕೇಳ್ಬೋದು. ಆನ್ಸರ್ ಸಿಂಪಲ್ ಸೇಮ್ ಆಗಿರುತ್ತೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ನಿಮ್ಗೆ ಕ್ವೆಶನ್ ಕೇಳೋ ಸಾಧ್ಯತೆ ಇದೆ. ಓಕೆನಾ ಮಕ್ಕಳೇ. ಇದರ ಜೊತೆಗೆ ಮಸೂರಿ ಡಿಸ್ಕ್ರಿಪ್ಷನ್ ನ ಕೂಡ ಕೇಳ್ತಾರೆ. ನಮ್ಮ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿದ್ರೆ ಒಂದು ಸುಂದರವಾದಂತ ಒಂದು ಲ್ಯಾಂಡ್ಸ್ಕೇಪ್ ನ ನಾವು ಹಾಕಿ ಎಕ್ಸ್ಪ್ಲೇನ್ ಮಾಡಿದೀವಿ. ಅದ್ರಲ್ಲಿ ಏನೇನಿದೆ, ಮಸೂರಿಲಿ ನೀವೇನೇನ್ ಜ್ಞಾಪಕ ಇಟ್ಕೊಬೇಕು, ಅವ್ನು ಹೇಳ್ತಾನೆ ಅಕ್ಟೋಬರ್ ಇಸ್ ದ ಬೆಸ್ಟ್ ಟೈಮ್ ಅಂತ. ಆಮೇಲೆ ಹಿಲ್ಸ್ ಏನಿದೆ ಅದು ವೈಲ್ಡ್ ಡಾಲಿಯಾದಿಂದ ಕವರ್ ಆಗಿದೆ. ಅಂಡ್ ನೈಟ್ ಟೈಮ್ಸು ನಾವು ಆ ಲಾಗ್ ಫೈರ್ ಮುಂದೆ ಕೂತ್ಕೊಂಡು ಇಂಪಾದ ಒಂದು ಮ್ಯೂಸಿಕ್ ನ ಕೇಳ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಮಸೂರಿ ಬಗ್ಗೆ ನಿಮ್ಗೆ ಕ್ವೆಶನ್ ಕೇಳಿದಾಗ ಈ ರೀತಿಯಾದ ಒಂದು ಆನ್ಸರ್ನ ನೀವು ಬರಿಬೇಕು. ಸೊ ಅವನಿಗೆ ಕೂಡ ಏನಂತಾನೆ, ಅಲ್ಲಿ ಕಡಿಮೆ ಟೂರಿಸ್ಟ್ ಇರ್ತಾರೆ ಅಂಡ್ ರೋಡ್ಸ್ ಏನಿದೆ ಅದು ಆಲ್ಮೋಸ್ಟ್ ಖಾಲಿಯಾಗೇ ಇರುತ್ತೆ ಅಂತ ಕೂಡ ಹೇಳ್ತಾನೆ. ಸೊ ಮಸೂರಿ ಬಗ್ಗೆ ಕೇಳಿದ್ರೆ ನೀವು ಇದಿಷ್ಟನ್ನ ಬರಿಬೇಕಾಗತ್ತೆ. ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳುವಂತಹ ಸಾಧ್ಯತೆ ಇದೆ ಮಕ್ಕಳೇ. ಸೊ ಖಂಡಿತ ಅದನ್ನ ಕೂಡ ನೋಡ್ಕೊಳ್ಳಿ ಆಯ್ತಾ. ಮುಂದುವರ್ಸೋಣ. ಇವಾಗ ನೆಕ್ಸ್ಟ್ ಪ್ರೋಸ್ಗೆ ಹೋಗೋಣ. ನೆಕ್ಸ್ಟ್ ಪ್ರೋಸ್ ಯಾವುದು, ದ ಗರ್ಲ್ ಹೂ ವಾಸ್ ಆನ್ ಫ್ರಾಂಕ್. ಇದನ್ನ ಬರ್ದಿದ್ದವರು
ಲೂಯಿ ಡೆ ವಾಂಗ್ ಆಯ್ತಾ. ಸೊ ಇವರ ಹೆಸರನ್ನ ಮತ್ತೆ ಟೈಟಲಿನ ಸ್ಪೆಲ್ಲಿಂಗ್ ನ ಖಂಡಿತ ಕರೆಕ್ಟ್ ಆಗಿ ಕಲೀರಿ. ಬಿಕಾಸ್ ಅದ್ ಕಲ್ತ್ರೇನೆ ನೀವು ನೀಟಾಗಿ ಎಕ್ಸಾಮ್ ಅಲ್ಲಿ ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ ನ ಆನ್ಸರ್ ಮಾಡ್ಬೋದು ಆಯ್ತಾ ಮಕ್ಳೇ. ಸೊ ಇದರಲ್ಲಿ ಸುಮಾರು ಕ್ಯಾರೆಕ್ಟರ್ಸ್ ಬರ್ತಾರೆ. ಈ ಒಂದು ಎಸ್ಸೆ ಕಷ್ಟ ಅಂತ ಕೂಡ ಅನ್ನಿಸ್ಬೋದು ನಿಮ್ಗೆ. ಸುಮಾರು ಕ್ಯಾರೆಕ್ಟರ್ಸ್ ಬರ್ತಾರೆ. ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಈ ಕ್ಯಾರೆಕ್ಟರ್ಸ್ ಡೀಟೇಲ್ಸ್ ನಾವು ಆಗ್ಲೇ ಕವರ್ ಮಾಡಿದೀವಿ, ಅರ್ಥ ಆಯ್ತಾ. ಬಟ್ ಒಂದ್ಸತಿ ಓದ್ತೀನಿ ನಿಮ್ಗೆ. ಬಿಗಿನಿಂಗ್ ಆಫ್ ದಿ ಎಸ್ಸೆ, ನಿಮ್ಮ ಒಂದು ಎಸ್ಸೆ ಸ್ಟಾರ್ಟ್ ಆಗುವಾಗ ಪ್ರೊಫೆಸರ್ ಮತ್ತೆ ಒಂದು ಆರ್ಗ್ಯುಮೆಂಟೇಟಿವ್ ಸ್ಟೂಡೆಂಟ್ ಮಧ್ಯ ನಡೆಯುವಂತ ಡೈಲಾಗ್ ನ ಕೊಟ್ಟಿದ್ದಾರೆ. ಸೊ ಅದು ಒಂದು ಕ್ಯಾರೆಕ್ಟರು. ಆಮೇಲೆ ನಮ್ಮ ಈ ಆನೆಕ್ಸ್ ಅನ್ನೋದೇನಿದೆ ಮಕ್ಳೇ, ಅಲ್ಲಿ ಆಟೋ ಫ್ರಾಂಕು, ಮಿಸಸ್ ಫ್ರಾಂಕು, ಮಾರ್ಗೋ ಫ್ರಾಂಕು ಮತ್ತೆ ಆನ್ ಫ್ರಾಂಕ್, ಇವರು 4 ಜನ ಇರುವಂತಹ ಒಂದು ಫ್ಯಾಮಿಲಿ. ಅದ್ರಲ್ಲಿ ಆಟೋ ಫ್ರಾಂಕು ಮತ್ತೆ ಮಿಸಸ್ ಫ್ರಾಂಕ್ ಏನಿದ್ದಾರೆ ಅವರು ಆನ್ ಫ್ರಾಂಕಿನ ತಂದೆ ತಾಯಿ, ಮತ್ತೆ ಮಾರ್ಗೋ ಫ್ರಾಂಕು ಅವಳ ಅಕ್ಕ. ಓಕೆನಾ ಮಕ್ಳೇ. ಆಮೇಲೆ ಅವ್ರ ಜೊತೆ ಇನ್ನೊಂದು ಫ್ಯಾಮಿಲಿನ ತೋರಿಸ್ತಾರೆ. ಅದು ಮಿಸ್ಟರ್ ವ್ಯಾನ್ ಡ್ಯಾನ್, ಮಿಸ್ಸಸ್ ವ್ಯಾನ್ ಡ್ಯಾನ್ ಅಂಡ್ ಅವರ 17 ವರ್ಷದ ಮಗು, ಮತ್ತೆ ಒಬ್ಬ ಜೂಯಿಷ್ ಡೆಂಟಿಸ್ಟ್ ನ ಕೂಡ ತೋರಿಸ್ತಾರೆ. ಇದರ್ ಬಿಟ್ರೆ ಬೇರೆ ಇಂಪಾರ್ಟೆಂಟ್ ಮುಖ್ಯವಾದ ಪಾತ್ರಗಳು ಯಾರು? ಮೀಪ್. ಮೀಪ್ ದ ಟೈಪಿಸ್ಟ್ ನಿಮ್ಗೆ ಜ್ಞಾಪಕ ಇದೆಲ್ಲ, ಅವಳೇ ವಾಪಸ್ ಬಂದ್ಬಿಟ್ಟು ಅವಳು ಡೈರಿ ಪೀಸಸ್ನೆಲ್ಲ ಇಟ್ಕೊಂಡಿರ್ತಾಳೆ. ಆಮೇಲೆ ಅವರೇ ಅದನ್ನ ಇದಕ್ಕೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ನಮ್ಮ ಆಟೋ ಫ್ರಾಂಕ್ಗೆ ಅದನ್ನ ಕೊಡ್ತಾರೆ ಆಯ್ತಾ. ಆಮೇಲೆ ಹ್ಯಾಂಬರ್ಗ್ ಸ್ಟೂಡೆಂಟ್ ಇದ್ದಾರೆ. ಆಮೇಲೆ 17 ಇಯರ್ ಓಲ್ಡ್ ಸ್ಕೂಲ್ ಗರ್ಲ್ ಕೂಡ ಇದ್ದಾಳೆ ಈ ಒಂದು ಎಸ್ಸೆಯಲ್ಲಿ ಆಯ್ತಾ. ಸೊ ಇವಾಗ ಆಟೋ ಫ್ರಾಂಕ್ ಬಗ್ಗೆ ಕ್ವೆಶನ್ಸ್ ಕೇಳುವಂತಹ ಸಾಧ್ಯತೆ ಇದೆ ಆಯ್ತಾ. ಯಾಕೆ ಆಟೋ ಫ್ರಾಂಕು ನೆದರ್ಲೆಂಡ್ಸ್ಗೆ ಮೂವ್ ಆದ್ರು ಅಥವಾ ಅವ್ರ ಅಪ್ಪ ಹೇಗಿದ್ರು ಅಂತ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಸೊ ಇಲ್ಲಿ ಮಕ್ಕಳೇ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂತಹ ಪಾಯಿಂಟ್ ಏನಂದ್ರೆ, ಆಂಟಿ ಜೂಯಿಷ್ ಡಿಕ್ರಿ ಕೊಟ್ಟಾಗ ಹಿಟ್ಲರು ಎಲ್ಲಿ ಜರ್ಮನಿಲಿ ನೆದರ್ಲೆಂಡ್ಸ್ ನ ಅವರು ತುಂಬಾ ಹಾಸ್ಪಿಟಬಲ್ ಅಂತ ಅನ್ಕೊಂಡ್ರು. ಅಂದ್ರೆ ಅಲ್ಲಿ ಸೇಫ್ ಆಗಿರಬಹುದು ನಾವು ಅಂತ ಅನ್ಕೊಂಡು ನೆದರ್ಲೆಂಡ್ಸ್ಗೆ ಮೂವ್ ಆದ್ರು. ಸೊ ವೈ ಡಿಡ್ ಆಟೋ ಫ್ರಾಂಕ್ ಮೂವ್ ಟು ನೆದರ್ಲೆಂಡ್ಸ್ ಅಂದ್ರೆ ಯಾಕೆ? ಬಿಕಾಸ್ ಅವ್ರಿಗನ್ಸ್ತು ನೆದರ್ಲೆಂಡ್ಸ್ ಇಸ್ ಮೋರ್ ಹಾಸ್ಪಿಟಬಲ್, ಅಂದ್ರೆ ಅಲ್ಲಿ ನಾವು ಇರಬಹುದು, ಅದಕ್ಕೆ ಅಲ್ಲಿ ಸೇಫ್ ಆಗಿರ್ತೀವಿ ಅನ್ಕೊಂಡು ಅಲ್ಲಿಗೆ ಮೂವ್ ಆದ್ರು. ಇದಿಷ್ಟು ಬರೆದ್ರೆ ನಿಮ್ಗೆ ಖಂಡಿತ 1 ಅಥವಾ 2 ಮಾರ್ಕ್ಸ್ ಸಿಗತ್ತೆ. ಅದ್ರ ಜೊತೆಗೆ ಅವರು ಒಬ್ರು ಬ್ಯಾಂಕರ್ ಆಗಿದ್ರು ಜರ್ಮನಿಲಿ. ಬಟ್ ಅವ್ರು ನೆದರ್ಲೆಂಡ್ಸ್ಗೆ ಹೋದಾಗ ಅವ್ರದೇ ಒಂದು ಸ್ಪೈಸ್ ಟ್ರೇಡಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು. ಯಾರ ಜೊತೆಗೆ? ಮಿಸ್ಟರ್ ವ್ಯಾನ್ ಡ್ಯಾನ್ ಜೊತೆಗೆ. ಅರ್ಥ ಆಯ್ತಾ ಮಕ್ಳೇ. ಸೊ ಇದನ್ನ ಕೂಡ ನೀವು ತಿಳ್ಕೊಂಡಿರೋದು ಬಹಳ ಮುಖ್ಯ ಆಯ್ತಾ. ಆಟೋ ಫ್ರಾಂಕ್ ಬಗ್ಗೆ ಕೇಳಿರುವಂತ ಕ್ವೆಶನ್ಸ್ ಅಲ್ಲಿ ಇದು ಖಂಡಿತ ಇದೆ. ಓಕೆನಾ ಮಕ್ಳೇ. ಮುಂದೆ ನೋಡೋಣ ಬನ್ನಿ. ಇವಾಗ ಆನ್ ಫ್ರಾಂಕ್ ಡೈರಿ ಅಂದ್ರೆ ಏನು? ವಾಟ್ ವಾಸ್ ಅಕೌಂಟೆಡ್ ಇನ್ ಆನ್ ಫ್ರಾಂಕ್ಸ್ ಡೈರಿ ಅಂತ ಕೇಳ್ಬೋದು. ವಾಟ್ ವೇರ್ ದ ಡೀಟೇಲ್ಸ್ ಮೆನ್ಷನ್ ಬೈ ಆನ್ ಫ್ರಾಂಕ್ ಇನ್ ಅ ಡೈರಿ ಅಂತ ಕೇಳ್ಬೋದು. ಇದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ವೆಶನ್ಸ್ ಕೇಳಿದ್ರು ಈ ಪಾಯಿಂಟರ್ಸ್ ನ ನೀವು ಬರಿಬೇಕಾಗತ್ತೆ. ಸೊ ಏನ್ ಈ ಪಾಯಿಂಟರ್ಸು ನೋಡೋಣ ಬನ್ನಿ. ಸೊ ಈ ಒಂದು ಡೈರಿ ಏನಿದೆ ಅದು ಅವಳ 13ನೇ ಬರ್ಡೇ ದಿನ ಅವಳಿಗೆ ಗಿಫ್ಟ್ ಆಗಿ ಸಿಕ್ಕಿರುತ್ತೆ ಆಯ್ತಾ. ಸೊ ಅದ್ರಲ್ಲಿ ಅವಳ ಒಂದು ಟೀನೇಜ್ ಇಯರ್ಸ್ ಏನಿದೆ, ಅಡಾಲಸೆನ್ಸ್ ಏನಿದೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಬರ್ದಿದ್ಲು. ಸೊ ಇವಾಗ ನಾವು ಕೂಡ ಒಂದು ಡೈರಿ ಮೇಂಟೈನ್ ಮಾಡ್ತೀವಲ್ಲ, ಅದ್ರಲ್ಲಿ ನಮ್ಗೆ ಪರ್ಸನಲ್ ಏನೇನಿದೆ ಎಲ್ಲ ಡೈರಿಲಿ ಬರ್ಕೊಂಡು ಹೋಗ್ತೀವಿ. ಸೇಮ್ ಅದೇ ರೀತಿಲಿ ಆನ್ ಫ್ರಾಂಕ್ ಕೂಡ ಬರ್ದಿದ್ಲು ಆಯ್ತಾ ಮಕ್ಳೇ. ಸೊ ಇದ್ರಲ್ಲಿ ಏನಿದೆ, ಒಂದು ಚಿಕ್ಕ ಹುಡುಗಿನ ಒಂದು ಥಾಟ್ಸ್ ಏನಿದೆ, ಫೀಲಿಂಗ್ಸ್ ಏನಿದೆ ಅದೆಲ್ಲ ಬರ್ದಿದ್ಲು. ಅರ್ಥ ಆಯ್ತಾ ಮಕ್ಳೇ. ಅದ್ರ ಜೊತೆಗೆ ಅವಳು ಅವ್ರ ಅಪ್ಪನ ಎಷ್ಟು ಟ್ರಸ್ಟ್ ಮಾಡ್ತಾಳೆ ಅಂತ ಬರ್ದಿದ್ಲು. ಆಮೇಲೆ ಅವಳು ಅವ್ರ ಅಮ್ಮನ ಜೊತೆ ಯಾವ್ದು ರೀತಿಯಾದ ಒಂದು ರಿಲೇಶನ್ಶಿಪ್ ನ ಶೇರ್ ಮಾಡ್ತಾಳೆ ಅಂತ ಕೂಡ ಅಲ್ಲಿ ಅಕೌಂಟ್ ಮಾಡಿದ್ಲು. ನೋಡಿ, ಟ್ರಸ್ಟ್ ಇನ್ ಹರ್ ಫಾದರ್, ಹರ್ ಗ್ರೀಫ್ ಬಿಕಾಸ್ ಶಿ ಫೆಲ್ಟ್ ಹರ್ ಮದರ್ ಡಿಂಟ್ ಅಂಡರ್ಸ್ಟ್ಯಾಂಡ್ ಹರ್. ಸೊ ಇಲ್ಲಿ ಈಶ್ವರಿ ಅವರು ಒಂದು ಕ್ವೆಶನ್ ನ ಕೇಳಿದ್ದಾರೆ, ವಾಟ್ ಇಸ್ ಆಂಟಿ ಜೂಯಿಷ್ ಅಂತ. ಸೊ ಈ ಒಂದು ಆನ್ಸರ್ ಮಾಡೋದಕ್ಕೆ ಈ ಒಂದು ರೀತಿಯಾದ ಸೆಂಟಿಮೆಂಟ್ಸ್ ಈಶ್ವರಿ ಅವರೇ, ಯಾವ ರೀತಿಯಾದ ಸೆಂಟಿಮೆಂಟ್ಸ್ ಅಂದ್ರೆ ಇದು ಜೂಯಿಷ್ ಪೀಪಲ್ ಅಗೇನ್ಸ್ಟ್ ನಡೀತಿರುವಂತಹ ಒಂದು ಡಿಸ್ಕ್ರಿಮಿನೇಷನ್ ಆಯ್ತಾ. ಇದು ಒಂದು ಡಿಸ್ಕ್ರಿಮಿನೇಟ್ ಮಾಡ್ತಿತ್ತು ಅಗೇನ್ಸ್ಟ್ ಜೂಯಿಷ್ ಪೀಪಲ್. ಸೊ ಇದನ್ನೇ ಆಂಟಿ ಜೂಯಿಷ್ ಅಂತ ಹೇಳ್ತೀವಿ, ಅಂದ್ರೆ ಜೂಯಿಷ್ ಅವರ ಅಗೇನ್ಸ್ಟ್ ಆಯ್ತಾ, ಅವರ ಕಡೆ ನಡೀತಿರುವಂತಹ ಒಂದು ಡಿಸ್ಕ್ರಿಮಿನೇಷನ್. ಓಕೆನಾ ಈಶ್ವರಿ ಅವರೇ, ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಿಮ್ಗೆ ಯಾವ್ದೇ ಡೌಟ್ಸ್ ಇದ್ರು ಹಾಕ್ತಾರೆ, ನಾನು ನೋಡಿ ಆನ್ಸರ್ ಮಾಡ್ತೀನಿ ಆಯ್ತಾ. ಸೊ ನಾ ಹೇಳ್ದಂಗೆ ಇದರಲ್ಲಿ ಹೇಗೆ ಅವ್ರ ಅಪ್ಪನ ಜೊತೆ ಒಂದು ಟ್ರಸ್ಟ್ಫುಲ್ ಆಗಿರೋಂಥ ಒಂದು ಫುಲ್ ಟ್ರಸ್ಟ್ ಇರೋಂಥ ಒಂದು ರಿಲೇಶನ್ಶಿಪ್ ಇತ್ತು. ಬಟ್ ಅವ್ರ ಅಮ್ಮನ ಜೊತೆಗೆ ಹೇಗೆ ಒಂದು ರೀತಿಯಾದ ಒಂದು ಗೊಂದಲ ನಡೀತಿತ್ತು, ಅಂದ್ರೆ ಹೇಗೆ ಅವಳಿಗೆ ಅನ್ಸ್ತಿತ್ತು ಅವ್ರ ಅಮ್ಮ ಇವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಅನ್ನೋದನ್ನ ಕೂಡ ಇಲ್ಲಿ ಬರ್ದಿದ್ದಾರೆ. ನಾನು ಯಾಕೆ ಇದನ್ನ ಸ್ಟ್ರೆಸ್ ಮಾಡಿ 2 ಸತಿ ಹೇಳ್ದೆ ಅಂದ್ರೆ, ವಾಟ್ ಇಸ್ ದ ರಿಲೇಶನ್ಶಿಪ್ ಆನ್ ಫ್ರಾಂಕ್ ಶೇರ್ಡ್ ವಿತ್ ಹರ್ ಮದರ್ ಅಂಡ್ ಫಾದರ್ ಅಂತ ಕ್ವೆಶನ್ ಕೇಳ್ತಾರೆ.
ನಿಮ್ಮ ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ಉತ್ತರ ಇದೆ. ಓಕೆನಾ ಮಕ್ಳೇ? ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈಸಿ ಮಕ್ಳೇ, ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಕಷ್ಟ, ಅಯ್ಯೋ ಏನ್ ಇಂಗ್ಲಿಷ್ ಇದು ಅಂತ ಅನ್ಕೊಂಬೇಡಿ. ತುಂಬಾ ಸುಲಭ. ನೀವು ಕಥೆನ ಎಸ್ಸೆನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕ್ವೆಶನ್ ನೀವು 100% ಆನ್ಸರ್ ಮಾಡ್ತೀರಾ. ನಂಗೆ ಆ ಕಾನ್ಫಿಡೆನ್ಸ್ ನಿನ್ ಮೇಲಿದೆ. ಅರ್ಥ ಆಯ್ತಾ? ಸೊ ಮುಂದೆ ನೋಡೋಣ. ಸೊ ಅವಳು ಒಂದು ರೀತಿಯಾದ ಒಂದು ಸಂಬಂಧನ ನಡೀತಿತ್ತಲ್ಲ ವ್ಯಾನ್ ಡ್ಯಾನ್ ಅವ್ರ 17-year-old ಸನ್ ಜೊತೆಗೆ, ಅದ್ರ ಬಗ್ಗೆ ಕೂಡ ಅವಳು ಈ ಒಂದು ಡೈರಿಲಿ ಮೆನ್ಷನ್ ಮಾಡಿದ್ಲು. ಆಯ್ತಾ? ಸೊ ಹೇಗೆ ಒಂದು 16 months ಅವಳು ಕ್ಯಾಪ್ಟಿವಿಟಿಲಿ ಕಳೆದ್ಲು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರು. ಇದಕ್ಕೆ ಅವಳು ಒಂದು ರೀತಿಯಲ್ಲಿ ಈ ತರ ಹಾಕ್ತಾಳೆ, ಐ ಫೀಲ್ ಲೈಕ್ ಅ ಸಾಂಗ್ ಬರ್ಡ್ ಹೂಸ್ ವಿಂಗ್ಸ್ ಹ್ಯಾವ್ ಬೀನ್ ಬ್ರೂಟಲಿ ಟೋರ್ನ್ ಔಟ್ ಅಂಡ್ ಹೂ ಇಸ್ ಫ್ಲೈಯಿಂಗ್ ಇನ್ ಅಟರ್ ಡಾರ್ಕ್ನೆಸ್ ಅಗೇನ್ಸ್ಟ್ ದ ಬಾರ್ ಆಫ್ ಇಟ್ಸ್ ಓನ್ ಕೇಜ್. ಇದನ್ನ ಕೊಟ್ಬಿಟ್ಟು ನಿಮಗೆ ಇದು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಕೂಡ ಕೊಡ್ಬೋದು. ಸೊ ಇದ್ರಲ್ಲಿ ಏನಂದ್ರೆ ಅವಳನ್ನೇ ಒಂದು ಸಾಂಗ್ ಬರ್ಡ್ ಕಂಪೇರ್ ಮಾಡ್ತಾಳೆ. ಕಂಪೇರ್ ಮಾಡಿ ಏನಂತಾಳೆ, ಅವಳ ಒಂದು ವಿಂಗ್ಸ್ ಹರಿದೋಗಿರೋ ಹಾಗೆ ಅವಳಿಗೆ ಫೀಲ್ ಆಗುತ್ತೆ. ಅದು ಹೇಗೆ ಸುಮ್ಮನೆ ಕಿತ್ಬಿಟ್ಟಿರೋದಲ್ಲ, ಬ್ರೂಟಲಿ ಅಂದ್ರೆ ತುಂಬಾ ಒಂದು ಹಿಂಸೆ ಕೊಟ್ಟು ಕಿತ್ಕೊಂಡಿರೋ ಹಾಗೆ ಅವಳಿಗೆ ಫೀಲ್ ಆಗುತ್ತೆ. ಅಂಡ್ ಆಯ್ತಾ? ಅಂಡ್ ಕಂಪ್ಲೀಟ್ ಡಾರ್ಕ್ನೆಸ್ ಅಲ್ಲಿ ಒಂದು ಬರ್ಡ್ ಫ್ಲೈ ಆಗೋವಾಗ ಹೆಂಗ್ ಅನ್ಸುತ್ತೆ, ಆ ತರ ಇವಳಿಗೆ ಆ ಸಿಚುಯೇಷನ್ ಅಲ್ಲಿ ಅನ್ನಿಸ್ತಿತ್ತು. ಅಂಡ್ ಆಯ್ತಾ? ಅಂಡ್ ಹೇಗೆ ಅವಳು ಆ ಕೇಜ್ ಒಳಗೆ ಅವಳಿಗೆ ಹೆಂಗ್ ಅನ್ನಿಸ್ತಿತ್ತು ಅಂತ ಕೂಡ ಈ ಒಂದು ಸ್ಟೇಟ್ಮೆಂಟ್ ಅಥವಾ ಡೈಲಾಗ್ ಜೊತೆ ಅವಳು ಕನ್ವೆ ಮಾಡಕ್ ಟ್ರೈ ಮಾಡಿದ್ದಾಳೆ. ಇದು ಅವಳ ಡೈರಿಲಿತ್ತು ಮಕ್ಳೇ. ಸೊ ಅವಳನ್ನೇ ಅವಳು ಒಂದು ಸಾಂಗ್ ಬರ್ಡ್ ಕಂಪೇರ್ ಮಾಡ್ಕೊಂಡು ಹೇಳಿದ್ರು. ಸಾಂಗ್ ಬರ್ಡ್ ಅನ್ನೋದು ಒಂದು ಕ್ಯೂ ಮಕ್ಳೇ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಆ ಟರ್ಮ್ ನೋಡಿದ ತಕ್ಷಣ ನಿಮ್ಗೆ ಏನ್ ಗೊತ್ತಾಗ್ಬೇಕು, ಯಾವ ಲೆಸನ್ ಇಂದ? ಅದು ಆನ್ ಫ್ರಾಂಕ್. ಅರ್ಥ ಆಯ್ತಾ? ಸಾಂಗ್ ಬರ್ಡು ಆನ್ ಫ್ರಾಂಕ್ ಜೊತೆಗೆ ರಿಲೇಟ್ ಮಾಡ್ಕೊಳ್ಳಿ. ಓಕೆನಾ ಮಕ್ಳೇ? ಸೊ ಶಿ ಆಲ್ಸೋ ರೋಟ್ ಫೇಕ್ ನೇಮ್ಸ್. ಅಂದ್ರೆ ನೀವು ಇವಾಗ ಒಂದು ಡೈರಿಲಿ ಬರೆಯೋವಾಗ ನೀವೊಂದು ಕಥೆನ ಬರೀತಿರ್ತೀರಾ, ತುಂಬಾ ಸೀಕ್ರೆಟ್ ಅನ್ಕೊಳ್ಳಿ, ನೀವು ನಿಜವಾದ ಹೆಸರು ಬರೀತೀರಾ ಇಲ್ಲ ಅಲ್ವಾ? ನೀವು ಹೊಸ ಹೆಸರನ್ನ ಹುಟ್ಟಿಸ್ಕೊಂಡು ಅದನ್ನ ಬರೀತೀರಾ ಅಲ್ವಾ? ಹಂಗೇನೆ ಇದೇನಿದೆ ಅದು ಇವಳು ಕೂಡ ಬೇರೆ ಬೇರೆ ನೇಮ್ಸ್ನ ಇಟ್ಕೊಂಡು ಅವಳ ಒಂದು ಡೈರಿಲಿ ಮೆನ್ಷನ್ ಮಾಡ್ತಿದ್ಲು. ಅರ್ಥ ಆಯ್ತಾ ಮಕ್ಳೇ? ಸೊ ನಡೀರಿ ಇವಾಗ ನೋಡೋಣ. ಈಶ್ವರಿ ಅವರು ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ಎಕ್ಸ್ಟಸಿ ಮೀನಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಮ್ಯಾಮ್. ಇದನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಾ? ಎಕ್ಸ್ಟಸಿ. ಇದರ ಮೀನಿಂಗ್ ಏನು? ಹ್ಯಾಪಿನೆಸ್. ತುಂಬಾ ಖುಷಿ ಆಗುತ್ತೆ. ನಿಮ್ಮ ನಾಳೆ ಎಕ್ಸಾಮ್ ಬರೀತೀರಾ, ಎಕ್ಸಾಮ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಒಂದು 90+ ಬಂದ್ಬಿಟ್ಟಿದೆ ಅಂದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತಲ್ವಾ? ಅದನ್ನೇ ನಾವು ಎಕ್ಸ್ಟಸಿ ಅಂತ ಹೇಳ್ತೀವಿ. ಅರ್ಥ ಆಯ್ತಮ್ಮ? ಅರ್ಥ ಆಯ್ತಾ ಈಶ್ವರಿ ಅವರೇ? ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಇವಾಗ ಮುಂದೆ ನೋಡೋಣ ಬನ್ನಿ. ನಾ ಹೇಳ್ದಂಗೆ ಆನ್ ಫ್ರಾಂಕ್ ಡೈರಿಲಿ ಇಷ್ಟು ಇನ್ಫಾರ್ಮೇಶನ್ ಬರ್ದಿದ್ಲು, ತುಂಬಾ ಮುಖ್ಯ. ಸೊ ಅದನ್ನ ನೋಡ್ಕೊಳ್ಳಿ. ಆಯ್ತಾ? ಇದ್ರ ಬಗ್ಗೆ ಕ್ವೆಶನ್ ಕೇಳ್ತಾರೆ. ನೆಕ್ಸ್ಟ್ ನಾಜಿ ಕ್ರುಯಾಲಿಟಿ ಬಗ್ಗೆ ಕೇಳ್ತಾರೆ. ಆಯ್ತಾ? ನಾಜಿ ಕ್ರುಯಾಲಿಟಿ ಅಂದ್ರೆ ಏನು? ಒಂದು ನಾಜೀಸ್ ಬಂದಾಗ ಅವ್ರ ಹತ್ರ ಇದ್ದಿರುವಂತಹ ಎಲ್ಲ ಒಂದು ಒಡವೆ ಅಥವಾ ದುಡ್ಡೇನಿದೆ ಮಕ್ಕಳೇ, ಅದನ್ನ ತಗೊಂಡು ಹೊಟ್ಟೋಗ್ತಾರೆ. ಆಯ್ತಾ? ಒಂದು ಅನೆಕ್ಸ್ ಅಂದ್ರೆ ಆ ಒಂದು ಬಿಲ್ಡಿಂಗ್ ಅಲ್ಲಿ ಇರುವಂತಹ ಒಂದು ಪುಟ್ಟ ರೂಮ್ ಅಲ್ಲಿ ಅವ್ರು ಇದ್ರಲ್ಲ, ಅಲ್ಲಿಂದ ಅವರೆಲ್ಲ ಕಿತ್ಕೊಂಡು ಹೊಟ್ಟೋಗ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಇವ್ರನ್ನೆಲ್ಲ ತಗೊಂಡು ಆಶ್ವಿಟ್ಸ್ ಕರ್ಕೊಂಡು ಹೋಗ್ತಾರೆ. ಆಶ್ವಿಟ್ಸ್ ಏನಿದೆ ಅದು ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್. ಆಯ್ತಾ? ಸೊ ಕ್ಯಾಟಲ್ ಟ್ರಕ್ಸ್ ಅಂದ್ರೆ ಎತ್ತಿನ ಗಾಡಿಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಯ್ತಾ? ಸೊ ಇವ್ರೇನಿದ್ದಾರೆ ನಾಜೀಸ್ ಅವ್ರು ಯಾರು ಮಕ್ಳೇ? ನಾ ಹೇಳಿದಲ್ಲ, ಆಂಟಿ ಜೂಯಿಸ್ ಸೆಂಟಿಮೆಂಟ್ಸ್ ಅಂದ್ರೆ ಜೂಸ್ನ ಅಗೇನ್ಸ್ಟ್ ಇರುವಂತ ಒಂದು ಡಿಸ್ಕ್ರಿಮಿನೇಟಿವ್ ನೇಚರ್ ಇರುವಂತ ಜನ, ಅವರೇ ಈ ನಾಜೀಸ್. ಓಕೆನಾ ಮಕ್ಳೇ? ಸೊ ಇಲ್ಲೇನ್ ಮಾಡ್ತಿದ್ರು, ಹೆಂಗಸ್ರನ್ನ ಗಂಡಸ್ರನ್ನ ಸಪ್ರೇಟ್ ಮಾಡ್ಬಿಟ್ಟು ಬೇರೆ ಬೇರೆ ಕ್ಯಾಟಲ್ ಟ್ರಕ್ಸ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಅಂಡ್ ಹೆಂಗಾಯ್ತಪ್ಪ ಅಂದ್ರೆ ಒಬ್ರೊಬ್ರಿಗೆ ಅವರು ಟಾಟಾ ಬಾಯ್ ಬಾಯ್ ಹೇಳಕ್ಕೂ ಚಾನ್ಸ್ ಸಿಗ್ತಿರ್ಲಿಲ್ಲ. ಎಂತ ಒಂದು ಕೀಳಾಗಿರುವಂತ ಜನಗಳಾಗಿ ಇವ್ರನ್ನ ಟ್ರೀಟ್ ಮಾಡ್ತಿದ್ರು. ಆಯ್ತಾ? ಸೊ ಇಲ್ಲೇನಾಯ್ತು, ಮಿಸ್ಸಸ್ ಫ್ರಾಂಕು, ವ್ಯಾನ್ ಡ್ಯಾನ್ಸು ಮತ್ತೆ ಡೆಂಟಿಸ್ಟ್ ಏನಾದ್ರು ಅವರು ತುಂಬಾ ಬೇಗ ಸುಸ್ತಾಗಿ ಸತ್ತೋದ್ರು. ಎಕ್ಸಾಷನ್ ಅಂದ್ರೆ ನಿಮ್ಗೆ ಒಂದು 4 ದಿನ ಊಟ ಸಿಕ್ಕಿಲ್ಲ, ನೀರ್ ಸಿಕ್ಕಿಲ್ಲ ಅಂದ್ರೆ ಸಖತ್ ಸುಸ್ತಾಗತ್ತಲ್ಲ, ತಲೆ ತಿರುಗಿ ಬಿದ್ದೋಗೋ ಹಂಗೆ. ಆ ರೀತಿಯಲ್ಲಿ ಎಕ್ಸ್ಟ್ರೀಮ್ ಆಗಿ ಇವ್ರೇನಿದ್ದಾರೆ ಅದು ಹೋಗ್ಬಿಟ್ರು ಕೂಡ. ಇಲ್ಲಿ ಖುಷ್ವಂತ್ ಅವರು ಒಂದು ಮೆಸೇಜ್ ನ ಕಳ್ಸಿದ್ದಾರೆ, ನಾನು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ಬಿಟ್ಟೆ, ಅದನ್ನ ಹೇಳ್ತೀನಿ. ಈಸ್ಟ್ ಆರ್ ವೆಸ್ಟ್ ಪದ್ಮಶ್ರೀ ಮ್ಯಾಮ್ ಅಂಡ್ ಪರೀಕ್ಷೆ ಚಾನೆಲ್ ಇಸ್ ದ ಬೆಸ್ಟ್ ರಿಯಲಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಖುಷ್ವಂತ್ ಅವರೇ, ನನಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನ ಚೆನ್ನಾಗಿ ನಿಮ್ಗೆಲ್ಲ ಹೇಳ್ಕೊಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಖುಷ್ವಂತ್ ಅವರೇ, ನೀವು ಇದನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ನನಗೆ ಖುಷಿ ಆಯ್ತು ಕೇಳಿ. ನಡೀರಿ ಇವಾಗ ವಾಪಸ್ ನಾಜಿ ಕ್ರುಯಾಲಿಟಿಗೆ ಬರೋಣ. ಸೊ ಇಲ್ಲಿ ಇವ್ರೇನ್ ಮಾಡ್ತಿದ್ರು, ಜೂಯಿಶ್ ಹಂಗೇರಿಯನ್ ಚಿಲ್ಡ್ರನ್
ಸ್ಟ್ಯಾಂಡ್ ನೇಕೆಡ್ ಇನ್ ಫ್ರೀಸಿಂಗ್ ರೇನ್. ಗ್ಯಾಸ್ ಚೇಂಬರ್ಸ್ ಇರ್ತಿತ್ತು ಆಯ್ತಾ. ಅಂಡ್ ಈ ಮಕ್ಳನ್ನೆಲ್ಲ ಪಾಪ ನೇಕೆಡ್ ಆಗಿ ನಿಲ್ಸಿರ್ತಿದ್ರು, ಎಲ್ಲಿ, ಮಳೆ ಕೆಳಗೆ. ಸೊ ಒಂದು ರೀತಿಯಾದ ಕೀಳಾಗಿ ನೋಡ್ಕೊಳ್ಳೋರು, ಇವ್ರಿಗೆ ಆದಷ್ಟು ಟಾರ್ಚರ್ನ ಅವರು ನೀಡ್ತಿದ್ರು ಈ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಲ್ಲಿ. ಆಶ್ವಿಟ್ಸ್ ಅಂತ ನಾ ಹೇಳಿದ್ನಲ್ಲ, ಅದು ಕೂಡ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪು. ಡಿಡಂಟ್ ಆಫರ್ ಆರ್ ಗಿವ್ ಎನಿ ಕೈಂಡ್ ಆಫ್ ಫುಡ್ ಆಯ್ತಾ. ಅವ್ರಿಗೆ ತಿನ್ನಕ್ಕೆ ಊಟ ಕೂಡ ಸಿಗ್ತಿರ್ಲಿಲ್ಲ ಅಂತ ಸಿಚುಯೇಷನ್ ಕೂಡ ಆಯ್ತು. ಆನ್ ಫ್ರಾಂಕ್ಗೆ ಏನ್ ಸಿಚುಯೇಷನ್ ಡಿಫ್ರೆಂಟ್ ಆಗಿರ್ಲಿಲ್ಲ ಆಯ್ತಾ. ಅವಳಿಗೂ ಸೇಮ್ ಆಗಿತ್ತು, ಅವಳಿಗೂ ತುಂಬಾ ಚಳಿ ಆಗೋದು ಮತ್ತೆ ಹಶ್ವು ಕೂಡ ಆಗೋದು. ಅಂಡ್ ಅವಳು ಇದರಿಂದ ಏನಾಗ್ಬಿಟ್ಟಿತ್ತು, ಫುಲ್ ಸಣ್ಣ ಆಗ್ಬಿಟ್ಟಿದ್ಲು, ಒಂದು ಸ್ಕೆಲಿಟನ್ ನೋಡ್ದಂಗೆ ಆಗ್ಬಿಟ್ಟಿದ್ಲು ಆಯ್ತಾ. ಅಂಡ್ ಪಿಟಿಫುಲ್ ವೀಕ್ ವಿತ್ ಟೈಫಾಯ್ಡ್, ಅವಳಿಗೆ ಟೈಫಾಯ್ಡ್ ಕೂಡ ಬಂದ್ಬಿಡುತ್ತೆ, ವೀಕ್ ಕೂಡ ಆಗ್ತಾಳೆ ಆಯ್ತಾ. ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಮಕ್ಕಳೇ, ಚಿಲ್ಡ್ರನ್ ಎಲ್ಲ ನಿಂತ್ಕೊಂಡಿದ್ರು, ಅವ್ರು ನಿಂತ್ಕೊಂಡು ಏನ್ ಮಾಡ್ತಿದ್ರು, ನೇಕೆಡ್ ಆಗಿ ಮಳೆ ಕೆಳಗೆ ನಿಂತ್ಕೊಂಡು ಗ್ಯಾಸ್ ಚೇಂಬರ್ಸ್ಗೆ ಹೋಗಕ್ಕೆ ನಿಂತಿದ್ರು ಆಯ್ತಾ. ಅಲ್ಲಿ ಇವ್ರಿಗೆ ಸಾಯಿಸ್ಬಿಡೋರು ಮತ್ತೆ ಮರ್ಡರ್ ಮಾಡ್ಬಿಡೋರು. ಇಂಥ ಒಂದು ಕ್ರೂಯಲ್ ಸಿಚುಯೇಷನ್ ನೋಡ್ಕೊಳ್ಳಿ. ಇದು ಯಾವ್ದಾದ್ರು ಆದ್ರೆ ನಮ್ಗೆ ಒಂಥರ ಅಸಹ್ಯ ಆಗುತ್ತೆ, ಬಟ್ ಇದು ನಮ್ಮ ಹಿಸ್ಟ್ರಿ ನಡೆದಿದೆ ಮಕ್ಕಳೇ ಆಯ್ತಾ. ಇದೇನ್ ನಾನು ಹೊಸದ್ ಹುಡ್ಸ್ಕೊಂಡು ಹೇಳ್ತಿಲ್ಲ, ಎಸ್ ಹೇಳಿರೋದಲ್ಲ, ನಿಜಾನೇ. ಓಕೆನಾ. ಇವಾಗ ನಾ ಹೇಳಿದ್ನಲ್ಲ, ಆನ್ ಫ್ರಾಂಕ್ ಕೂಡ ಸಿಚುಯೇಷನ್ ಸೇಮ್ ಆಗಿತ್ತು. ಅವಳು ಕೂಡ ಇದೇ ಸಿಚುಯೇಷನ್ ತುಂಬಾ ವೀಕ್ ಆಗಿ ಟೈಫಾಯ್ಡ್ ಬಂದು ಸತ್ತೋಗ್ತಾಳೆ ಆಯ್ತಾ. ಅಂಡ್ ಇದೆಲ್ಲ ಏನು ನಿಮ್ಗೆಲ್ಲ ಹೋಗಿ ಗ್ರೇವ್ಸ್ ಅನ್ನೋದು ಅವ್ರಿಗೆ ಹೋಗಿ ಸಪ್ರೇಟ್ ಆಗಿ ಇದು ಮಾಡೋದೆಲ್ಲ ಇಲ್ಲ, ಎಲ್ಲ ಒಂದು ಬಾಡೀಸ್ ನ ಜೊತೆಗೆ ಹಾಕ್ಬಿಟ್ಟು ಮಾಸ್ ಗ್ರೇವ್ಸ್ ಇರ್ತಿತ್ತು. ಯಾವುದೇ ರೀತಿಯಾದ ಒಂದು ಗುಡ್ ಸಿಚುಯೇಷನ್ ಇರ್ಲಿಲ್ಲ ಅಂತ ನಾವು ಹೇಳ್ಬೋದಾಯ್ತಾ. ಸೊ ಎಕ್ಸಾಷನ್ ಮೀನ್ಸ್ ಎಕ್ಸ್ಟ್ರೀಮ್ ಟಯರ್ಡ್ನೆಸ್ ಅಂತ ಹೇಳಿದ್ದಾರೆ ಇನ್ಸ್ಪಿರೇಷನಲ್ ಕೋಚ್ ಶಾಲಾ ಅವರು. 100% ನಾ ಹೇಳ್ದಂಗೆ ಒಂದ್ 4 ದಿನ ನೀವು ಊಟ ಮಾಡಿದರೆ ಹೆಂಗ ಸುಸ್ತಾಗತ್ತಲ್ಲ, ಅದನ್ನ ಎಕ್ಸ್ಟ್ರೀಮ್ ಟಯರ್ಡ್ನೆಸ್ ಅಂತಾನೆ ಹೇಳೋದು. ವೆರಿ ವೆರಿ ಗುಡ್. ನಾ ಹೇಳ್ದಂಗೆ ಎಕ್ಸಾಷನ್ ಅಂದ್ರೆ ಅಂತ ಏನ್ ಕೇಳಿದ್ರಿ ನೀವು, ನಾನು ಅದಕ್ಕೆ ಆನ್ಸರ್ ಹೇಳ್ತೀನಿ, ಎಕ್ಸ್ಟ್ರೀಮ್ ಟಯರ್ಡ್ನೆಸ್ ಅಂತ. ಓಕೆನಾ. ಸೊ ನಿಮ್ಮ ಆನ್ಸರ್ ನಾನು ಹೇಳಿದೀನಿ ಅಂತ ನಾ ಹೇಳ್ಕೊಂತೀನಿ ಅಂತ ತಿಳ್ಕೊಂತೀನಿ. ನಡೀರಿ ಇವಾಗ ಮುಂದುವರ್ಸೋಣ. ನೆಕ್ಸ್ಟ್ ಮಕ್ಕಳೇ, ಇನ್ನ ಬೇರೆ ಬೇರೆ ಆನ್ ಫ್ರಾಂಕ್ ಸ್ಟೋರಿಯಲ್ಲಿ ಬೇರೆ ಬೇರೆ ಭಾಗಗಳು ಯಾವ್ದು ಇಂಪಾರ್ಟೆಂಟು. ಆನ್ ಫ್ರಾಂಕಿನ ಚೈಲ್ಡ್ಹುಡ್ ಅಂದ್ರೆ ಅವಳ ಚೈಲ್ಡ್ಹುಡ್ ಹೆಂಗ್ ಕಳೀತು, ಅವಳ ಒಂದು ನೇಚರ್ ಹೆಂಗಿತ್ತು. ಅವ್ರ ಅಪ್ಪ ಕೂಡ ಹೇಳ್ತಾರೆ ಇವಳೊಬ್ಬಳು ಎಕ್ಸ್ಟ್ರೋವರ್ಟೆಡ್ ಪರ್ಸನ್ ಆಗಿದ್ಲು, ಅಂದ್ರೆ ಅವಳಿಗೆ ಬಟ್ಟೆ ಮತ್ತೆ ಜನಗಳ ಜೊತೆ ಬೆರೆಯೋದು ಅಂದ್ರೆ ಸುಮಾರು ಇಷ್ಟ ಅಂತ ಕೂಡ ಹೇಳ್ತಿದ್ರು. ಅವಳ ಚೈಲ್ಡ್ಹುಡ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ನಿಮ್ಮ ಎಕ್ಸಾಮ್ಗೆ. ಅಂಡ್ ಇಂಪ್ಯಾಕ್ಟ್ ಆಫ್ ದ ಡೈರಿ, ಇದು ಹೆಂಗೆ 19 ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಯ್ತು ಅಂಡ್ ಓವರ್ 2 ಮಿಲಿಯನ್ ಕಾಪೀಸ್ ಇದು ಹಂಚ್ತಾರಲ್ಲ, ಆ ಇಂಪ್ಯಾಕ್ಟ್ ಏನಾಯ್ತು ಅಂಡ್ ಹೇಗೆ ಇದನ್ನ ನೋಡಿ ಜನಗಳು ಇನ್ಸ್ಪೈರ್ ಆದ್ರು, ಅದ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಜಾಪನೀಸ್ ಮಕ್ಕಳೆಲ್ಲ ಡಾಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಏನಿದೆ ಇಂಪ್ಯಾಕ್ಟ್ ಆಫ್ ದ ಡೈರಿ ಕೆಳಗೆ ಬರುತ್ತೆ. ಆನ್ ಫ್ರಾಂಕ್, ಹೌ ವಾಸ್ ಆನ್ ಫ್ರಾಂಕ್ ಅ ಕರೇಜಿಯಸ್ ಲೀಡರ್ ಅಂತ ಒಂದು ಕ್ವೆಶನ್ ಕೇಳ್ಬೋದು. ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋ ನಾನು ಕ್ಲಿಯರ್ ಆಗಿ ಕರೇಜಿಯಸ್ ಲೀಡರ್ ಅಂತ ಹಾಕ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ನೋಡಿ ಕೂಡ. ಬಟ್ ಹೇಳ್ಬೇಕು ಅಂದ್ರೆ ಅವಳಿಗೆ ಊಟ ಸಿಗದೆ ಇರೋವಾಗ ನಿಂತ್ಬಿಟ್ಟು ಕೇಳ್ತಿದ್ಲು ನಂಗೆ ಊಟ ಕೊಡಿ ಅಂತ ಆಯ್ತಾ. ಅಂಡ್ ಅವಳ ಒಂದು ಅಕ್ಕ ಏನಿದ್ದಾಳೆ ಮಾರ್ಗೋಗೆ ಒಂದು ರೀತಿಯಾದ ಸಪೋರ್ಟ್ನ ನೀಡ್ತಿದ್ಲು, ಒಂದು ರೀತಿಯಾದ ಒಂದು ಪ್ರೋತ್ಸಾಹವನ್ನ ನೀಡ್ತಿದ್ಲು. ಬಿಕಾಸ್ ಆ ಸಿಚುಯೇಷನ್ ಎಷ್ಟು ಖರಾಬ್ ಆಗ್ಬಿಟ್ಟಿತ್ತು ಅಂತ ನಾವು ಹೇಳ್ಬೋದು. ಪಾಪ ಅವ್ರಿಗೆ ಯಾವುದೇ ರೀತಿಯಾದ ಇರ್ಲಿಲ್ಲ. ಸೊ ಅವಳಿಗೋಸ್ಕರ ಅವಳೇ ನಿಂತು ಕೇಳ್ತಿದ್ಲು. ಸೊ ಇದು ಒಂದಿಷ್ಟು, ಎಲ್ಲ ಅಂತ ನಾ ಹೇಳಲ್ಲ, ನಾ ಹೇಳೋದಕ್ಕೆ ಎಲ್ಲ ಬೇಕು ಅಂದ್ರೆ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿ ಡೀಟೇಲ್ ಆಗಿ ನಿಮಗೆ ಸಿಗತ್ತೆ ಆಯ್ತಾ. ಅದ್ರ ಜೊತೆಗೆ ಟ್ರಿಬ್ಯೂಟ್ಸ್ ಕೂಡ ಆಯ್ತು. ಅಂದ್ರೆ ಆನ್ ಫ್ರಾಂಕ್ ಫಾರೆಸ್ಟ್ ಅಂತ ಒಂದು ಸ್ಟಾರ್ಟ್ ಆಯ್ತು. ವಿಯಾನಲ್ಲಿ ಫಂಡ್ ರೇಸ್ ಕೂಡ ಮಾಡಿದ್ರು ಅದಕ್ಕೋಸ್ಕರ. ಅಂಡ್ ನಿಮ್ಗೆ ಬೇರೆ ಬೇರೆ ಬರ್ಲಿನ್ ಅಲ್ಲಿ ಕೂಡ ಸಾಕಷ್ಟು ಅವಳ ಮನೆ ಏನಿತ್ತು ಅದನ್ನ ಕೂಡ ಒಂದು ರೀತಿಯಾದ ಸೊಸೈಟಿಗೋಸ್ಕರ ಕೊಟ್ರು. ಅಂಡ್ ಒಂದು ರೀತಿಯಾದ ಸೋಷಿಯಲ್ ಮತ್ತೆ ರೇಷಿಯಲ್ ಟಾಲರೆನ್ಸ್ ಅಗೇನ್ಸ್ಟ್ ಇವಳ ಹೆಸರನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳೇ. ಸೊ ಇದು ನಮ್ಮ ಟ್ರಿಬ್ಯೂಟ್ಸ್ ನ ಕೆಳಗೆ ಬರುತ್ತೆ. ಸೊ ಇದೆಲ್ಲ ಬೇರೆ ಭಾಗಗಳು ಈ ಚಾಪ್ಟರ್ ನ, ನಾನು ಎಲ್ಲ ಡೀಟೇಲ್ಸ್ ಇಲ್ಲಿ ಹೇಳಲ್ಲ, ಬಟ್ ಇದು ಇಂಪಾರ್ಟೆಂಟ್, ನೀವು ಬರ್ಕೊಳ್ಳಿ. ನಾ 1 ನಿಮಿಷ ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ನೀವು ತಗೊಳ್ಬೋದು ಆಯ್ತಾ. ಸ್ಕ್ರೀನ್ ಶಾಟ್ ತಗೊಂಡ್ಮೇಲೆ ನಾನು ಬಂದು ನಿಮ್ಗೆ ಮುಂದುವರಿಸ್ತೀನಿ. ಓಕೆ ಮಕ್ಳೆ, ಸ್ಕ್ರೀನ್ ಶಾಟ್ ತಗೊಂಡ್ರಿ ಅಂತ ಅನ್ಕೊಂಡಿದ್ದೀನಿ ನಾನು. ಇದು ಆನ್ ಫ್ರಾಂಕಿನ ಒಂದು ಲೆಸನ್ ನ ಅಂತ್ಯಕ್ಕೆ ಬಂದಿದೀವಿ. ಇವಾಗ ಮುಂದಿನ ಒಂದು ಲೆಸನ್, ನೀವೆಲ್ಲ ಕೇಳಿದ್ರಲ್ಲ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಮ್ಯಾಮ್ ತುಂಬಾ ತಲೆ ಕೆಡುತ್ತೆ, ಅರ್ಥನೇ ಆಗಲ್ಲ ಎಷ್ಟು ಓದಿದ್ರು ಅಂತ. ಇವಾಗ ನಾನು ರಿವೈಸ್ ಮಾಡ್ತೀನಿ ಆಯ್ತಾ. ಸೊ ಒಂದು ವಿಲೇಜ್ ಕ್ರಿಕೆಟ್ ಮ್ಯಾಚ್ ಹೆಸರು ಆಥರ್, ಬಹಳ ಮುಖ್ಯ, ಕರೆಕ್ಟಾ? ತಿಳ್ಕೊಳ್ಳಿ, ಬರ್ದಿ ಪ್ರಾಕ್ಟೀಸ್ ಮಾಡಿ. ಈ ಒಂದು ವಿಲೇಜ್ ಕ್ರಿಕೆಟ್ ಮ್ಯಾಚ್ ನ ನಾನು ಸಮ್ಮರೈಸ್ ಮಾಡೋದಕ್ಕೆ ನಾನು ಒಂದು 5 ಈವೆಂಟ್ ನ ಇಲ್ಲಿ ಹಾಕಿದ್ದೀನಿ. ಓಕೆನಾ. ಅದ್ರ ಮುಂಚೆ
ಕ್ರಿಕೆಟ್ ಮ್ಯಾಚ್ ಅಂದಾಗ 2 ಟೀಮ್ ಇರತ್ತಲ್ವಾ. ಸೊ ಈ 2 ಟೀಮ್ ಯಾವುದು? ವಾರಿಯರ್ಸ್ ಆಫ್ ಫಾರ್ಡೆಂಡನ್ ಮತ್ತೆ ಇನ್ವೇಡರ್ಸ್. ಸೊ ಇವರಿಬ್ರೇನಿದ್ದಾರೆ ಈ 2 ಟೀಮ್ ಆಯ್ತಾ. ಒಂದು ಟೀಮ್ ಹೆಸರು ವಾರಿಯರ್ಸ್ ಆಫ್ ಫಾರ್ಡೆಂಡನ್, ಇನ್ನೊಂದು ಇನ್ವೇಡರ್ಸ್. ಮಕ್ಕಳೇ, ನೀವು ಇದು ಕೇಳಿರೋದ್ರಿಂದ ನಾನೊಂದು ಸ್ವಲ್ಪ ಸ್ಲೋ ಆಗಿ ಹೇಳ್ತಿದ್ದೀನಿ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ಎಲ್ಲರೂ ಹೇಳಿದ್ರಲ್ಲ ಅದು ಕಷ್ಟ ಅಂತ, ಅದಕ್ಕೇನೆ. ಸೊ ಖಂಡಿತ ಏನಾದ್ರೂ ಪಾಯಿಂಟರ್ಸ್ ನಿಮ್ ತಲೆಗೆ ಬಂದ್ರೆ ಅದನ್ನ ಬರ್ಕೊಳ್ಳಿ, ಓಕೆನಾ. ಸೊ ಇವಾಗೆಲ್ಲ ಈವೆಂಟ್ಸ್ ನಾನು ಇಲ್ಲಿ ಹಾಕಿದ್ದೀನಿ, ಬಟ್ ಒಂದೊಂದು ಈವೆಂಟ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮುಂದೆ ನೋಡೋಣ ಬನ್ನಿ. ಮೊದಲನೇ ಈವೆಂಟ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಬರ್ತಾರೆ. ಮೊದಲನೇದಾಗಿ ಯಾವ ಕ್ಯಾರೆಕ್ಟರ್ಸ್ ನೋಡೋಣ. ಸೆಕ್ಸ್ಟನ್, ಪೋಸ್ಟ್ ಮ್ಯಾನ್, ಬೂನ್, ಡೊನಾಲ್ಡ್ ಮತ್ತೆ ಅದರ ಜೊತೆಗೆ ಒಂದಿಷ್ಟು ಫಿಗರ್ ಆಫ್ ಸ್ಪೀಚಸ್ ಕೂಡ ಇದೆ. ಅದನ್ನ ಕೂಡ ತಿಳ್ಕೊಳ್ಳೋದು ಮುಖ್ಯ. ಅದನ್ನ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ ಕೇಳಿ ಏನ್ ಅರ್ಥ ಅಂತ ಕೂಡ ಕೇಳ್ಬೋದು. ನಿಮ್ಮ ಯಾವ್ದಾದ್ರು 3 ಮಾರ್ಕರ್ 4 ಮಾರ್ಕರ್ಸ್ಗೂ ಕೇಳ್ಬೋದು ಆಯ್ತಾ. ಈ ಒಂದು ಈವೆಂಟ್ ಅಲ್ಲಿ ಏನಾಯ್ತು ಇವಾಗೆಲ್ಲ ಮರ್ತೋಗಿ, ನಿಮ್ ಟೆಕ್ಸ್ಟ್ ಬುಕ್ ಅದೆಲ್ಲ ಮರ್ತೋಗಿ. ನೀವು ಒಂದು ಇಂಡಿಯಾ ಮ್ಯಾಚ್ ನೋಡ್ತಿದ್ದೀರಾ ಒಂದು ಟಿವಿಲಿ ಅಂತ ಅನ್ಕೊಳ್ಳಿ. ಆ ಮ್ಯಾಚ್ ನ ನಾನು ರೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಕಿವಿ ಮುಚ್ಕೊಂಡ್ ಬೇಕಾದ್ರೂ ಕೇಳಿ, ಬಿಕಾಸ್ ಇದೆಲ್ಲ ಜ್ಞಾಪಕ ಇರುತ್ತೆ. ಏನು ಕಷ್ಟ ಇಲ್ಲ ಈ ಲೆಸನ್ ಆಯ್ತಾ. ಮೊದಲನೇದಾಗಿ ಏನಾಯ್ತು, ಬ್ಯಾಟ್ಸ್ಮನ್ ಯಾರ್ಯಾರಿದ್ರು, ಸೆಕ್ಸ್ಟನ್ನು ಮತ್ತೆ ಪೋಸ್ಟ್ ಮ್ಯಾನ್, ಇವರಿಬ್ರು ಆ ಪಾಯಿಂಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರು. ಅರ್ಥ ಆಯ್ತಾ. ದೇ ಪ್ಲೇಡ್ ಕಾಶಿಯಸ್ಲಿ ಟೇಕಿಂಗ್ ನೋ ರಿಸ್ಕ್. ಸೊ ಇವ್ರೇನ ಮಾಡಿದ್ರು, ಯಾವುದೇ ರೀತಿಯಾದ ರಿಸ್ಕ್ ತಗೊಂತಿರ್ಲಿಲ್ಲ. ತುಂಬಾ ಹುಷಾರಾಗಿ, ಕಾಶಿಯಸ್ ಅಂದ್ರೆ ಹುಷಾರಾಗಿ ಇದನ್ನ ಆಡ್ತಿದ್ರು. ದ ಮೇಜರ್ ಬೋಲ್ಡ್ ಅ ಹಾಫ್ ವಾಲಿ ವಿಚ್ ದ ಸೆಕ್ಸ್ಟನ್ ಹಿಟ್ ಇನ್ ಟು ಬೂನ್ಸ್ ಮಿಡ್ರಿಫ್ ಆಯ್ತಾ. ಸೊ ಏನಾಯ್ತು, ಈ ಮೇಜರ್ ಏನಿದಾನೆ ಅವನು ಹಾಫ್ ವಾಲಿನ ಬೋಲ್ ಮಾಡ್ದ. ಅಂದ್ರೆ ಆಲ್ಮೋಸ್ಟ್ ಇನ್ನೇನ್ ಬ್ಯಾಟ್ ಮುಂದೆನೆ ಬಂದ್ಬಿಟ್ಟಿತ್ತು ಬಾಲು ಆಯ್ತಾ. ಇವನೇನ್ ಮಾಡ್ದ, ಸೆಕ್ಸ್ಟನ್ನು ಅದನ್ನ ಎತ್ತಿ ಹೊಡೆದಾಗ ಅದ್ ಹೋಗಿ ಬೂನ್ಸ್ ಮಿಡ್ ರಿಫ್ ಅಲ್ಲಿ ಹೊಡಿತು ಆಯ್ತಾ. ನಮ್ಮ ಎದೆ ಮತ್ತೆ ವೇಸ್ಟಿನ ಮಧ್ಯದ ಭಾಗವನ್ನು ನಾವು ಮಿಡ್ ರಿಫ್ ಅಂತ ಹೇಳ್ತೀವಿ. ಅದಕ್ಕೆ ಹೋಗಿ ಹೊಡಿಯತ್ತೆ. ಆವಾಗ ಏನಾಗತ್ತೆ, ಅದು ಹೊಡೆದಾಗ ಆ ಬಾಲ್ನ ಅವನು ಹಿಂಗ್ ಹಿಡಿತಾನೆ, ಯಾರು, ಬೂನು. ಆವಾಗ ಅವನು ಔಟ್ ಆಗೋಗ್ತಾನೆ. ಅರ್ಥ ಆಯ್ತಾ. ಔಟ್ ಆಗ್ತಾನೆ ಯಾರು, ಸೆಕ್ಸ್ಟನ್. ಇದಿಷ್ಟು ಅರ್ಥ ಆಯ್ತಾ. ಮುಂದೆ ನೋಡೋಣ. ಬೂನ್ ವಾಸ್ ಇನ್ ಪೇನ್. ಇಲ್ಲಿ ಹೊಡೆದಿದ್ದಕ್ಕೆ ನೋವತ್ತಲ್ವಾ ಬಾಲ್, ಇಲ್ಲಿ ಯಾರಿಗಾದ್ರೂ ಬಿದ್ರೆ. ನಂಗಂತೂ ತುಂಬಾ ನೋವತ್ತಪ್ಪ, ನಿಮ್ಗೆಲ್ಲ ನೋವುತ್ತೆ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ನೋವಿದಾಗ ಏನಾಗುತ್ತೆ, ಅವನ್ಗೆ ಆ ಸಮಯದಲ್ಲಿ ತುಂಬಾ ಕೋಪ ಬರುತ್ತೆ. ಬೂನ್ಗೆ ಕೋಪ ಬಂದಾಗ, ನಿಮಗ್ ಕೋಪ ಬಂದಾಗ ನೀವೇನ್ ಮಾಡ್ತೀರಾ, ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತೀರಾ, ಕೋಪನ ಎಕ್ಸ್ಪ್ರೆಸ್ ಮಾಡ್ಕೊಂತೀರಾ. ಅವನಿಗೂ ಇದೇ ಆಗತ್ತೆ ಮಕ್ಳೇ, ಅವನಿಗೆ ಕೋಪ ಬರುತ್ತೆ. ಅಂಡ್ ಅವನು ಈ ಕ್ಯಾಚ್ ಹಿಡ್ದಿದ್ದನ್ನ ಸೆಲೆಬ್ರೇಟೇ ಮಾಡಲ್ಲ ಆಯ್ತಾ. ಬೂನು ಇದನ್ನ ಸೆಲೆಬ್ರೇಟೇ ಮಾಡಲ್ಲ. and didn't respond well to Donald, who had come to congratulate him. Donald ಬಂದು ಇವನನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾನಲ್ಲ, ಅದಕ್ಕೆ ಇವನು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಲ್ಲ. ಈ ಕ್ವೆಶ್ಚನ್ ಕೇಳ್ಬೋದು, why didn't Boone respond to Donald when Donald congratulated him? ಈ ರೀತಿಯಾದ ಬೇರೆ ಬೇರೆ ಕ್ವೆಶನ್ಸ್ ನ ಕೇಳ್ಬೋದು. ಯಾಕೆ ಅವನ್ಗೆ ಆಗ್ತಾನೆ ಏಟ್ ಬಿದ್ದಿರುತ್ತೆ, ಅದರಿಂದ ಅವನ್ಗೆ ಕೋಪ ಬಂದಿರುತ್ತೆ, ಅದಕ್ಕೆ ಅವನು ಈ ಸಿಚುಯೇಷನ್ಗೆ ರೆಸ್ಪಾಂಡ್ ಮಾಡಲ್ಲ. ಓಕೆನಾ. ಇದು ನಮ್ಮ ಮೊದಲನೇ ಈವೆಂಟ್. ಒಂದ್ ಈವೆಂಟ್ ಅಪ್ಕ ಬಂತ ನಮ್ಗೆ. ನಡೀರಿ ನೆಕ್ಸ್ಟ್ ಈವೆಂಟ್ ನ ನೋಡೋಣ. ಸಾರಿ ಮಕ್ಳೇ, ಒಂದ್ ಸ್ವಲ್ಪ ಕೆಮ್ಮಿದೆ ನಂಗೂನು. ಸೊ ಈವೆಂಟ್ 2 ಏನಿದೆ ಮಕ್ಳೇ, ಅದು ಬ್ಲ್ಯಾಕ್ ಸ್ಮಿತ್, ಬೇಕರು, ಪೋಸ್ಟ್ ಮ್ಯಾನ್ ಮಧ್ಯ ನಡೆಯೋದು. ಅರ್ಥ. ಈ ಪರ್ಟಿಕ್ಯುಲರ್ ಈವೆಂಟ್ ಅಲ್ಲಿ ಈ ಹೆಸರುಗಳು ನಿಮ್ಗೆ ಜಾಸ್ತಿ ಕೇಳತ್ತೆ. ಸೊ ಇವಾಗ ಏನಾಗುತ್ತೆ, ಸ್ಕೋರ್ಸ್ ಏನಿದೆ ಅದು ಟೈಡ್ ಅಪ್ ಆಗ್ಬಿಟ್ಟಿದೆ. ಟೈಡ್ ಅಪ್ ಅಂದ್ರೆ ಈಕ್ವಲ್ ಆಗಿದೆ ಆಯ್ತಾ. ಅಂಡ್ 2 ವಿಕೆಟ್ ಇರುತ್ತೆ. ಓಕೆನಾ ಮಕ್ಳೇ. ದ ಬ್ಲ್ಯಾಕ್ ಸ್ಮಿತ್ with a sprained ankle and the baker as the runner came to bat in place of Sexton. Sexton ಔಟ್ ಆಗ್ಬಿಡ್ತಾನೆ. ಈ ಒಂದು ಟೈಮಲ್ಲಿ ಏನಾಗುತ್ತೆ, ಬ್ಲ್ಯಾಕ್ ಸ್ಮಿತ್ಗೆ ಸ್ಪ್ರೇನ್ಡ್ ಆಂಕಲ್ ಇರೋದ್ರಿಂದ ಅವನಿಗೆ ಓಡಕ್ಕಾಗಲ್ಲ. ಅದಕ್ಕೆ ಅವನ ಜೊತೆಗೆ ಒಬ್ಬ ರನ್ನರ್ನ ಕರ್ಕೊಂಡ್ ಬರ್ತಾನೆ. ಯಾರು ಈ ರನ್ನರು, ಬೇಕರು. ಓಕೆನಾ ಮಕ್ಳೇ. ಸೊ ಅವನನ್ನ ಕರ್ಕೊಂಡ್ ಬರ್ತಾನೆ. ಸೊ ಇದೇನಾಗುತ್ತೆ, ಇವಾಗ ಆಡೋವಾಗ ನೆಕ್ಸ್ಟ್ ಬಾಲು ಮೇಲಕ್ಕೆ ಹೊಡಿತಾನ ಅವನು ಆಯ್ತಾ. ಮೇಲಕ್ಕೆ ಹೈ ಅಪ್ ಇನ್ ದ ಏರ್ ಆಯ್ತಾ. ಡೆಸ್ಪಿರೇಟ್ ಫಾರ್ ರನ್. ಅವ್ರಿಗೆ ಎಷ್ಟು ಡೆಸ್ಪಿರೇಷನ್ ಇರುತ್ತೆ ರನ್ ಬೇಕು ಅಂತ. ಆ ರನ್ಗೆ ಡೆಸ್ಪಿರೇಷನ್ ಇದ್ದಾಗ ಅವ್ರು 3 ಜನ ಬ್ಯಾಟ್ಸ್ಮನ್ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ. ಬಟ್ ಸಿನ್ಸ್ ದೇ ವೇರ್ ಲುಕಿಂಗ್ ಅಪ್ ಅಟ್ ದ ಬಾಲ್, ದೇ ಕ್ಲಾಶ್ ಇನ್ ದ ಮಿಡಲ್ ಅಂಡ್ ಫಾಲ್ ಆನ್ ದ ಗ್ರೌಂಡ್. ನೀವ್ ಹಿಂಗ್ ಮೇಲ್ ನೋಡ್ಕೊಂಡು ನೋಡೋವಾಗ ಏನಾಗುತ್ತೆ, ಮುಂದೆ ಯಾರು ಬರ್ತಿರ್ತಾರ ಅವ್ರಿಗೆ ಹೋಗಿ ಹೊಡಿತೀರ ಅಲ್ವಾ. ಸೊ ಅದೇ ಆಗತ್ತೆ. ಅಂಡ್ ಅವ್ರು 3 ಜನ ಕ್ಲಾಶ್ ಆಗಿ ಬಿದ್ಬಿಡ್ತಾರೆ ಆಯ್ತಾ. ಸೊ ಇಲ್ಲಿ ಈಶ್ವರಿ ಅವರು ಒಂದು ಕ್ವೆಶ್ಚನ್ ನ ಕೇಳಿದ್ದಾರೆ,
ಹೂ ವೇರ್ ಫಾರ್ಡೆಂಡನ್ ಆ್ಯಂಡ್ ಇನ್ವೇಡರ್ಸ್ ಅಂತ. ಆನ್ಸರ್ ಈಶ್ವರಿ ಅವರೇ, ಫಾರ್ಡೆಂಡನ್ ಏನಿದೆ ಅದು ಒಂದು ವಿಲೇಜಿನ ಹೆಸರು ಆಯ್ತಾ. ಆ ಒಂದು ವಿಲೇಜಲ್ಲಿ ಈ ಪರ್ಟಿಕ್ಯುಲರ್ ಮ್ಯಾಚು ನಡೀತಿತ್ತು. ಆ್ಯಂಡ್ ಬೌಲಿಂಗ್ ಟೀಮ್ ಏನಿದೆ ಮಕ್ಕಳೇ, ಅವರು ಇನ್ವೇಡರ್ಸ್ ಆಗಿದ್ರು. ಅವರ ಹೆಸರು ಅದೇ, ಅವರೇ ಬೌಲಿಂಗ್ ಟೀಮು. ಮತ್ತೆ ಬ್ಯಾಟಿಂಗ್ ಟೀಮ್ನ ನಾವು ವಾರಿಯರ್ಸ್ ಅಂತ ಕರಿತೀವಿ. ಓಕೆನಾ? ಇದು ತುಂಬಾ ಇದೆ. ಈಶ್ವರಿ ಅವ್ರು ಹೇಳಿದ್ದಾರೆ ಮ್ಯಾಮ್ ಡ್ರಿಂಕ್ ವಾಟರ್ ಅಂತ. ಥ್ಯಾಂಕ್ ಯು ಈಶ್ವರಿ ಅವರೇ, ನಾನು ಈಗಲೇ ಕುಡ್ದೆ, ಬಟ್ ನಂಗೆ ಒಂದು ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಕೂಡ ಒಂದು ಸ್ವಲ್ಪ ವಾಯ್ಸ್ ಅಲ್ಲಿ ಇಲ್ಲಿ ಆಗ್ತಾ ಇದೆ. ನಿಮ್ಗೆಲ್ಲ ಏನಾದರೂ ಅನ್ಸಿದ್ರೆ ನೀವು ಕೂಡ ನೀರು ಕುಡೀರಿ, ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್, ನಿಮ್ಗೆ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಆಯ್ತಾ ಮಕ್ಕಳೇ? ಸೊ ನಾನು ಇಲ್ಲಿ ಪಾಸ್ ಮಾಡ್ತೀನಿ, ನಾನು ಒಂದು ನಿಮಿಷದಲ್ಲಿ ಬರ್ತೀನಿ. ಇದನ್ನ ಒಂದು ಸ್ವಲ್ಪ ಸ್ಕ್ರೀನ್ ಶಾಟ್ ತಗೊಳ್ಳಿ, ಬಿಕಾಸ್ ಈ ಈವೆಂಟ್ ಇಂದ ಕ್ವೆಶನ್ ಸಾಕಷ್ಟು ಕೇಳುತ್ತೆ. ಅವ್ರು ಯಾಕೆ ಒಬ್ರೊಬ್ರ ಜೊತೆ ಕ್ಲಾಶ್ ಆದ್ರು, ಯಾವ ಕಡೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ತಗೊಳ್ಳಿ, ನಾನು ಬರ್ತೀನಿ. ಸೊ ಇದರ ಒಂದು ಸ್ಕ್ರೀನ್ ಶಾಟ್ ನೀವು ತಗೊಂಡ್ರಿ ಅಂತ ನಾನು ಅನ್ಕೊಂತೀನಿ. ನಡೀರಿ ಇವಾಗ ಈವೆಂಟ್ 3ನ ನೋಡೋಣ. ಸೊ ಈವೆಂಟ್ 3ಅಲ್ಲಿ ಏನಾಗುತ್ತೆ, ಫೀಲ್ಡಿಂಗು, ಕ್ಯಾಚು, ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟು. ಸೊ ಇದ್ರಲ್ಲಿ ಫಿಗರ್ ಆಫ್ ಸ್ಪೀಚಸ್ ಕೂಡ ನೀವು ನಾಪ್ಕ ಇಟ್ಕೊಬೇಕು. ಸೊ ಇದ್ರಲ್ಲಿ ಏನಾಗುತ್ತೆ, ಡೆಸ್ಪರೇಟ್ ಫಾರ್ ಅ ಕ್ಯಾಚ್, ಸೆವೆರಲ್ ಫೀಲ್ಡ್ಸ್ ಮೆನ್ ಗ್ಯಾದರ್ ಟು ಕ್ಯಾಚ್ ದ ಬಾಲ್. ಅಂದ್ರೆ ಏನರ್ಥ, ಇವಾಗ ಅವ್ರು ಹೊಡೆದ್ಬಿಟ್ಟು ಮೇಲ್ ಹೋಗುತ್ತಲ್ಲ ಬಾಲು, 3 ಜನ ಬಂದು ಕ್ಲಾಶ್ ಆಗ್ತಾರೆ ಸೈಮಲ್ಟೇನಿಯಸ್ ಆಗಿ. ಅಂದ್ರೆ ಇದು ನಡೆಯೋವಾಗ್ಲೇನೆ ಬೇರೆ ಫೀಲ್ಡರ್ಸ್ ಇದಾರಲ್ಲ, ಅವರೆಲ್ಲ ಒಂದೇ ಕಡೆ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಅವ್ರಿಗೆ ಇದು ಕ್ಯಾಚ್ ಹಿಡಿಬೇಕು. ಓಕೆನಾ? ಸೊ ಅಂಡ್ ಏನಾಗುತ್ತೆ, ಅವರೆಲ್ಲ ಒಬ್ರೊಬ್ರಿಗೆ ಡ್ಯಾಶ್ ಹೊಡೆದ್ಬಿಟ್ಟು ಥಪ್ ಅಂತ ಬಿದ್ದೋಗ್ತಾರೆ. ಓಕೆನಾ? ಸೊ ದ ಬಾಲ್ ಬೌನ್ಸಸ್ ಆನ್ ದ ಪ್ರೊಫೆಸರ್ಸ್ ಅಂಡ್ ಬೂನ್ಸ್ ಹೆಡ್, rolls down the wicket keeper's back and is caught a foot from the ground by Mr. Shakespeare Pollock. ಕಣ್ಮುಚ್ಕೊಳ್ಳಿ ಎಲ್ಲರೂ, ನಾನು ಈ ಸೀನ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಮ್ಯಾಜಿನ್ ಮಾಡಿ. ಮೊದಲನೇದಾಗಿ ಏನಾಗುತ್ತೆ, ಬಾಲ್ ಮೇಲಿಂದ ಬಿದ್ದಾಗ ಆ ಪ್ರೊಫೆಸರ್ ತಲೆ ಮೇಲೆ, ಆಯ್ತಾ, ಮತ್ತೆ ಬೂನ್ ತಲೆ ಮೇಲೆ ಬೌನ್ಸ್ ಆಗಿ ವಿಕೆಟ್ ಕೀಪರ್ ಬ್ಯಾಕ್ಗೆ ರೋಲ್ ಡೌನ್ ಆಗಿ ಇನ್ನೇನು 1 ಫುಟ್ ಇದೆ ಗ್ರೌಂಡ್ಗೆ ರೀಚ್ ಆಗಕ್ಕೆ ಅಂದಾಗ ಮಿಸ್ಟರ್ ಶೇಕ್ಸ್ಪಿಯರ್ ಪಾಲಕ್ ಅವರು ಆ ಒಂದು ಕ್ಯಾಚ್ನ ಹಿಡಿತಾರೆ. ಸಿಂಪಲ್ ಅಲ್ವಾ? ಇದನ್ನ ಜ್ಞಾಪಿಸ್ಕೊಳ್ಳಿ. ಹೇಗೆ ಬಂದು ಅವ್ರ ತಲೆ ಮೇಲೆ ಬೀಳತ್ತೆ, ಆಮೇಲೆ ಹೆಂಗೆ ಬ್ಯಾಕ್ ಮೇಲೆ ರೋಲ್ ಆಗಿ ಕೆಳಗಿನ್ನೇನು ಬೀಳಬೇಕು ಅಂದಾಗ ಶೇಕ್ಸ್ಪಿಯರ್ ಪಾಲಕ್ ಹಿಡಿತಾರೆ. ಸೊ ಈ ಒಂದು ಭಾಗದಿಂದಾನೇ ನಿಮ್ಗೊಂದು ಕ್ವೆಶನ್ ಬರ್ಬೋದು. ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ, ಅದು ಬೇಸಿಕ್ಲಿ ನಿಮ್ಗೆ 2 ಮಾರ್ಕರ್ 3 ಮಾರ್ಕರ್ ಆನ್ಸರ್ ಆಗಿರುತ್ತೆ. ಸೊ ಅದನ್ನ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಈವೆಂಟ್ನ ನೋಡೋಣ. Batsman trying to complete the run and failing plus figure of speech ಏನಿದೆ ಅದು ಕೂಡ ಇಲ್ಲಿಂದ ಕೇಳ್ತಾರೆ. ಸೊ ಇಲ್ಲೇನ್ ಮಕ್ಕಳೇ, the batsman not realizing the match is over, get up confused and restart running. ಸೈಮಲ್ಟೇನಿಯಸ್ ಆಗಿ ಇವ್ರು 3 ಜನ ಡ್ಯಾಶ್ ಹೊಡೆದ್ಬಿಟ್ಟು ಬಿದ್ದೋಗಿರ್ತಾರಲ್ವಾ, ಎದ್ ನಿಂತ್ಕೊಂಡು ತಿರ್ಗಾ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಓಡ್ತಾರೆ? ಬಿಕಾಸ್ ಅವ್ರ ಮ್ಯಾಚ್ ಮುಗ್ದೋಗಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಯ್ತಾ ಮಕ್ಕಳೇ? ಸೊ ದೇ ರಿಯಲೈಸ್ ದಟ್ ಆಲ್ 3 were ರನ್ನಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಓಡಕ್ ಸ್ಟಾರ್ಟ್ ಮಾಡಿದಾಗ ತಿರ್ಗಾ ಒಂದೇ ಡೈರೆಕ್ಷನ್ ಅಲ್ಲಿ ಅವರು ರನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಆಲ್ 3 of them try to change direction at the same time. 3 ಜನನು ಒಂದ್ ಡೈರೆಕ್ಷನ್ ಹೋಗ್ತಾರೆ, ಆಮೇಲೆ ತಿರ್ಗಾ ಯೂಟರ್ನ್ ತಗೊಂಡು 3 ಜನನು ಇನ್ನೊಂದು ಡೈರೆಕ್ಷನ್ಗೆ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ? ಅಂಡ್ ಬಿಗಿನ್ ರನ್ನಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಸೊ ಇದೇನಿದೆ ಮಕ್ಕಳೇ, ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟರ್. ಇದು ಏನ್ ಗೊತ್ತಾ, ಈ ಚಾಪ್ಟರ್ ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್. ಎಕ್ಸ್ಪ್ಲನೇಷನ್ ವಿಡಿಯೋನ ಕೂಡ ನೋಡಿ, ಸಮ್ಮರಿ ವಿಡಿಯೋನ ನೋಡಿ, ಅಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಆಯ್ತಾ? ಇಲ್ಲಿ ವರ್ಷಿಣಿ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ. ಫಾರ್ಡೆಂಡನ್ ಮತ್ತು ಇನ್ವೇಡರ್ಸ್ ಟೀಮ್ ಅಲ್ಲಿ ಸ್ಕಾಟಿಷ್ ಮೆನ್ ಯಾರು ಮತ್ತೆ ಇಂಗ್ಲಿಷ್ ಮೆನ್ ಯಾರು? ಆಯ್ತಾ? ದಿಸ್ ಇಸ್ ಸ್ಪೆಸಿಫೈಡ್ ಇನ್ ದ ಲೆಸನ್ ಅಂಡ್ ಇಟ್ ವೋಂಟ್ ಬಿ ಆಸ್ಡ್ ಇನ್ ದ ಲೆಸನ್. ಆಯ್ತಾ? ಇದು ನಿಮ್ಮ ಒಂದು ಲೆಸನ್ ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ, ನಿಮ್ಮ ಎಕ್ಸಾಮ್ ಅಲ್ಲಿ ಇದನ್ನ ಕೇಳೋದು ಕೂಡ ಇಲ್ಲ. ಆಯ್ತಾ ಮಕ್ಕಳೇ? ಸೊ ಇದನ್ನ ಕೂಡ ತಲೆಯಲ್ಲಿ ಇಟ್ಕೊಂಡಿರಿ, ಇದು ಇಂಪಾರ್ಟೆಂಟು. ಇವಾಗ ಲಾಸ್ಟ್ ಇವೆಂಟ್ ಏನಿದೆ ಅದನ್ನ ನೋಡೋಣ. ಇದು ಸೆಲೆಬ್ರೇಷನ್ ಟೈಮ್. ಆಯ್ತಾ? ಇವರೆಲ್ಲ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರು? 3 ಹಾರ್ಸ್ ಶೂಸ್. ಅಂದ್ರೆ ನಾನು ಲಿಟ್ರಲ್ ಆಗಿ ನಿಮಗೆ ಜ್ಞಾಪಕ ಇಟ್ಕೊಬೇಕು ಅಂದ್ರೆ 3 ಆಯ್ತಾ ಕುದುರೆಗಳ ಶೂಗಳು ಅಂತ ನಾವು ಹೇಳ್ಬೋದು. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. 1 ಮಾರ್ಕ್ ಆನ್ಸರ್ ನೀವು ಈಸಿಯಾಗಿ ಬರಿಬೋದು. ಸೊ ಇದು ಇಂಪಾರ್ಟೆಂಟು. 1 ಮಾರ್ಕ್ ಕೇಳಿದ್ರೆ ವೇರ್ ಡಿಡ್ ದೇ ಸೆಲೆಬ್ರೇಟ್ ಆಫ್ಟರ್ ದ ಮ್ಯಾಚ್ ಅಂತ ಕೇಳಿದ್ರೆ ಇದು ನಿಮ್ಮ ಆನ್ಸರ್. ಆಯ್ತಾ?
ಇಲ್ಲಿ ಮ್ಯಾಚ್ ಎಂಡ್ ಆಗುತ್ತೆ. ಮ್ಯಾಚ್ ಹೆಂಗೆ ಎಂಡ್ ಆಗುತ್ತೆ? ಟೈ ಆಗುತ್ತೆ ಮಕ್ಕಳೇ, ಆಯ್ತಾ? ಅಂಡ್ ಬೋತ್ ಟೀಮ್ ಸೆಲೆಬ್ರೇಟ್ ಇನ್ ದ ಪಬ್ ದ 3 horse shoes. Mr. Harcourt gives a drunken speech in Italian and falls asleep. ಸೊ ಅವರೆಲ್ಲ ಸೆಲೆಬ್ರೇಟ್ ಮಾಡೋವಾಗ ಮಿಸ್ಟರ್ ಹಾರ್ಕಾಟ್ ಅವರು ಕುಡಿದ್ಬಿಟ್ಟಿರ್ತಾರೆ. ಅವರು ಒಂದು ಸ್ಪೀಚ್ನ ಕೊಟ್ಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಡೊನಾಲ್ಡ್ ಗೋಸ್ ಹೋಮ್ ನಾಟ್ ಹ್ಯಾವಿಂಗ್ ಲರ್ನ್ ಮಚ್ ಅಬೌಟ್ ದ ಪೀಪಲ್ ಆಫ್ ಇಂಗ್ಲೆಂಡ್. ಇಂಗ್ಲೆಂಡಿನ ಜನಗಳ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ದೇರೆ ಡೊನಾಲ್ಡ್ ಅವರು ವಾಪಸ್ ಮನೆಗೆ ಹೊರಟೋಗ್ತಾರೆ. ಇಷ್ಟೇ ಮಕ್ಕಳೇ ನಮ್ಮ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅಂದರೆ ಇಷ್ಟೇ. 5 ಇವೆಂಟಲ್ಲಿ ನಾನು ತಿರ್ಗಾ ಆ್ಯಕ್ಚುಲಿ ನಾನು ಎಕ್ಸ್ಪ್ಲನೇಷನ್ ವಿಡಿಯೋಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ಲ ಹಾಗೇನೆ ಸಮರೈಸ್ ಮಾಡಿದ್ದೀನಿ ನಿಮಗೆ. ಇನ್ನೂ ಡೌಟ್ ಇದ್ದರೆ ಖಂಡಿತ ಹೋಗಿ ನಮ್ಮ ಎಕ್ಸ್ಪ್ಲನೇಷನ್ ಸಮರಿ ವಿಡಿಯೋನ ನೋಡಿ. ಸಾಕಷ್ಟು ಮಕ್ಕಳು ನೋಡಿದ್ದಾರೆ, ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ನಡೀತಿದೆ ಕೂಡ. ಎಷ್ಟೊಂದು ಮಕ್ಕಳು ನೋಡ್ತಾ ಇದ್ದಾರೆ, ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ನೋಡಿ. ಆಮೇಲೂ ಏನಾದರೂ ಡೌಟ್ ಇದ್ದರೆ ನಿಮಗೆ ಗೊತ್ತಲ್ಲ ಎಲ್ಲಿ ಕೇಳಬೇಕು, ವಾಟ್ಸ್ಯಾಪು ಮತ್ತು ಟೆಲಿಗ್ರಾಮಲ್ಲಿ ನೀವು ನಮಗೆ ಕ್ವೆಶನ್ಸ್ನ ಕೇಳ್ಬೋದು, ನಾನಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಇವಾಗ ನಾವು ಮುಂದೆ ಕನ್ಸ್ಯೂಮರಿಸ್ಟ್ ಕಲ್ಚರ್ನ ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ನ ತಗೊಂಡ್ಬರೋಣ. ನಾನು ತಿರ್ಗಾ ನಿಮಗೆ ಕನ್ಸ್ಯೂಮರಿಸ್ಟ್ ಕಲ್ಚರ್, ಪೈ ಅಂಡ್ ದ ಟಾಟ್ ಮತ್ತು ಬೇರೆ ಪೋಯಟ್ರಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಪುಟ್ಟ ಬ್ರೇಕ್. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಓಕೆ ಮಕ್ಕಳೇ, ನೀವು ಒಂದು ಕ್ವಿಕ್ ಸಣ್ಣವಾದ ಬ್ರೇಕ್ನ ತಗೊಂಡ್ಬಂದಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಡೀರಿ ಇವಾಗ ಕನ್ಸ್ಯೂಮರಿಸ್ಟ್ ಕಲ್ಚರ್ನ ನೋಡೋಣ. ಕನ್ಸ್ಯೂಮರಿಸ್ಟ್ ಕಲ್ಚರ್ನ ಬರೆದಿದ್ದವರು ಚೆರಿಯನ್ ಅಲೆಕ್ಸಾಂಡರ್ ಅವರು. ಹೆಸರು ಮತ್ತೆ ಆಥರ್ ತಿಳ್ಕೊಂಡಿರಿ, ಇಂಪಾರ್ಟೆಂಟು. ಯಾವುದಕ್ಕೆ ಇಂಪಾರ್ಟೆಂಟು? ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶ್ಚನ್ಗೆ ಇಂಪಾರ್ಟೆಂಟು. ಸೊ ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳಲ್ಲ, ಬಟ್ ಏನೇನು ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಈ ಒಂದು ಫ್ರೇಸ್ ಏನಿದೆ, ಶಾಪ್ ಟಿಲ್ ಯು ಡ್ರಾಪ್ ಅಂತ, ಅದ್ರ ಬಗ್ಗೆ ಕೇಳ್ಬೋದು. ಅದ್ರ ಬಗ್ಗೆ ಏನು ಮಕ್ಕಳೇ ನೀವು ಎಷ್ಟು ಶಾಪಿಂಗ್ ಮಾಡಬೇಕು, ಶಾಪಿಂಗ್ ಮೇಲೆ ಎಷ್ಟು ಒಂದು ಇಂಪಾರ್ಟೆನ್ಸ್ನ ನೀಡಿದ್ದಾರೆ ಅಂತ ಕೂಡ ಈ ಒಂದು ಚಾಪ್ಟರ್ ಕೊಟ್ಟಿದ್ದಾರೆ. ಸೊ ಇದನ್ನು ತಿಳ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಕ್ವೆಶನ್ ಬರ್ಬೋದು. ಆಮೇಲೆ ಅಬ್ಸರ್ವೇಷನ್ಸ್ ಆನ್ ಕನ್ಸ್ಯೂಮರ್ ಬಿಹೇವಿಯರ್, ಕೋಕೋ ಕೋಲಾ ಮತ್ತೆ ಪೆಪ್ಸಿ ಬಗ್ಗೆ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ನಿಮಗೆ ಜ್ಞಾಪಕ ಇದೆಯಾ? ಕೋಕೋ ಕೋಲಾ ಮತ್ತೆ ಪೆಪ್ಸಿ ಅವರ ಒಂದು ಇದನ್ನ ಹೇಳಿ ಅಂತ ಕೇಳಿದಾಗ ನೀವೇನ್ ಬರೀತೀರಾ? ಹೇಗೆ ಈ ಒಂದು ಕೋಕೋ ಮತ್ತೆ ಪೆಪ್ಸಿ ಏನಿದೆ ಅದು ಬರೀ ಒಂದು ಶುಗರ್ ಇಂದ ತುಂಬಿರುವಂತಹ ಒಂದು ಡ್ರಿಂಕ್ ಆಗಿದೆ, ಅದು ಏರೇಟೆಡ್ ಡ್ರಿಂಕ್, ಅದ್ರಲ್ಲಿ ಯಾವುದೇ ರೀತಿಯಾದ ನ್ಯೂಟ್ರಿಷನ್ ಇಲ್ಲ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅಂಡ್ ಇದೇನಿದೆ ಎಷ್ಟು
ವಾಸ್ಟ್ ಆಗಿದೆ, ಜಾಸ್ತಿ ಜನಗಳು ತಗೊಂತಿದ್ದಾರೆ ಅಂದ್ರೆ ಮುಂದೆ ರೂರಲ್ ಏರಿಯಾಸ್ ಅಲ್ಲೂ ಮೋಸ್ಟ್ಲಿ ಮಜ್ಜಿಗೆ ಬಿಟ್ಟು ನಾವು ಕೋಕ್ನ ಕುಡಿಯೋಕೆ ಸ್ಟಾರ್ಟ್ ಮಾಡ್ತೀವೇನೋ ಆ ರೀತಿಯಾದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಇದೆ ಆಯ್ತಾ. ಸೊ ಇದು ನಮ್ಮ ಕನ್ಸ್ಯೂಮರ್ ಬಿಹೇವಿಯರ್. ಇವಾಗ ಹೇಗೆ ಒಂದು ಬಿಹೇವಿಯರ್ ಏನಿದೆ, ನಾವು ಆದಷ್ಟು ಒಂದು ಶಾಪಿಂಗ್ ಏನಿದೆ ಹೋಗ್ತಾ ಹೋಗ್ತಾ ಅದೇನಾಗ್ತಿದೆ ಒಂದು ಎಂಟರ್ಟೈನ್ಮೆಂಟ್ ಆಗ್ತಿದೆ. ಅಂಡ್ ನಾವು ಆದಷ್ಟು ನಮಗೆ ಬೇಕೋ ಬೇಡವೋ ಅಂತ ಯೋಚಿಸಲ್ಲ, ಏನೋ ಸುಮ್ಮನೆ ಇದೆ ಅಂದಿದ ತಕ್ಷಣ ತಗೊಳಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು ಜನತೆ ಅಂತ ಇದರಲ್ಲಿ ಆಥರ್ ಅವರು ಹೇಳ್ತಾರೆ. ಈ ಒಂದು ಬಿಹೇವಿಯರಲ್ ಮಕ್ಕಳೇ ಅಡ್ವರ್ಟೈಸ್ಮೆಂಟ್ ಏನಿದೆ ಅದರ ರೋಲು ತುಂಬಾ ಜಾಸ್ತಿ ಅಂತ ಕೂಡ ಹೇಳ್ತಾರೆ. ಏನು ಅಡ್ವರ್ಟೈಸ್ಮೆಂಟಿನ ರೋಲು? ಈ ಅಡ್ವರ್ಟೈಸ್ಮೆಂಟ್ ಏನ್ ಮಾಡುತ್ತೆ, ನಿಮ್ಗೆ ಒಂದು ಆ ಬಯರ್ ಇನ್ನ ಮೂಡಿಗೆ ಎಷ್ಟು ಹಾಕತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ನಾವು ಬರೀ ಬೈ ಮಾಡ್ತಿರ್ತೀವಿ ಆಯ್ತಾ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇದನ್ನೇ ಅವರು ಇಲ್ಲಿ ಹೇಳ್ತಾ ಇರೋದು. ಹೇಗೆ ನಾವು ಒಂದು ರೀತಿಯಾದ ಎಂಟರ್ಟೈನ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ ಈ ಶಾಪಿಂಗ್ ನ. ಅಂಡ್ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ, ಹೇಗೆ ಒಂದು ಮ್ಯಾಕ್ಡೊನಾಲ್ಡ್ಸ್ ಏನಿದೆ ಮಕ್ಕಳೇ, ಅದು ಅದರ ಒಂದು ಪ್ರಾಡಕ್ಟ್ ಮೇಲಿಂದ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇವಾಗ ಯಾವುದೇ ಪ್ರಾಡಕ್ಟ್ ಆಗಿರ್ಲಿ, ಯಾವುದೇ ಕಂಪನಿ ಆಗಿರ್ಲಿ, ಒಂದು ಪ್ರಾಡಕ್ಟಿನ ಮೇಲೆ ಇಂಪಾರ್ಟೆನ್ಸ್ ನ ಕೊಡೋ ಬದಲು ಅಡ್ವರ್ಟೈಸ್ಮೆಂಟ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ನ ಕೊಡ್ತಾರೆ. ಅಂಡ್ ಅಡ್ವರ್ಟೈಸ್ಮೆಂಟ್ಸ್ ನಮ್ಮ ಸುತ್ತು ಎಷ್ಟಿದೆ ಅಂದ್ರೆ ಅದು ಎಷ್ಟು ರೀತಿಯಾದ ವೆರೈಟಿನ ಕೂಡ ತಂದಿದ್ದಾರೆ. ಐಸ್ ಕ್ರೀಮ್ ನ ಕೂಡ ಹೇಳ್ತಾರೆ, ಹೇಗೆ ಅವ್ರು US ಹೋದಾಗ ಅಷ್ಟು ವೆರೈಟಿ 80+ ವೆರೈಟೀಸ್ ಆಫ್ ಐಸ್ ಕ್ರೀಮ್ ನ ಅವ್ರು ನೋಡಿದ್ರು, ಹಂಗೆ ನಮ್ಮ ಭಾರತ ದೇಶ ಕೂಡ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಅವಾಗ ಬರ್ದಿದ್ದು ಇವಾಗ ಆಗ್ಲೇ ಆಗೋಗಿದೆ ಅಂತ ನಾವು ಹೇಳ್ಬೋದು. ಸೊ ಈ 3 ಭಾಗಗಳೇನಿದೆ ಅದು ತುಂಬಾ ತುಂಬಾ ಮುಖ್ಯ. ಆಮೇಲೆ ದ ಪ್ರಾಬ್ಲಮ್, ವಾಟ್ ಇಸ್ ದ ಪ್ರಾಬ್ಲಮ್ ದಟ್ ಹಿ ಮೆನ್ಷನ್ಸ್? ಟ್ರಾಜಿಕ್ ಕಾಮಿಡಿ ಆಫ್ ಡೆವಲಪ್ಮೆಂಟ್. ಸೊ ಇದ್ರ ಬಗ್ಗೆ ಸಾಕಷ್ಟು ಕ್ವೆಶನ್ ಕೇಳ್ತಾರೆ. ವಾಟ್ ಇಸ್ ದ ಟ್ರಾಜಿಕ್ ಕಾಮಿಡಿ? ಹೇಳ್ತಾರೆ ಇವಾಗ ಹೇಗೆ ರೋಡ್ಸ್ಗಳು ಸರಿಗಿಲ್ಲ ಬಟ್ ಲಕ್ಸುರಿ ಕಾರ್ ಬ್ರ್ಯಾಂಡ್ಸ್ ಮಾತ್ರ ಜಾಸ್ತಿ ಆಗ್ತಿದೆ, ಅದು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ತಾರೆ, ಹೇಗೆ ಒಂದು ಲಕ್ಸುರಿ ರೆಸಾರ್ಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಆ್ಯಂಡ್ ನಮ್ಮ ಪಬ್ಲಿಕ್ ಪಾರ್ಕ್ಸು ಮತ್ತು ಒಂದು ಫಾರೆಸ್ಟ್ ಏರಿಯಾಸ್ ಅದಾಗಿರ್ಲಿ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಪಬ್ಲಿಕ್ ರಿಸೋರ್ಸಸ್ ಏನಾಗ್ತಿದೆ ಅದು ಡಿಮಿನಿಷ್ ಆಗ್ತಿದೆ, ಅದು ಕಡಿಮೆ ಆಗ್ತಾ ಹೋಗ್ತಿದೆ. ಡಿಮಿನಿಷ್ ಅಂದ್ರೆ ಕಡಿಮೆ ಆಗ್ತಾ ಹೋಗೋದು. ಅಂಡ್ ಪ್ರೈವೇಟ್ ಪ್ರಾಸ್ಪ್ಯಾರಿಟಿ ಅಂದ್ರೆ ಪ್ರೈವೇಟ್ ಫರ್ಮ್ಸ್ ಆಗಿರ್ಲಿ, ಪ್ರೈವೇಟ್ ಒಂದು ಕಂಪನಿಗಳಾಗಿರ್ಲಿ, ಅದು ಗ್ರೋ ಆಗ್ತಾನೆ ಇದೆ. ನಾ 2 ಎಕ್ಸಾಂಪಲ್ ಕೊಟ್ಟನಲ್ಲ, ಅದು ಈ ಪಾಯಿಂಟಿನ ಕೆಳಗೆ ನೀವು ಬರಿಬೇಕು ಆಯ್ತಾ. ಸೊ ಇದೇನಾಗ್ತಿದೆ, ಅನ್ಎಸೆನ್ಷಿಯಲ್ ಗೂಡ್ಸ್ ಅಂದ್ರೆ ನಮಗೆ ಬೇಡದಿರುವಂತಹ ಗೂಡ್ಸ್ ನ ನಾವು ಇವಾಗ ಖರೀದಿ ಮಾಡ್ತಾ ಇದೀವಿ. ಅಂಡ್ ಅನ್ನೆಸೆಸರಿ ಚಾಯ್ಸಸ್, ನಾನು ಹೇಳ್ತೀನಿ ಇವಾಗ ನಾಳೆ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲಷ್ಟು ವೆರೈಟಿನ ನೋಡಿ ನಮ್ಮ ಮನೆಗೆ ಏನ್ ಬೇಡವೋ ಅದನ್ನು ಎತ್ಕೊಂಡು ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಇದರಿಂದ ಏನಾಗ್ತದೆ, ನಮ್ಮ ಅರ್ತ್ ರಿಸೋರ್ಸಸ್ ಮೇಲೆ ಸಾಕಷ್ಟು ಸ್ಟ್ರೇನ್ ಬೀಳ್ತಾ ಇದೆ ಆಯ್ತಾ ಮಕ್ಕಳೇ. ಅಂಡ್ ಗಾರ್ಬೇಜು ಮತ್ತೆ ಪೊಲ್ಯೂಷನ್ ನ ನಾವು ಜಾಸ್ತಿ ಮಾಡ್ತಾ ಇದೀವಿ. ಸೊ ಇದೇ ಟ್ರಾಜಿಕ್ ಕಾಮಿಡಿ ಆಫ್ ಡೆವಲಪ್ಮೆಂಟ್. ಅದ್ರ ಬಿಟ್ರೆ ಪ್ರಾಬ್ಲಮ್ ಅಂದ್ರೆ ಏನು ಅಂತ ಕೇಳಿದ್ರು ಕೂಡ ಇದಿಷ್ಟನ್ನ ನೀವು ಬರಿಬೇಕು ಆಯ್ತಾ. ಇದರ ಸೊಲ್ಯೂಷನ್ ಏನು, ಅವರು ಇದೇ ಒಂದು ಎಸ್ಸೆಲಿ ಸೊಲ್ಯೂಷನ್ ನ ಕೂಡ ಹೇಳ್ತಾರೆ. ಲೋಕಲ್ ಕಮ್ಯುನಿಟೀಸ್, ಕೋಆಪರೇಟಿವ್ಸ್, ಸಿವಿಲ್ ಸೊಸೈಟೀಸ್ ಅಂಡ್ ಡೆಮೋಕ್ರೆಟಿಕ್ ಗವರ್ಮೆಂಟ್ಸ್ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಸಾಮಾಜಿಕ ಒಂದು ಗೌರ್ಮೆಂಟ್ ಆಗಿರ್ಲಿ, ಒಂದು ಲೋಕಲ್ ಕಮ್ಯುನಿಟೀಸ್ ಆಗಿರ್ಲಿ, ಇವರೆಲ್ಲ ಏನ್ ಮಾಡ್ಬೇಕು, ಅಟಾನಮಿನ ತಗೊಂಡು ಏನ್ ಹೇಳ್ಬೇಕು, ನಮ್ಮ ಒಂದು ಸಂಪ್ರದಾಯವನ್ನ, ನಮ್ಮ ಒಂದು ಕಲ್ಚರ್ನ ಪ್ರಮೋಟ್ ಮಾಡಬೇಕು ಆಯ್ತಾ. ಸೊ ಇಲ್ಲಿ ಒಂದು ಕ್ವೆಶನ್ ಬಂದಿದೆ, ನಿತಿನ್ ಅವ್ರು ಕೇಳಿದ್ದಾರೆ, ಮ್ಯಾಮ್ ಇಸ್ ಆಲ್ಕೋಹಾಲ್ ಈಕ್ವಲ್ ಟು ಕೋಕೋ ಕೋಲಾ ಅಂತ. ಅದರ ಆನ್ಸರ್ ನಾನು ನಿಮಗೆ ಕೊಡಬೇಕು ಅಂದ್ರೆ ಇಲ್ಲಿ ಆಥರ್ ಏನಂತಿದ್ದಾರೆ ಆಯ್ತಾ, ಈ 2 ಪ್ರಾಡಕ್ಟ್ ಏನಿದೆ ಪೆಪ್ಸಿ ಮತ್ತೆ ಕೋಕೋ ಕೋಲಾ, ಅದು ನಮ್ಮ ದೇಹಕ್ಕೆ ಬೆನಿಫಿಷಿಯಲ್ ಅಲ್ಲ, ಅದರಿಂದ ನಮಗೇನು ಸಿಗ್ತಿಲ್ಲ, ಅದ್ರಲ್ಲಿ ಯಾವುದೇ ರೀತಿಯಾದ ನ್ಯೂಟ್ರಿಷನ್ ಕಂಟೆಂಟ್ ಇಲ್ಲ ಅಂಡ್ ನಮ್ಮ ಹೆಲ್ತ್ಗೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೂ ನಾವು ಅದನ್ನ ಬೈ ಮಾಡಿಕೊಂಡು ಕುಡಿತಾ ಇದೀವಿ. ನೀವು ಎಲ್ಲಿ ನೋಡಿದ್ರು ಅದಿರತ್ತಲ್ವಾ, ಅದೇ ಈ ಕ್ವೆಶನ್ ಆನ್ಸರ್. ಓಕೆನಾ ನಿತಿನ್ ಅವರೇ, ನಾನು ಆನ್ಸರ್ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ವಾಪಸ್ ಸೊಲ್ಯೂಷನ್ಗೆ ಬರಬೇಕು ಅಂದ್ರೆ ಈ ಲೋಕಲ್ ಕಮ್ಯುನಿಟೀಸ್ ಇದೆಲ್ಲ ಏನಿದೆ ಅವರು ವಾಪಸ್ ನಮ್ಮ ಟ್ರೆಡಿಷನ್ಸ್ನ ತರಬೇಕು ಆಯ್ತಾ. ಇವಾಗ ನಾವು ಒಂದು ಎಳ್ನೀರು ಅಂತ ಹೇಳ್ತೀವಿ, ಮಜ್ಜಿಗೆ ಅಂತ ಹೇಳ್ತೀವಿ, ಅದು ನಮ್ಮ ಮೈಗೆ ಎಷ್ಟು ಒಳ್ಳೇದು, ಆದರೆ ನಾವೆಲ್ಲ ಅದು ಕುಡಿತೀವ ಇಲ್ಲ, ಕೋಕೋ ಕೋಲಾ, ಪೆಪ್ಸಿ ಅಂಥದನ್ನೇ ಕುಡಿತೀವಿ. ಸೊ ಇವರೆಲ್ಲ ಸೇರ್ಕೊಂಡು ಏನ್ ಮಾಡಬೇಕು, ನಮ್ಮ ಒಂದು ಸ್ಪಿರಿಚುಯಾಲಿಟೀಸ್ ಆಗಿರ್ಲಿ, ನಮ್ಮ ಒಂದು ಟ್ರೆಡಿಷನ್ಸ್ ಏನಾಗಿರ್ಲಿ, ಅದನ್ನ ವಾಪಸ್ ತಗೊಂಬಂದು ಜನಗಳಿಗೆ ನೀಡಬೇಕು ಆಯ್ತಾ. ಸೊ ಟರ್ನ್ ಟು ಕಮಾಡಿಟೀಸ್ ಆಫ್ ಸ್ಪಿರಿಟ್, ಆರ್ಟ್, ಕಲ್ಚರ್ ಆ್ಯಂಡ್ ಕಮ್ಯುನಿಟಿ ಲೈಫ್ಸ್. ಇದನ್ನ ನಮ್ಗೆ ಕಮ್ಯುನಿಟಿ ಲೈಫು, ನಮ್ಮ ಆರ್ಟು ಮತ್ತೆ ಅದರ ಕಲ್ಚರ್ನೆಲ್ಲ ನಾವು ಪ್ರಮೋಟ್ ಮಾಡಬೇಕು ಓಕೆನಾ ಮಕ್ಕಳೇ. ಇದ್ರ ಜೊತೆಗೆ ಕನ್ಸ್ಯೂಮರಿಸ್ಟ್ ಕಲ್ಚರ್ನ ನಾವು ರಿವೈಸ್ ಮಾಡಿದೀವಿ. ಪ್ರಾಬ್ಲಮ್ ಮತ್ತೆ ಸೊಲ್ಯೂಷನ್ ಸ್ಕ್ರೀನ್ ಶಾಟ್ ತಗೊಂತೀರಾ ಅಂದ್ರೆ ನಾನು ಒಂದು ಸ್ವಲ್ಪ ಸೈಡ್ಗೆ ಹೋಗ್ತೀನಿ, ಖಂಡಿತ ತಗೊಳ್ಳಿ.
ಸೊ ಕನ್ಸ್ಯೂಮರಿಸ್ಟ್ ಕಲ್ಚರ್ನ ಅಂತ್ಯಕ್ಕೆ ಬಂದಿದ್ದೀವಿ. ನಡೀರಿ ಇವಾಗ ಪೈ ಆ್ಯಂಡ್ ಟಾಟ್. ಇದು ನಿನ್ನೆ ತಾನೇ ನಾವು ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನ ಹಾಕಿದ್ದೀವಿ. ನಾನು ಒಂದು ಸರ್ಪ್ರೈಸ್ ಹೇಳ ನಿಮಗೆ, ನೀವು ನೋಡಿಲ್ಲ ಅಂದರೆ ಅದು ಕಂಪ್ಲೀಟ್ ಆ್ಯನಿಮೇಷನ್ ಮಕ್ಕಳೇ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ತುಂಬ ಕೆಲಸ ಮಾಡಿದ್ದೀವಿ ಆ ವಿಡಿಯೋ ಮೇಲೆ. ನಿಮಗೆ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಸೋಕ್ಕಾಗುತ್ತೋ ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡಿಸಿದ್ದೀವಿ. ಸೊ ಪೈ ಆ್ಯಂಡ್ ದ ಟಾಟ್ ವಿಡಿಯೋ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ, ಕಂಪ್ಲೀಟ್ ಆ್ಯನಿಮೇಷನ್ ಅದು. ಸೊ ಇವಾಗ ಪೈ ಆ್ಯಂಡ್ ದ ಟಾಟ್ನ ಬರೆದಿದ್ದವರು ಯು ಚೆಸ್ಟ್ಮನ್. ಸೊ ನಾನು ಇದನ್ನು ಹೆಂಗೆ ಸಮರೈಸ್ ಮಾಡ್ತೀನಿ ನಿಮಗೆ. ಮೊದಲನೇದಾಗಿ ಪೈ ಆ್ಯಂಡ್ ದ ಟಾಟ್ ಓದುವಾಗ ಒಂದು ಟಿಪ್ ಮಕ್ಕಳೇ, ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡುವಾಗ ಎಲ್ಲ ಡೈಲಾಗ್ಸ್, ಅದರಲ್ಲಿ ತುಂಬ ಡೈಲಾಗ್ಸ್ ಇದೆ. ಯಾವುದೇ ಡೈಲಾಗ್ಸ್ನ ರೆಫರೆನ್ಸ್ ಟು ಕಾಂಟೆಕ್ಸ್ಗೆ ಕೇಳುವ ಒಂದು ಪರಿಸ್ಥಿತಿ ಇರೋದ್ರಿಂದ ಯಾರ್ಯಾರು ಯಾವ ಡೈಲಾಗ್ ಹೇಳಿದ್ದಾರೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಇವಾಗ ಯಾವ ಡೈಲಾಗ್ ಹೇಳಿದಾನೆ, ಪಿಯರ್ ಯಾವ ಡೈಲಾಗ್ ಹೇಳಿದಾನೆ, ಇದನ್ನೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಓದಿದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆನಾ. ಇವಾಗ ಇದನ್ನು ಸಮರೈಸ್ ಮಾಡೋಣ. ಪಿಯರ್ ಆ್ಯಂಡ್ ಜಾಯ್ ಏನಿದ್ದಾರೆ ಅವರು ವ್ಯಾಗಬಾಂಡ್ಸ್. ವ್ಯಾಗಬಾಂಡ್ಸ್ ಅಂದರೆ ನಮ್ಮ ಕನ್ನಡದಲ್ಲಿ ಅಲೆಮಾರಿಗಳು ಅಂತ ನಾವು ಕರಿತೀವಿ ಆಯ್ತಾ. ಸೊ ಇವ್ರೇನು ಮಾಡ್ತಾರೆ, ಫುಡ್ಗೋಸ್ಕರ ಬೆಗ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆ್ಯಂಡ್ ಇವರು ಆ ಒಂದು ರಾತ್ರಿ ಏನಿರುತ್ತೆ ಅದು ಪ್ಯಾರಿಸ್ ಅಲ್ಲಿ ಚಳಿಯಾಗಿರುವಂತಹ ಒಂದು ರಾತ್ರಿ ಆಗಿರುತ್ತೆ. ಫಸ್ಟ್ ಜಾ ಬೆಗ್ಸ್ ಅಟ್ ಗಾಟಿಯರ್ಸ್ ಕೇಕ್ ಶಾಪ್. ಫಸ್ಟ್ ಜಾ ಹೋಗ್ತಾನೆ ಗಾಟಿಯರ್ಸ್ ಕೇಕ್ ಶಾಪ್ ಅಂತ ಏನಿರುತ್ತೆ ಅಲ್ಲಿ ಹೋಗಿ ಬೆಗ್ ಮಾಡ್ತಾನೆ ಆಯ್ತಾ. ಸೇಂಟ್ ಅಗಾಸ್ತಾ ಅವ್ರದೆಲ್ಲ ಒಂದು ಕರುಣೆಯಿಂದ ನನಗೆ ಒಂದು ಸ್ವಲ್ಪ ಊಟ ಕೊಡಿ, ನಾನು ಒಂದು 4 ದಿನದಿಂದ ಊಟ ಮಾಡಿಲ್ಲ ಅಂತ ಅವ್ನು ಹೇಳಿ ಊಟ ಕೇಳ್ತಾನೆ. ಆದರೆ ಅವನೇನಂತಾರೆ, ಮ್ಯಾರಿಯನ್ ಹೇಳ್ತಾರೆ, ಇಲ್ಲಪ್ಪ ನನ್ನ ಹತ್ರ ಏನಿಲ್ಲ, ಹೊಟ್ಟೋಗಿ ಅಂತಾರೆ. ಸೆಕೆಂಡ್ ಪಿಯರ್ ಬೆಗ್ಸ್ ಅಟ್ ಗಾಟಿಯರ್ಸ್ ಕೇಕ್ ಶಾಪ್, ಗಾಟಿಯರ್ ಶೂಸ್ ಹಿಮ್ ಅವೇ. ಜಾ ಹೋಗಿ ಬಂದಿದ ತಕ್ಷಣ ಪಿಯರ್ ಹೋಗ್ತಾನೆ, ಹೋಗಿ ಬೆಗ್ ಮಾಡ್ತಾನೆ ಆ್ಯಂಡ್ ಗಾಟಿಯರ್ ಶೂಸ್ ಹಿಮ್ ಅವೇ ಆಯ್ತಾ ಮಕ್ಕಳೇ. ಸೊ ಗಾಟಿಯರ್ ಗೋಸ್ ಟು ಡೈನ್ ವಿತ್ ಮೇಯರ್. ಆಮೇಲೆ ಏನಾಗುತ್ತೆ, ಇವರಿಬ್ರು ಹೋದಾಗ ಜಾ ಅಲ್ಲಿ ಬೆಂಚ್ ಮೇಲೆ ಕೂತಿರ್ತಾನೆ. ಬೆಂಚ್ ಮೇಲೆ ಕೂತಿದ್ದಾಗ ಗಾಟಿಯರ್ ಮತ್ತೆ ಮ್ಯಾರಿಯನ್ ಮಧ್ಯದಲ್ಲಿ ಒಂದು ರೀತಿಯಾದ ಕಾನ್ವರ್ಸೇಷನ್ ನಡೆಯುತ್ತೆ. ಆ ಕಾನ್ವರ್ಸೇಷನ್ನ ಜಾ ಕಿವಿ ಇಟ್ಟು ಕೇಳ್ತಾನೆ. ಏನು ಹೇಳ್ತಿರ್ತಾನೆ, ಆ ಗಾಟಿಯರ್ ಹೇಳ್ತಾನೆ, ನಾನಿವಾಗ ಮೇಯರ್ ಮನೆಗೆ ಹೋಗ್ತಾ ಇದ್ದೀನಿ, ಅವನು ಒಬ್ಬ ಒಳ್ಳೆ ಹೋಸ್ಟ್ ಅಲ್ಲ ಆಯ್ತಾ, ಅದಕ್ಕೆ ನಾನು ನನ್ನ ಈಲ್ ಪಾಯ್ನ ತಗೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ನೀನು ಆ ಈಲ್ ಪಾಯ್ನ ತಗೊಂಡು ಬರ್ತ್ಯಾ ಅಲ್ಲಿಗೆ ಅಂತ ಕೇಳ್ತಾನೆ. ಯಾರಿಗೆ, ಮ್ಯಾರಿಯೋನ್ ಕೇಳ್ತಾನೆ. ಸೊ ಅವಾಗ ಮ್ಯಾರಿಯೋನ್ ಹೇಳ್ತಾಳೆ, ಅಯ್ಯೋ ನನಗಂತೂ ಟೈಮೇ ಇಲ್ಲಪ್ಪ, ನೀವು ಯಾಕೆ ಯಾರನ್ನಾದ್ರೂ ಕಳಿಸ್ಬಾರ್ದು ಅಂತ ಹೇಳ್ತಾರೆ. ಆವಾಗ ಗಾಟಿಯರ್ ಹೇಳ್ತಾನೆ, ಸರಿ ನಿಂಗೆ ಹೆಂಗೆ ಗೊತ್ತಾಗತ್ತೆ ನಾನೇ ಕಳ್ಸಿದ್ದೀನಿ ಅವನನ್ನ ಅಂತ. ಆವಾಗ ಅವನಂತಾನೆ, ನಾನು ಅವ್ನಿಗೆ ಹೇಳ್ತೀನಿ ನಿನ್ನ ಕೈ ಮೇಲೆ ಕಿಸ್ ಮಾಡೋದಕ್ಕೆ. ಅದು ಒಂದು ಸನ್ನೆ ಆಗಿರುತ್ತೆ ಆ್ಯಂಡ್ ಅದರಿಂದ ನೀನು ಆ ಸಿಗ್ನಲ್ ಅಂತ ಏನು ಬರ್ದಿದ್ದೀನಿ ಅದು ಆ ಕಿಸ್ ಆನ್ ಹರ್ ಹ್ಯಾಂಡ್ ಆಯ್ತಾ, ಅದು ಕೊಟ್ಮೇಲೆ ನೀನು ಈಲ್ ಪೈನ ಕಳಿಸು ಅಂತ ಹೇಳ್ತಾನೆ ಆಯ್ತಾ. ಸೊ ಮುಂದೆ ಜಾ ಓವರ್ ಹಿಯರ್ಸ್ ಆ್ಯಂಡ್ ಟೆಲ್ಸ್ ಪಿಯರ್ ಟು ಕಲೆಕ್ಟ್ ದ ಈಲ್ ಪೈ. Pierre gets the pie, they both eat the pie and plan to get the cranberry tart. ಸೊ ಇವಾಗ ಏನು ಮಾಡ್ತಾನೆ, ಪಿಯರ್ ಒಂದು ಸ್ವಲ್ಪ ತರಲೆ ಅಲ್ಲ, ನಾನು ಹೇಳಿದ್ನಲ್ಲ ವ್ಯಾಗೋಬಾಂಡ್ಸು, ಅವನು ಜಾ ಅಂತಾನೆ, ಈ ಥರ ನಾನು ಕೇಳಿಸ್ಕೊಂಡಿದ್ದೀನಿ, ನೀನು ಹೋಗಿ ನಾನು ಆ ಮೆಸೆಂಜರು ಅಂತ ಹೇಳಿ ತಗೊಂಬಾ ಅಂತ. ಸೊ ಅವ್ನು ಹೋಗಿ ಮ್ಯಾರಿಯೋನ್ಗೆ ಹೇಳ್ತಾಳೆ ಆ್ಯಂಡ್ ಅಲ್ಲಿ ನೀನು ಕೈ ಮೇಲೆ ಕಿಸ್ ಕೊಡ್ಬೋದಾ ಅಂತ ಅವ್ನು ಕೇಳಿದಾಗ ಮ್ಯಾರಿಯೋನ್ ಹೇಳ್ತಾಳೆ, ಅಯ್ಯೋ ಅದೆಲ್ಲ ಬೇಡ, ಅದೆಲ್ಲ ಆಸಕ್ತಿ ಇಲ್ಲ, ನೀನು ತೊಗೊಂಡು ಹೋಗು, ನಿಂಗೆ ಈಲ್ ಪೈ ತಾನೇ ಬೇಕು, ತೊಗೊಂಡು ಹೋಗು ಅಂತ ಈಲ್ ಪೈ ಕೊಡ್ತಾಳೆ. ಅವಳೇನು ಅನ್ಕೊಂತಾನೆ, ಇವನೇ ಗಾಟಿಯರ್ ಕಳಿಸಿರುವಂಥ ಮೆಸೆಂಜರ್ ಅನ್ಕೊಂಡು ಈ ಪೈನ ಕೊಡ್ತಾಳೆ. ಕೊಟ್ಟಿದ ನಂತರ ಏನಾಗುತ್ತೆ ಮಕ್ಕಳೇ, ಅವನು ಪಿಯರ್ ಈಲ್ ಪೈನ ತಗೊಂಡ್ಬರ್ತಾನೆ. ಜಾ ಮತ್ತೆ ಪಿಯರ್ ಈಲ್ ಪೈ ತಿಂತ ತುಂಬ ಖುಷಿ ಪಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತು ಗಾಟಿಯರ್ ಏನಿದ್ದಾನೆ ಒಬ್ಬ ಬೆಸ್ಟ್ ಬೇಕರ್ ಅಂತ. ತಿನ್ಬಿಟ್ಟು ಅಲ್ಲೇ ನೋಡ್ತಾರೆ ಒಂದು ಕ್ರ್ಯಾನ್ಬೆರಿ ಟಾರ್ಟ್ ಇರುತ್ತೆ ಆಯ್ತಾ. ಆ ಕ್ರ್ಯಾನ್ಬೆರಿ ಟಾರ್ಟ್ನು ಪಡೆಯೋದಕ್ಕೆ ತುಂಬ ಇಚ್ಛಿಸ್ತಾರೆ. ಓಕೆನಾ ಮಕ್ಕಳೇ. ಸೊ ಗಾಟಿಯರ್ ಏನಾಗುತ್ತೆ, ಈ ಸಮಯದಲ್ಲಿ ಗಾಟಿಯರ್ ವಾಪಸ್ ಬರ್ತಾನೆ. ವಿತೌಟ್ ಈಟಿಂಗ್ ಮೇಯರ್ ವಾಸ್ ಔಟ್ ಅಂತ ಹೇಳ್ತಾನೆ ಆ್ಯಂಡ್ ಇಸ್ ಆಂಗ್ರಿ ಟು ಡಿಸ್ಕವರ್ ದ ಪೈ ವಾಸ್ ಗಿವನ್ ಅವೇ. ಸೊ ಅವಳು ಪೈ ಕೊಟ್ಟಿದ ನಂತರ ಏನಾಗುತ್ತೆ, ಇವರಿಬ್ರು ಇಲ್ಲಿ ಎಂಜಾಯ್ ಮಾಡೋವಾಗ ಗಾಟಿಯರ್ ವಾಪಸ್ ಬಂದು ನೋಡ್ತಾನೆ, ಪೈ ಇರಲ್ಲ. ಆ್ಯಂಡ್ ಅವ್ನು ಯಾಕೆ ವಾಪಸ್ ಬರ್ತಾನೆ, ಬಿಕಾಸ್ ಮೇಯರ್ ಅವ್ನ ಮನೇಲೇ ಇರಲ್ಲ ಆಯ್ತಾ. ಇಲ್ಲಿ ಬಂದು ಮ್ಯಾರಿಯೋನ್ಗೆ ಹೇಳಿದಾಗ ಅವಳು ಹೇಳ್ತಾಳೆ, ಅಯ್ಯೋ ನೀವೇ ತಾನೇ ಕಳಿಸಿದ್ರೆ ನಾ ಅವ್ನ ಕೈಲಿ ಕೊಟ್ಟು ಕಳಿಸ್ದೆ ಅಂತ ಹೇಳ್ತಾನೆ. ಬಟ್ ಅವನು ಹೇಳ್ತಾನೆ, ನೀ ಈ ಥರ ಮಾಡಬೇಡ, ನೀನೇನಾದರೂ ತಿನ್ಬಿಟ್ಟಿ ಅಂತ ಕೂಡ ಕೇಳ್ತಾನೆ ಮ್ಯಾರಿಯೋನ್ಗೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಅವ್ನಿಗೆ ಗೊತ್ತಾಗುತ್ತೆ ಈ ಒಂದು ರೀತಿಯಾದ ಈಲ್ ಪೈ ಇಲ್ಲ ಅಂತ ಆಯ್ತಾ. ಸೊ ಈ ಮಧ್ಯದಲ್ಲಿ ಅವರಿಬ್ರು ಕುತ್ಕೊಂಡು ಈಲ್ ಪೈನ ತಿನ್ಬಿಟ್ಟಿರ್ತಾರೆ. ಓಕೆನಾ ಮಕ್ಕಳೇ, ಮುಂದೆ ನೋಡೋಣ. ಸೊ ಇವಾಗ ಏನಾಗುತ್ತೆ, ಪಿಯರ್ ಮುಂಚೆ ಹೋಗಿದ್ದ ಅಂತ ಗೊತ್ತಾಗಿ ಜಾ ಹೋಗ್ತಾನೆ ಈ ಸತಿ ಎಲ್ಲಿಗೆ, ಒಂದು ಕೇಕ್ ಶಾಪ್ಗೆ, ಗಾಟಿಯರ್ಸ್ ಕೇಕ್ ಶಾಪ್ಗೆ ಹೋಗಿ ಈ ಒಂದು ಟಾರ್ಟ್ನ ಪಡೆಯೋಕ್ಕೆ ಹೋಗ್ತಾನೆ. Jean returns for the tart. Marion alerts Gautier who beats him. ಸೊ ಇವಾಗ ಏನಾಗುತ್ತೆ, ಅವಳು ಗೊತ್ತಾಗತ್ತೆ ಏನೋ ಒಂದು ಕಿತಾಪತಿ ನಡೀತಿದೆ ಇಲ್ಲಿ ಅಂತ ಹೋಗಿ ಗಾಟಿಯರ್ಗೆ ಹೇಳ್ತಾನೆ.
ಆವಾಗ ಗಾಟಿಯರ್ ಬಂದ್ಬಿಟ್ಟು ಚೆನ್ನಾಗಿ ಹೊಡಿತಾನೆ, ನೀನು ಯಾರು ಹೇಳು, ಇದನ್ನು ನಾನು ಕರಿತೀನಿ ಅಫಿಷಿಯಲ್ಸ್ನ, ಅಥಾರಿಟೀಸ್ನ ಅಂತ. ಆವಾಗ ಜಾ ಏನು ಮಾಡ್ತಾನೆ, ಜಾ ಪಿಯರ್ಗೆ ಬ್ಲೇಮ್ ಮಾಡ್ತಾನೆ ಆ್ಯಂಡ್ ಸೆನ್ಸ್ ಪಿಯರ್ ಸೇಯಿಂಗ್ ದಟ್ only the pie carrier will be given the tart. ಸೊ ಆಮೇಲೆ ಹೇಳ್ತಾನೆ, ನೀನು ಹೋಗಿ ಪಿಯರ್ನ ಕರ್ಕೊಂಬಾ, ಅವನಿಗೆ ನಾನು ಟಾರ್ಟ್ನ ನೀಡ್ತೀನಿ ಅಂತ ಹೇಳ್ತಾನೆ. Pure fools Gautier gets the tart and both vagabonds run away with it. ಸೊ ಇದ್ರ ಮಧ್ಯದಲ್ಲಿ ಅವನಿಗೆ ಏಟು ಗೀಟು ಎಲ್ಲ ಬೀಳತ್ತೆ. ಆಮೇಲೆ ಹೆಂಗೋ ಕನ್ವಿನ್ಸ್ ಮಾಡ್ತಾನೆ ಗಾಟಿಯರ್ನ, ಮುಂಚೆ ಈ ಥರ ಆಗಿದೆ, ನಾನು ಇವಾಗ ಹೋಗಿ ಮೇಯರ್ನ ಕೊಡ್ತೀನಿ, ಟಾರ್ಟ್ನ ಕೊಡ್ತೀಯ ಅಂತೆಲ್ಲ ಕೇಳಿ ಟಾರ್ಟ್ನ ತಗೊಂಡು ಓಡೋಟೋಗ್ತಾನೆ. ಅವರಿಬ್ರು ಕೂತ್ಕೊಂಡು ಅದನ್ನ ಎಂಜಾಯ್ ಕೂಡ ಮಾಡ್ತಾರೆ. ಸೊ ಇದೇನಿದೆ ಮಕ್ಕಳೇ, ಪೈ ಅಂಡ್ ದ ಟಾರ್ಟ್ನ ನಾನು ಚಿಕ್ಕದಾಗಿ ಸಮರೈಸ್ ಮಾಡಿದ್ದೀನಿ. ಬಟ್ ಖಂಡಿತ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ, ಆ ಎಕ್ಸ್ಪ್ಲನೇಷನ್ ವಿಡಿಯೋಲಿ ಒಂದು ಡೈಲಾಗ್ನ ಕೂಡ ನಾವು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹಾಕಿದ್ದೀವಿ. ನಿಮ್ಮ ಎಕ್ಸಾಮ್ಗೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ಕೂಡ, ಆಯಿತಾ? ಸೊ ನಾ ಹೇಳ್ದಂಗೆ ಇದು ಕಾಂಪ್ಲೆಕ್ಸ್ ಅಂತ ನೀವು ಅನ್ಕೊಬೋದು, ಅಷ್ಟು ಕಾಂಪ್ಲೆಕ್ಸ್ ಇಲ್ಲ, ಖಂಡಿತ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇದರ ಜೊತೆಗೆ ಮಕ್ಕಳೇ ನಾವು ಪ್ರೋಸ್ ಭಾಗದ ಒಂದು ಚಾಪ್ಟರ್ಸ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದರ ರಿಲೇಟೆಡ್ ಯಾವುದೇ ಕ್ವೆಶನ್ಸ್ ಇದ್ರೆ ಖಂಡಿತ ಆ ಕ್ವೆಶನ್ಸ್ನ ಹಾಕಿ ನಾನು ಓದ್ಬಿಟ್ಟು ಬಂದು ನಿಮಗೆ ಆನ್ಸರ್ ಹೇಳ್ತೀನಿ. ಸೊ ಕ್ವೆಶನ್ಸ್ ಹಾಕೋದಕ್ಕೆ ನಿಮಗೆ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ, ಖಂಡಿತ ಅದನ್ನ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ, ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಮಕ್ಕಳೇ ಬಂದಿರಾ ವಾಪಸ್ ಎಲ್ಲರೂ? ನಡೀರಿ, ಇವಾಗ ಏನಾದ್ರು ಕ್ವೆಶನ್ಸ್ ಇದೆಯಾ? ಸುಮಾರು ಕ್ವೆಶನ್ಸ್ ಇದೆ. ಇನ್ಸ್ಪಿರೇಷನಲ್ ಕೋಚ್ ಶಾಲಾ ಅವ್ರು ಕೇಳಿದ್ದಾರೆ, ಐ ವಾಂಟ್ ಅ ಪ್ರಾಕ್ಟಿಸ್ ಕ್ವೆಶನ್ ಫಾರ್ ಎವ್ರಿ ಚಾಪ್ಟರ್. ಖುಷ್ವಂತ್ ಅವರು ಸಿಮಿಲರ್ ಕ್ವೆಶನ್ ಕೇಳಿದ್ದಾರೆ, ನಾನ್ ಡೀಟೇಲ್ ಮತ್ತೆ ನಮ್ಮ ಪೋಯಮ್ಗೋಸ್ಕರ ಕೂಡ ಕೇಳಿದ್ದಾರೆ. ಸೊ ಇದರ ಆನ್ಸರ್ ಏನಂದ್ರೆ, ನಮ್ಮ ಎಲ್ಲ ಟೆಕ್ಸ್ಟ್ ಬುಕ್ ಕ್ವೆಶನ್ ಆನ್ಸರ್ಸು ಮತ್ತೆ PYQsನ ನಾವು ಸಪೋರ್ಟಿಂಗ್ ಮೆಟೀರಿಯಲ್ ಆಗಿ ಪ್ರತಿ ಒಂದು ಚಾಪ್ಟರ್ ಜೊತೆ ಅಟ್ಯಾಚ್ ಮಾಡಿದ್ದೀವಿ. ಆ ಒಂದು ಕ್ವೆಶನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ನಾ ಹೇಳ್ದಂಗೆ ಅಪ್ಕಮಿಂಗ್ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ಕೂಡ ನಾವು ಈ ಸ್ವಲ್ಪ ಕ್ವೆಶನ್ಸ್ನ ಒಂದು ಪ್ರಾಕ್ಟೀಸ್ ಮಾಡ್ತೀವಿ, ನಿಮಗೆ ಆನ್ಸರ್ ಮಾಡಿ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಮಕ್ಕಳೇ, ಖಂಡಿತ ಇದನ್ನ ನೋಡಿ. ಅರ್ಮಾನ್ ಅವರು ಒಂದು ಕ್ವೆಶನ್ನ ಕೇಳಿದ್ದಾರೆ, ಮ್ಯಾಮ್ ವಿ ನೀಡ್ ಟು ಡೂ ಅಡಿಷನಲ್ ಕ್ವೆಶನ್ಸ್ ಆಲ್ಸೋ ಆರ್ ಓನ್ಲಿ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಆರ್ ಎನಫ್? ಸೊ ನಾನೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ ಕ್ವೆಶನ್ ಆನ್ಸರ್ ಸಾಲ್ವ್ ಮಾಡೋಕ್ಕಿಂತ ಅದರ ಜೊತೆಗೆ, ಅದು ಇಂಪಾರ್ಟೆಂಟು, ಬಟ್ ಅದರ ಜೊತೆಗೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನಿದೆ ಅದನ್ನು ಕೂಡ ಸಾಲ್ವ್ ಮಾಡಿ. ನಾ ಹೇಳ್ದಂಗೆ ಸಪೋರ್ಟಿಂಗ್ ಮೆಟೀರಿಯಲ್ ಆಗಿ ಎಲ್ಲ ಕ್ವೆಶನ್ಸ್ನ ನಾವು ಹಾಕಿದ್ದೀವಿ. ಅಲ್ಲೇ ನಿಮಗೆ 2015ಇಂದ ಆಗಿರುವಂತಹ ಎಲ್ಲ ಕ್ವೆಶನ್ಸು ನಾವು ಒಂದೊಂದು ಚಾಪ್ಟರ್ ವೈಸು ಹಾಕಿರೋದ್ರಿಂದ ನೀವು ಅದನ್ನು ರೆಫರ್ ಮಾಡ್ಬೋದು. ಸೊ ಈ 3 ಕ್ವೆಶನ್ ಸಿಮಿಲರ್ ಆಗಿತ್ತು, ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ನಡೀರಿ, ಇವಾಗ ಮುಂದೆ ನೋಡೋಣ. ನಮ್ಮ ಪೋಯಟ್ರಿ ಸೆಕ್ಷನಲ್ಲಿ ಮೊದಲನೇ ಪೋಯಮ್ ಯಾವ್ದಪ್ಪ?
ಸಾನೆಟ್ 73 ಇದೇನು ದಟ್ ಟೈಮ್ ಆಫ್ ಇಯರ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ 3 ಕ್ವಾಟ್ರೇನ್ ಇದೆ, 1 ಕಪ್ಲೆಟ್ ಇದೆ. ಒಂದು ಸಾನೆಟ್ ಅಲ್ಲಿ ಮಕ್ಕಳೇ 14 ಲೈನ್ ಇರುತ್ತೆ. ಅದ್ರಲ್ಲಿ ಕಪ್ಲೆಟ್ ಅನ್ನೋದು ನಾವು ಹೇಳ್ತೀವಿ, ಅದು ಲಾಸ್ಟ್ 2 ಲೈನ್ಸ್ ಅದು ಸಪ್ರೇಟ್ ಆಗಿರುತ್ತೆ. ಅದು ಬೇಸಿಕ್ಲಿ ಒಂದು ಮೆಸೇಜ್ನ ಪಾಸ್ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು. ಸೊ ಈ ಒಂದು ಪದ್ಯದ ಮೇನ್ ಮೆಸೇಜ್ ಏನು? ದ ಪೋಯೆಟ್ in his old age wants his young friend to behold and realize their time together is limited and therefore more precious between them. ಸೊ ಅವನು ಇಲ್ಲಿಂದ ಏನು ಹೇಳಕ್ ಟ್ರೈ ಮಾಡ್ತಾ ಇದ್ದಾನೆ, ಒಂದು ಓಲ್ಡ್ ಏಜ್ ರೀಚ್ ಆಗಿದ್ದಾನೆ ಆ್ಯಂಡ್ ಅವನು ಅವನ ಯಂಗ್ ಫ್ರೆಂಡ್ ಹೇಳಕ್ ಟ್ರೈ ಮಾಡ್ತಾ ಇದ್ದಾನೆ ಅವರಿಬ್ರು ಕಳೆಯುವಂತಹ ಸಮಯ ಏನಿದೆ ಅದು ಕಡಿಮೆ ಆಗಿದೆ, ಬಿಕಾಸ್ ಇವನು ಆಗಲೇ ಓಲ್ಡ್ ಏಜ್ನ ರೀಚ್ ಮಾಡಿಬಿಟ್ಟಿದ್ದಾನೆ. ಆ್ಯಂಡ್ ಅದಕ್ಕೇನೆ ಅದು ತುಂಬ ಪ್ರೆಷಿಯಸ್ ಆಗು ಇದೆ ಕೂಡ, ಆ್ಯಂಡ್ ಅದು ಪ್ಯೂರ್ ಆಗಿ ಕೂಡ ಇದೆ ಅಂತ ಒಂದು ಮೆಸೇಜ್ ಕನ್ವೆ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಸಾನೆಟ್ 73ನ ಮೂಲಕ. ಸೊ ಇದನ್ನ ಏನ್ ಮಾಡ್ತಾರೆ, ನಾ ಹೇಳಿದ್ನಲ್ಲ 3 ಕ್ವಾಟ್ರೇನ್ ಇದೆ, ಅದರಲ್ಲಿ ಡಿಫ್ರೆಂಟ್ ಸಿಂಬಾಲಿಸಮ್ಸ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾನು ಇದನ್ನ ಲೈನ್ ಬೈ ಲೈನ್ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಮೇಲೆ ನಮ್ಮ ಸಮರಿ ವಿಡಿಯೋಲಿ ಕಂಪ್ಲೀಟ್ ಸಮರಿ ಕೂಡ ಹೇಳಿದ್ದೀನಿ. ಈ ಮೊದಲನೇ ಕ್ವಾಟ್ರೇನಲ್ಲಿ ಅವ್ನು ಯಾವ ಸಿಂಬಾಲಿಸಮ್ನ ಯೂಸ್ ಮಾಡ್ತಾನೆ, ಸೊ ಅದು ಸೀಸನ್ಸ್ನ ಯೂಸ್ ಮಾಡ್ತಾರೆ ಆಯ್ತಾ. ಸೀಸನ್ಸ್ ಅಲ್ಲಿ ಅವ್ರು ಹೇಳ್ತಾರೆ ಇವಾಗ ಅವರು ಆಟಮ್ ಸೀಸನ್ ಆಫ್ ಹಿಸ್ ಲೈಫಲ್ಲಿ ಇದ್ದಾನೆ, ಅಂದ್ರೆ ಇನ್ನೇನೆಲ್ಲ ಲೀವ್ಸ್ ಉದುರ್ತಿದೆ ಆ್ಯಂಡ್ ಅವ್ರಿಗೂ ಸುಸ್ತಾಗ್ತಿದೆ. ನೆಕ್ಸ್ಟ್ ಸ್ಟೇಜ್ ಏನಿದೆ ಅದು ವಿಂಟರ್ ಅಲ್ಲಿ ಏನಾಗುತ್ತೆ, ಚಳಿ ಆಗುತ್ತೆ, ಸಿಕ್ನೆಸ್ ಜಾಸ್ತಿ ಆಗುತ್ತೆ ಅಲ್ವಾ, ಅದನ್ನ ಅವರು ಡೆತ್ಗೆ ರೆಫರ್ ಮಾಡ್ತಾ ಇದ್ದಾರೆ ಆಯ್ತಾ ಮಕ್ಕಳೇ. ಸೊ ಎರಡನೇ ಒಂದು ಕ್ವಾಟ್ರೇನಲ್ಲಿ ಅವರು ಟ್ವೈಲೈಟ್ಗೆ ರೆಫರ್ ಮಾಡ್ತಾರೆ. ಟ್ವೈಲೈಟ್ ಏನಿದೆ ಮಕ್ಕಳೇ, ಅದು ಟೈಮ್ ಆಫ್ ದ ಡೇ ಆಯ್ತಾ. ಅದು ತಿರ್ಗಾ 3ನೇ ಸ್ಟೇಜು ಬೆಳಗ್ಗೆ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ. ಟ್ವೈಲೈಟ್ ಏನಂದ್ರೆ ಸಾಯಂಕಾಲ ಇನ್ನೇನು ಸೆಟ್ ಆಗ್ಬಿಟ್ಟಿದೆ ಆಯ್ತಾ. ಸೊ ನಮ್ಮ ದಿನ ಮತ್ತೆ ರಾತ್ರಿ ಮಧ್ಯ ಬರುತ್ತಲ್ಲ, ಇನ್ನೇನು ಕತ್ಲೆ ಆಗುವಂತಹ ಸ್ಟೇಜು ಅದು ನಮ್ಮ ಟ್ವೈಲೈಟ್ ಸ್ಟೇಜು. ಅವರ ಜೀವನದಲ್ಲಿ ಆ ಒಂದು ಸ್ಟೇಜಲ್ಲಿ ಕಾಣ್ತಾ ಇದ್ದಾರೆ ಅಥವಾ ಕಂಪೇರ್ ಮಾಡ್ಕೊತಾ ಇದ್ದಾರೆ, ಬಿಕಾಸ್ ಮುಂದೆ ಏನಾಗುತ್ತೆ, ಕತ್ಲೆ ಆಗುತ್ತೆ. ಕತ್ಲೆನ ನಾವು ಯಾವ್ದಕ್ಕೆ ರಿಲೇಟ್ ಮಾಡ್ಬೋದು, ಡೆತ್ಗೆ ರಿಲೇಟ್ ಮಾಡ್ಬೋದು ಆಯ್ತಾ ಮಕ್ಕಳೇ. ಆ್ಯಂಡ್ 3ನೇ ಕ್ವಾಟ್ರೇನಲ್ಲಿ ಅವರು ಸ್ಟೇಜಸ್ ಆಫ್ ಫೈರ್ ಜೊತೆ ಅವರನ್ನೇ ಕಂಪೇರ್ ಮಾಡ್ತಾ ಇದ್ದಾರೆ. ಸ್ಟೇಜಸ್ ಆಫ್ ಫೈರ್ ಏನು, ಮೊದಲನೇ ಫೈರಲ್ಲಿ ಸ್ಟೇಜಲ್ಲಿ ಫ್ಯೂಯಲ್ ಬೀಳುತ್ತೆ, ಆಮೇಲೆ ಚೆನ್ನಾಗಿ ಫೈರ್ ಆಗುತ್ತೆ, ಆಮೇಲೆ ಇನ್ನೇನು ಆ್ಯಶಸ್ ಆಗ್ತಾ ಇದೆ ಬಟ್ ಸ್ವಲ್ಪ ಬೆಂಕಿ ಉರಿತಿದೆ ಅಲ್ಲ, ಅದನ್ನ ಅವ್ರಿಗೆ ಕಂಪೇರ್ ಮಾಡ್ಕೊತಾರೆ, ಬಿಕಾಸ್ ಅವರಲ್ಲಿ ಅಷ್ಟು ಎನರ್ಜಿ ಇಲ್ಲ. ಫೈರ್ ಇನ್ನೇನು ಹೋಗ್ತಾ ಇದೆ, ಹೋಗಿದ ತಕ್ಷಣ ಏನಾಗುತ್ತೆ, ಆ್ಯಶ್ ಆಗುತ್ತೆ. ಆ 3ನೇ ಸ್ಟೇಜ್ ಏನಿದೆ ಅದನ್ನ ಎಂಬರ್ ಅಂತ ಕೂಡ ನಾವು ಹೇಳ್ತೀವಿ ಆಯ್ತಾ. ಇನ್ನೇನು ಆ್ಯಶಸ್ ಆಗ್ತಾ ಇದೆ, ಸ್ವಲ್ಪನೇ ಫೈರ್ ಉಳ್ಕೊಂಡು ಹೋಗಿದೆ ಆಯ್ತಾ ಮಕ್ಕಳೇ. ನೆಕ್ಸ್ಟು ನಾ ಹೇಳ್ದಂಗೆ ಕಪ್ಲೆಟ್ ಏನಿದೆ, 2 ಲೈನ್ಗಳು, ಅದು ಪ್ರೀತಿನ ಒಂದು ಮೆಸೇಜ್ನ ಕೊಡುತ್ತೆ. ಹೇಗೆ ಅವರಿಬ್ಬರ ಮಧ್ಯೆ ಇರುವಂತಹ ಪ್ರೀತಿ ಏನಿದೆ ಅದು ಪ್ಯೂರ್ ಆಗಿದೆ, ಅವ್ರ ಹತ್ರ ಅಷ್ಟು ಸಮಯವಿಲ್ಲ ಆ್ಯಂಡ್ ಓಲ್ಡ್ ಏಜು ಅವ್ರು ರೀಚ್ ಆಗಿಬಿಟ್ಟಿದ್ದಾರೆ. ನಾ ಇಲ್ಲಿ ಹೇಳಿದ್ನಲ್ಲ, ಸೇಮ್ ಮೆಸೇಜ್ ಅವರು ಕಪ್ಲೆಟಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಸಿಂಪಲ್ ಆಗಿರುವಂತಹ ಒಂದು ಪದ್ಯ. 3 ಒಂದು ಕ್ವಾಟ್ರೇನ್ಸ್ ಏನಿದೆ ಅದು ಡಿಫ್ರೆಂಟ್ ಇದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸೀಸನ್ಸ್ ಜೊತೆಗೆ 2ನೇ ಕ್ವಾಟ್ರೇನಲ್ಲಿ ಅವರು ಟೈಮ್ ಆಫ್ ದ ಡೇಗೆ ಆ್ಯಂಡ್ 3ನೇ ಕ್ವಾಟ್ರೇನಲ್ಲಿ ಅವರು ಸ್ಟೇಜಸ್ ಆಫ್ ಫೈರ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಆಯ್ತಾ ಮಕ್ಕಳೇ. ಸೊ ಇದು ನಮ್ಮ ಸಾನೆಟ್ 73. ಮುಂದಿನ ಪದ್ಯವನ್ನ ನೋಡೋಣ ಬನ್ನಿ. ಮುಂದಿನ ಪದ್ಯ ಸ್ಟೋಲನ್ ಬೋಟ್. ಇದೆಷ್ಟು ಒಂದು ಸುಂದರವಾದಂಥ ಪದ್ಯ ಅಂತ ನಾವು ಹೇಳ್ಬೋದು. ಇದನ್ನ ಬರೆದಿದ್ದವರು ವಿಲಿಯಂ ವರ್ಡ್ಸ್ವರ್ತ್. ಅಂದ್ರೆ ಇದು ಒಂದು ಆಟೋಬಯೋಗ್ರಫಿಕಲ್ ಎಕ್ಸ್ಟ್ರಾಕ್ಟ್ ಅಂತ ನಾವು ಹೇಳ್ಬೋದು. ಈ ಒಂದು ದೊಡ್ಡ ಪದ್ಯಗಳಿಂದ ಪ್ರಿಲ್ಯೂಡ್ ಅಂತ ಒಂದು ಇದೆಯಲ್ಲ, ಅದರಿಂದ ಇದನ್ನ ಸ್ವಲ್ಪನೇ ತಗೊಂಡು ಇಲ್ಲಿ ಹಾಕಿರೋದು ಆಯ್ತಾ. ಸೊ ಇದೊಂದು ಎಕ್ಸ್ಟ್ರಾಕ್ಟು, ಇದೊಂದು ಆಟೋಬಯೋಗ್ರಫಿಕಲ್ ಅಂತ ನಾವು ಹೇಳ್ಬೋದು, ಅವ್ರನ್ನೇ ಇದಿಟ್ಕೊಂಡು ಬರ್ದಿರೋದು. ಸೊ ಇಲ್ಲಿ ನಾವು ನೋಡ್ತಿದೀವಲ್ಲ, ಇಲ್ಲಿ ಒಂದು ಮರ ಇದೆ, ವಿಲ್ಲೋ ಟ್ರೀ, ಅದು ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಸೊ ನಡೀರಿ ನೋಡೋಣ ಈ ಪದ್ಯದಲ್ಲಿ ಏನಾಗುತ್ತೆ. ಅ ಬಾಯ್ ಸ್ಟೋಲ್ ಅ ಲಿಟಲ್ ಬೋಟ್ ಟೈಡ್ ಟು ದ ವಿಲ್ಲೋ ಟ್ರೀ. ಈ ಒಂದು ಪುಟ್ಟ ಹುಡುಗ ಏನಿದ್ದಾನೆ ಅವನು ಒಂದು ಬೋಟ್ನ ಕದೀತಾನೆ. ಈ ಬೋಟು ವಿಲ್ಲೋ ಟ್ರೀಗೆ ಟೈ ಆಗಿರುತ್ತೆ ಆಯ್ತಾ ಮಕ್ಕಳೇ. ಮುಂದೆ ನೋಡೋಣ. ಹಿ ವೆಂಟ್ ಆನ್ ಅ ಜಾಯ್ ರೈಡ್, appreciated the distant mountains, night sky studded with stars, troubled pleasure ಆಯ್ತಾ. ಸೊ ಇಲ್ಲೇನಾಗುತ್ತೆ, ಅವನ ಬೋಟ್ನ ತಗೊಂಡು ಹೋಗ್ತಾ ಅಲ್ಲಿ ಇಲ್ಲಿರುವಂತಹ ಒಂದು ಸುಂದರವಾದ ಒಂದು ಲ್ಯಾಂಡ್ಸ್ಕೇಪ್ನ ಎಂಜಾಯ್ ಮಾಡ್ತಾನೆ. ಮೌಂಟೇನ್ಸ್ ಕಾಣುತ್ತೆ, ಚೆನ್ನಾಗಿ ಅನ್ಸುತ್ತೆ ಅವನಿಗೆ. ಮೂನ್ ಲೈಟ್ ಹೇಗೆ ನೀರ್ ಮೇಲೆ ಬೀಳ್ತಿರತ್ತೆ ಅದರಿಂದ ಕೂಡ ಅವನಿಗೆ ಚೆನ್ನಾಗಿ ಅನ್ಸುತ್ತೆ. ನೈಟ್ ಸ್ಕೈನ ನೋಡ್ತಾನೆ ಆ್ಯಂಡ್ ಹೇಗೆ ಅದೊಂದು ಸ್ವಾನ್ ತರ ಹೋಗ್ತಾ ಇದೆ ಬೋಟ್ ಅಂತ ಕೂಡ ಅವನು ಹೇಳ್ತಾನೆ.
a tall mountain peak appeared suddenly and frightened the boy. ಅವನ ಮುಂದೆ ಒಂದು ಟಾಲ್ ಮೌಂಟೇನ್ ಪೀಕ್ ಬರುತ್ತೆ, ಅದನ್ನ ನೋಡಿ ಅವನು ಹೆದರ್ಕೊಂಡ್ಬಿಡ್ತಾನೆ. ಬಿಕಾಸ್ ಅದರಿಂದ ಇರುವಂತಹ ಸ್ಟಾರ್ಸ್ ಕೂಡ ಅವನು ಕಾಣ್ತಿರಲ್ಲ. ಲೂಮ್ಡ್ ಅಂಡ್ ಅಪಿಯರ್ಡ್ ಟು ಬಿ ಫಾಲೋಯಿಂಗ್ ಹಿಮ್. ಸೊ ಅದು ನೋಡಿದ ತಕ್ಷಣ ಅವ್ನು ಏನ್ ಮಾಡ್ತಾನೆ, ವಾಪಸ್ ಬರಕ್ ಟ್ರೈ ಮಾಡ್ತಾನೆ. ಬಟ್ ಅವನು ವಾಪಸ್ ಬರ್ತಾ ಬರ್ತಾ ಅವನ್ಗೇನ್ ಅನ್ಸತ್ತೆ, ಈ ಒಂದು ದೊಡ್ಡ ಮೌಂಟೇನ್ ಇದೆ ಅಲ್ಲ, ಅವನಿಗೆ ಫಾಲೋ ಮಾಡೋ ಹಾಗೆ ಅವನ್ಗೆ ಅನ್ಸತ್ತೆ. ಓಕೆನಾ ಮಕ್ಕಳೇ? ದ ಬಾಯ್ ವಾಸ್ ಎಕ್ಸ್ಟ್ರೀಮ್ಲಿ ಫ್ರೈಟೆಂಡ್. ಸೊ ಇದರಿಂದ ಅವನಿಗೆ ತುಂಬಾ ಹೆದರಿಕೆ ಆಗುತ್ತೆ. ಆ್ಯಂಡ್ ಅವನು ಅವನ ಮನೆಗೆ ಹೊಟ್ಟೋಗ್ತಾನೆ. ಆ್ಯಂಡ್ ಆ ಬೋಟ್ನ ಎಲ್ಲಿಂದ ತಗೊಂಡಿರ್ತಾನಲ್ಲ ಅದೇ ಟ್ರೀಗೆ ಟೈ ಮಾಡ್ಬಿಟ್ಟು ಹೊಟ್ಟೋಗ್ತಾನೆ. ಹೋದ್ಮೇಲೆ ಏನಾಗುತ್ತೆ ಮಕ್ಕಳೇ, ಈ ಒಂದು ಇಮೇಜರಿ ಇದೆಯಲ್ಲ, ಅವ್ನು ಹೆಂಗೆ ಆ ಒಂದು ಬೆಟ್ಟ ಅವನನ್ನು ಫಾಲೋ ಮಾಡ್ಕೊಂಡ್ ಬಂತು ಅಂತ ತುಂಬಾ ಭಯ ಆಗ್ಬಿಡುತ್ತೆ. ಅವ್ನ ಕನ್ಸಿನಲ್ಲಿ ಅದು ತುಂಬಾ ರೀತಿಯಾದ ಅವನಿಗೆ ಹಾಂಟ್ ಮಾಡ್ತಾ ಇರುತ್ತೆ ಆ ಥಾಟ್. ಆಯ್ತಾ? ಸೊ ಇಲ್ಲೊಂದು ಕ್ವೆಶನ್ ಬಂದಿದೆ, ಖುಷ್ವಂತ್ ನಾಯಕ್ ಅವ್ರು ಕೇಳಿದ್ದಾರೆ, ಹೌ ಟು ಆನ್ಸರ್ ದ ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಪ್ಲೀಸ್ ಟೆಲ್ ಮ್ಯಾಮ್. ಸೊ ಖುಷ್ವಂತ್ ಅವರೇ, ನಿಮ್ಮ ಪೋಯಮ್ಗೆ ಈ ಸಮ್ಮರಿಗಳು ನಾನು ಏನು ಹೇಳ್ತಿದ್ದೀನಲ್ಲ, ಆ ಸಮ್ಮರಿನ ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ 3 to 4 ಮಾರ್ಕ್ ಕ್ವೆಶನ್ಗೆ ಮೋಸ್ಟ್ಲಿ ಇದೇ ಆನ್ಸರ್ ಇರುತ್ತೆ. ಇದೇ ಭಾಗದಲ್ಲಿ ಕೇಳಿರ್ತಾರೆ. ಈ ಸಮ್ಮರಿನ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದಕ್ಕೆ ನೀಟಾಗಿ ಆನ್ಸರ್ ಕೂಡ ಮಾಡ್ಬೋದು. ಆಯ್ತಾ? ಇದನ್ನ ನಾವು ಅಪ್ಕಮಿಂಗ್ ವಿಡಿಯೋಸಲ್ಲಿ ಕೂಡ ಕವರ್ ಮಾಡ್ತೀವಿ. ಓಕೆನಾ ಮಕ್ಕಳೇ? ಇವಾಗ ಸ್ಟೋಲನ್ ಬೋಟ್ನ ನಾವು ನೋಡಿದೀವಿ, ವಿಲಿಯಂ ವರ್ಡ್ಸ್ವರ್ತ್ ಅವ್ರು ಕೊಟ್ಟಿರೋದು. ಸೊ ಇವಾಗ ನಾವು ನೆಕ್ಸ್ಟ್ ಪೋಯಿಟ್ರಿನ ನೋಡೋಣ. ನೆಕ್ಸ್ಟ್ ಪೋಯಿಟ್ರಿ ಯಾವುದು? ಪೋಯಮ್ ನಂಬರ್ 8 ಯಾವುದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ? ಅದಕ್ಕಿಂತ ಮೊದಲು ಈಶ್ವರಿ ಅವರು ಒಂದು ಕ್ವೆಶನ್ ನ ಕೇಳಿದ್ದಾರೆ, ಮ್ಯಾಮ್ ಇನ್ ದಿಸ್ ಪೋಯಮ್ ದ ಸೆಟ್ಟಿಂಗ್ ಇಸ್ ಅಟ್ ನೈಟ್ ಮ್ಯಾಮ್. ಎಸ್, ಬಿಗಿನಿಂಗ್ ಓನ್ಲಿ ಇಲ್ಲಿ ಹೇಳ್ತಾರೆ ಇದು ಒಂದು ಸಮ್ಮರ್ ಈವ್ನಿಂಗ್ ಅಂತ. ಈಶ್ವರಿ ಅವರೇ, ಖಂಡಿತ ಹೋಗಿ ನಾನು ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ, ಅಲ್ಲಿ ಬಿಗಿನಿಂಗ್ ಅಲ್ಲೇ ಹೇಳಿದ್ದಾರೆ ಸಮ್ಮರ್ ಈವ್ನಿಂಗ್ ಅಂತ. ಹೌದು, ಇದು ಈವ್ನಿಂಗ್ ಅಲ್ಲಿ ನಡೆದಿರುವಂತಹ ಒಂದು ಪದ್ಯ. ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇತ್ತು, ನಾನು ಓದಿರ್ಲಿಲ್ಲ, ನಿಮ್ಗೆ ಹೇಳ್ತೀನಿ. ನಾ ಹೇಳಿದ್ನಲ್ಲ ಅವನಿಗೆ ಭಯ ಆಗೋಯ್ತು ಅಂತ, ಅದನ್ನೇ ನಾನು ಇಲ್ಲಿ ಬರ್ದಿರೋದು. ಅನ್ಫಾರ್ಚುನೇಟ್ಲಿ ಫ್ರೈಟ್ನಿಂಗ್ ಇಮೇಜಸ್ ರಿಮೈನ್ಡ್ ಇನ್ ಹಿಸ್ ಹೆಡ್ ಅಂಡ್ ಹಿ ಕುಡಂಟ್ ಫೋಕಸ್ ಆನ್ ಎನಿಥಿಂಗ್ ಎಂಜಾಯಬಲ್. This crowded his thought during the day and he had nightmares. So ಇದರಿಂದ ದಿನಾಪೂರ್ತಿ ಅವನು ಈ ಒಂದು ಜರ್ನಿ ಬಗ್ಗೆನೇ ಯೋಚಿಸ್ತಿದ್ದ, ಆ ಒಂದು ಈವೆಂಟ್ ಬಗ್ಗೆನೇ ಯೋಚಿಸ್ತಿದ್ದ. ಅಂಡ್ ರಾತ್ರಿ ಅವನ ಕನ್ಸ್ನಲ್ಲಿ ಕೂಡ ಇದು ಬರ್ತಿತ್ತು, ನೈಟ್ ಮೇರ್ ಆಗಿ ಬರ್ತಿತ್ತು. ನಡೀರಿ ಇವಾಗ ಮುಂದಿನ ಪೋಯಿಟ್ರಿನ ನೋಡೋಣ. ಮುಂದಿನ ಪೋಯಿಟ್ರಿ ಯಾವುದು ಮಕ್ಕಳೇ? ಮೆಂಡಿಂಗ್ ವಾಲ್. ಆಯ್ತಾ? ಸೊ ಈ ಮೆಂಡಿಂಗ್ ವಾಲ್ ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಇದು ರಾಬರ್ಟ್ ಫ್ರಾಸ್ಟ್ ಅವರು ಬರ್ದಿರೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಒಂದು ಪದ್ಯದಲ್ಲಿ ಮಕ್ಕಳೇ ಏನಾಗುತ್ತೆ, ಸ್ಪೀಕರ್ ಅಂಡ್ ನೇಬರ್ ಪ್ರಾಪರ್ಟೀಸ್ ಆರ್ ಸಪರೇಟೆಡ್ ಬೈ ಅ ಸ್ಟೋನ್ ವಾಲ್. ನಿಮ್ಮ ಒಂದು ಮನೆ ಪಕ್ಕದ ಮನೆಯಲ್ಲಿ ಒಂದು ವಾಲ್ ಇರುತ್ತಲ್ವಾ, ಅದೇ ಇವನ್ ಮನೆ ಮತ್ತೆ ಇವನ ನೇಬರ್ ಮನೆ ಮಧ್ಯ ಒಂದು ವಾಲ್ ಇರತ್ತೆ. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಒಂದು ಚಳಿಗಾಲ ಬಂದಾಗ ಅದು ಸಾಕಷ್ಟು ರೀಸನ್ಸ್ ಗಳಿಂದ ಅದು ಬಿದ್ದೋಗುತ್ತೆ. ಆಯ್ತಾ? ಪಾರ್ಟ್ಸ್ ಆಫ್ ಇಟ್ ಫಾಲ್ ಆಫ್. ಇಲ್ಲಿ ಹೇಳ್ತಾನೆ, ಥಿಂಗ್ಸ್ ದಟ್ ಕಾಸ್ ಡಿಸ್ಪೇರ್, ಅಂದ್ರೆ ಅದು ಬೀಳೋ ಹಾಗೆ ಏನ್ ಮಾಡುತ್ತೆ ಅಂತ. ಒಂದು ಎಲಿಮೆಂಟ್ಸ್ ಆಫ್ ದ ನೇಚರ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್, ಅಂದ್ರೆ ವಿಂಟರ್ ಇಂದ ಕೂಡ ಅದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಫ್ರೋಸನ್ ಗ್ರೌಂಡ್ ತುಂಬಾ ಫ್ರೀಸ್ ಆಗ್ಬಿಟ್ರೆ ಚಳಿಯಿಂದ, ಅದಿಂದ ಕೂಡ ಇದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಂಟರ್ಸ್, ಸಮಥಿಂಗ್ ಅನ್ಸೀನ್ ಅಂಡ್ ಅನ್ಹರ್ಡ್. ಸೊ ಹಂಟರ್ಸ್ ಏನಿರ್ತಾರೆ ಅವರು ಕೂಡ ಇದನ್ನ ಹೋಲ್ ಮಾಡಿ ಬಿಟ್ಟಿರ್ಬೋದು. ಬಿಕಾಸ್ ಅಲ್ಲಿ ರ್ಯಾಬಿಟ್ಸ್ ಬಚ್ಚಿಟ್ಕೊಂಡ್ರೆ ಡಾಗ್ಸ್ ನ ಬಿಟ್ರೆ ಹೋಗೋದನ್ನ ಹಿಡಿಬಹುದು. ಆ ಒಂದು ರೀತಿಯಾದ ಇದಕ್ಕೋಸ್ಕರ ಕೂಡ ಹಂಟರ್ಸ್ ಮಾಡ್ಬೋದು. ಮತ್ತೆ ಸೂಪರ್ ನ್ಯಾಚುರಲ್ ಇದಕ್ಕಿಂತ ಕೂಡ ಇದಾಗ್ಬೋದು ಅಂತ ಸ್ಪೀಕರ್ ಹೇಳ್ತಾರೆ, ಅವರ ಇಮ್ಯಾಜಿನೇಷನ್ ನ ಯೂಸ್ ಮಾಡ್ಕೊಂಡು. ಸೊ ಇಲ್ಲೇನಾಗತ್ತೆ, ಸ್ಪ್ರಿಂಗ್ ಟೈಮ್ ಬಂದಾಗ ಒಂದು ರಿಚುವಲ್ ಆಗಿ ಅವನು ಮತ್ತೆ ಅವನ ನೇಬರ್ ಜೊತೆಗೂಡಿ ಈ ಒಂದು ಸ್ಟೋನ್ ವಾಲ್ ನ ಕರೆಕ್ಟ್ ಆಗಿ ಕಟ್ತಾರೆ. ಸೊ ಇವಾಗ ಅವನು ತುಂಬಾ ಸತಿ ಯೋಚಿಸ್ತಾನೆ. ಏನಂತ ಯೋಚಿಸ್ತಾನೆ, ಈ ವಾಲ್ ಆಕ್ಚುಲಿ ನೆಸೆಸರಿನಾ ಅಂತ ಯೋಚಿಸುವಾಗ ಅವನಂತಾನೆ, ನಿಮ್ಮ ಮನೇಲೆ ಬೇರೆ ರೀತಿಯಾದ ಟ್ರೀಸ್ ಇದೆ, ನಮ್ಮ ಮನೇಲಿ ಬೇರೆ ಟ್ರೀಸ್ ಇದೆ. ನಿಮ್ಮ ಮನೇಲಿ ಪೈನ್ ಇದ್ರೆ ನಮ್ಮ ಮನೇಲಿ ಆಪಲ್ ಇದಿದೆ. ಅದಕ್ಕೆ ಈ ವಾಲ್ ಯಾಕೆ ಬೇಕು? ಇಲ್ದೇರೇನು ಓಕೆ ಅಲ್ವಾ? ಅಂಡ್ ವಾಲ್ ಯಾವಾಗ ಬೇಕಾಗತ್ತೆ, ನಮ್ಮ ಪ್ರಾಪರ್ಟೀಸ್ ಅಲ್ಲಿ ಕೌವೋ ಅಥವಾ ಬೇರೆ ರೀತಿಯಾದ ಆನಿಮಲ್ಸ್ ಇದ್ರೆ ಈ ವಾಲ್ ಬೇಕಾಗುತ್ತೆ. ಬಟ್ ನಮ್ಮಿಬ್ರು ಮನೇಲೂ ಇಲ್ಲ, ಸೊ ಈ ವಾಲ್ ಇಲ್ದೇರೇನು ಓಕೆ ಅಲ್ವಾ ಅಂತ ಅವನು ಅನ್ಕೊಂತಾನೆ. ಸೊ ಇಲ್ಲಿ ಅದೇ ಹೇಳಿರೋದು, ದ ಸ್ಪೀಕರ್ ಡಸಂಟ್ ಸಿ ದ ಪಾಯಿಂಟ್ ಇನ್ ದ ವಾಲ್. ಡಿಫ್ರೆಂಟ್ ಕ್ರಾಪ್ಸ್ ಅಂಡ್ ನೋ ಆನಿಮಲ್ಸ್. ಹೇಳ್ದಂಗೆ ಬೇರೆ ರೀತಿಯಾದ ಮರಗಳಿದೆ, ಆನಿಮಲ್ಸ್ ಇಲ್ಲ. ಸೊ ಯಾಕೆ ಈ ವಾಲ್ ಬೇಕು ಅಂತ ಕೇಳ್ತಾನೆ. ಸೊ ಅವ್ನ ನೇಬರ್ಗೆ ಇದಕ್ಕೆ ಕೇಳಿದಾಗ ನೇಬರ್ ಯಾವಾಗಲೂ ಒಂದೇ ಸ್ಟೇಟ್ಮೆಂಟ್ ಹೇಳ್ತಾನೆ, ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್ ಅಂತ. ಅರ್ಥ ಆಯ್ತಾ? ಸೊ ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್ ಅಂತ ಕೊಟ್ಬಿಟ್ಟು ನಿಮಗೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ ಕೇಳಿದ್ರೆ ಇದನ್ನೇ ನೀವು ಬರಿಬೇಕು. ಸೊ ಇದು ಆ ನೇಬರ್ ಇವನ್ಗೆ ವಾಪಸ್ ಕೊಡುವಂತಹ ಒಂದು ರೆಸ್ಪಾನ್ಸು. ಆವಾಗ ಅವ್ನು ಅನ್ಕೊಂತಾನೆ, ಎಷ್ಟು ಒಂದು ಓಲ್ಡ್ ಮೈಂಡ್ ಸೆಟ್ ಇಟ್ಕೊಂಡಿದ್ದಾನೆ, ಒಂದು ಓಲ್ಡ್ ಟ್ರೆಡಿಷನ್ ನ ಅವ್ನು ಫಾಲೋ ಮಾಡ್ತಾ ಇದ್ದಾನೆ. ಯಾವುದೇ ರೀತಿಯಾದ ಒಂದು ನ್ಯೂ ಥಾಟ್ ನ ಅವ್ನು ಬರ್ತಿರ್ಲಿಲ್ಲ.
ಬಿಕಾಸ್ ನಮ್ಮ ಅಪ್ಪನ ಕಾಲದಿಂದ ಒಂದು ತಾತನ ಕಾಲದಿಂದ ಏನು ಥಾಟ್ ನಡ್ಕೊಂಡ್ ಬಂತೋ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಇವನು ನಡೀತಾ ಇದ್ದಾನೆ. ಆ್ಯಂಡ್ ಇದೇ ರೀತಿಲಿ ಅವ್ನು ಹೇಳ್ತಾನೆ, ನಾವು ಜನಗಳಾಗಿ ಈ ಬೌಂಡ್ರೀಸ್ ಬರೀ ನಮ್ಮ ಮನೆಗಳ ಮಧ್ಯ ಅಲ್ಲ, ನಮ್ಮ ಜೀವನದಲ್ಲೂ ನಾವು ತರ್ತೀವಿ. ಅರ್ಥ ಆಯ್ತಾ? ಯಾರನ್ನ ಒಳಗೆ ಬಿಡಬೇಕು, ಯಾರನ್ನ ಹೊರಗಿಡಬೇಕು ಅಂತೆಲ್ಲ ನಾವು ಡಿಸೈಡ್ ಮಾಡ್ತೀವಿ. ಮುಂಚೆ ಕೂಡ ಇವಾಗ ಹೇಗೆ ಒಂದು ಕಂಟ್ರಿ ಅಥವಾ ಒಂದು ಸಿಟೀಸ್ಗಳ ಮಧ್ಯ ಅಥವಾ ಸ್ಟೇಟ್ಸ್ಗಳ ಮಧ್ಯನೂ ನಾವು ಹೇಗೆ ಒಂದು ಬೌಂಡ್ರಿಗಳನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದೀವೋ, ಆ ಬೌಂಡ್ರಿ ಆ್ಯಕ್ಚುಲಿ ಬೇಕೇ ಬೇಕಾ ಅಂತ ಇವನು ಕ್ವೆಶ್ಚನ್ ಮಾಡ್ತಾನೆ. ಸೊ ದ ಪೋಯೆಟ್ ಸೀಸ್ ನೇಬರ್ ಆಸ್ ಬೀಯಿಂಗ್ ಕ್ಲೋಸ್ ಮೈಂಡೆಡ್. ಅಷ್ಟು ಓಪನ್ ಮೈಂಡೆಡ್ ಆಗಿಲ್ಲ ಇವನು, ಫ್ಲೆಕ್ಸಿಬಲ್ ಆಗಿಲ್ಲ ಅಂತ ಇವನು ಹೇಳ್ತಾನೆ. ಯಾರ ಬಗ್ಗೆ? ನೇಬರ್ ಬಗ್ಗೆ. ಆ್ಯಂಡ್ ಅವನು ಹೇಗೆ ಚೇಂಜ್ನ ಎಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಕೂಡ ಹೇಳ್ತಾನೆ. ಓಕೆನಾ ಮಕ್ಕಳೇ? ಸೊ ಇದನ್ನ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಇವಾಗ ನೆಕ್ಸ್ಟು ಬುಟ್ಟು. ಇದನ್ನ ಪ್ರೋಸ್ ನಂಬರ್ 9 ಇದು ನಮ್ದು. ಇದನ್ನ ಬರೆದಿದ್ದವರು ತೋರು ದತ್ ಅವರು. ನಾ ಹೇಳ್ದಂಗೆ ನಿಮ್ಮ ಒಂದು ಪೊಯೆಟ್ರಿ ಸೆಕ್ಷನ್ ಏನಿದೆ, ನೀವು ಅದರ ಸಮ್ಮರಿನ ತಿಳ್ಕೊಂಡ್ರೆ ಸಾಕು, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ 3 ಮಾರ್ಕರ್ ಮತ್ತೆ 4 ಮಾರ್ಕರು ಆನ್ಸರ್ ಮಾಡೋದಕ್ಕೆ. ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತೆ ಸಮರಿ ವಿಡಿಯೋಸ್ನ ನಾವು ಹಾಕಿದೀವಿ ಮಕ್ಕಳೇ, ಅದನ್ನ ಖಂಡಿತ ನೋಡಿ, ಆಯ್ತಾ? ಸೊ ಇವಾಗ ಏನಾಗುತ್ತೆ, ಬುಟ್ಟೋನ ಆಕ್ಚುಲಿ ಒಂದು ಏಕಲವ್ಯದಿಂದ ಇನ್ಸ್ಪೈರ್ ಆಗಿರೋದು ಅಂತ ಕೂಡ ಹೇಳ್ತಾರೆ. ಸೊ ಬುಟ್ಟೋ ಏನಾಗುತ್ತೆ, ಅವನು ದ್ರೋಣಾಚಾರ್ಯನ ಹತ್ರ ಹೋಗ್ತಾನೆ ಆರ್ಚರಿನ ಕಲಿಯಕ್ಕೆ, ಅಂದ್ರೆ ನಮ್ಮ ಬಿಲ್ಲು ಬಾಣದ ಒಂದು ಟೆಕ್ನಿಕ್ ಏನಿದೆ ಅದನ್ನ ಕಲಿಯಕ್ಕೆ. ಸೊ ಅವನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ದ್ರೋಣಾಚಾರ್ಯರು. ಸೊ ಅವನಿಗೊಂಥರ ಅವಮಾನ ಆಗಿ ವಾಪಸ್ ಬಂದ್ಬಿಡ್ತಾನೆ. ಆ್ಯಂಡ್ ಅದನ್ನೇ ಅವನು ಹೇಳ್ತಾನೆ ನೋ ನೇಮ್ ಆರ್ ಪೆಲ್ಫ್ ಅಂತ, ಆಯ್ತಾ? ಸೊ ಬುಟ್ಟೋ ಥಾಟ್ ಹಿಮ್ಸೆಲ್ಫ್ ಆರ್ಚರಿ. ಸೊ ಈ ಪಾಯಿಂಟಲ್ಲಿ ಏನಾಗುತ್ತೆ, ಅವನು ಈ ಒಂದು ವಿದ್ಯೆನ ಕಲಿತಾನೆ. ಆ್ಯಂಡ್ ಅವ್ನು ತುಂಬ ಚೆನ್ನಾಗಿ ಆರ್ಚರಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಆಯ್ತಾ, ಈಸ್ ಸ್ಕಿಲ್ಡ್ ಆ್ಯಂಡ್ ಕನ್ಸಿಡರ್ಸ್ ದ್ರೋಣ ಹಿಸ್ ಮಾಸ್ಟರ್. ಸೊ ಅವನು ನಾ ಹೇಳ್ಕೊಡಲ್ಲ ಅಂತ ಹೇಳಿದ್ಮೇಲೂ ದ್ರೋಣಾಚಾರ್ಯರು ಅವರನ್ನೇ ಮಾಸ್ಟರ್ ಆಗಿ ಅನ್ಕೊಂಡು ಅವರನ್ನೇ ಫಾಲೋ ಮಾಡ್ಕೊಂಡು ಆರ್ಚರಿನ ಕಲಿತಾನೆ. ಆಯ್ತಾ? ದ್ರೋಣ ಡಿಮಾಂಡ್ಸ್ ರೀಕಾಂಪನ್ಸ್. ಸೊ ಎಲ್ಲ ಕಲ್ತ್ಮೇಲೆ ವಾಪಸ್ ದ್ರೋಣಾಚಾರ್ಯರ ಹತ್ರ ಹೋದಾಗ, ಇವಾಗ ನೀನು ನನಗೆ ಗುರುದಕ್ಷಿಣವನ್ನು ನೀಡು ಅಂತ ಹೇಳ್ತಾನೆ ದ್ರೋಣಾಚಾರ್ಯರು. ಆ್ಯಂಡ್ ಅವಾಗ ಬುಟ್ಟೋ ಹೇಳ್ತಾನೆ, ನೀವೇನೇ ಕೇಳಿ ನಾನು ಶರಣಾಗ್ತೇನೆ, ನೀವು ಕೇಳಿದ್ದನ್ನೆಲ್ಲ ನಾನು ಒಂದು ರೀತಿಲಿ ಗುರುದಕ್ಷಿಣೆಯಾಗಿ ನಿಮಗೆ ಕೊಡ್ತೀನಿ, ನೀವೇನೇ ಕೇಳಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅವಾಗ ದ್ರೋಣಾಚಾರ್ಯರು ಹೇಳ್ತಾರೆ, ಥಿಂಕ್ ಬಿಫೋರ್ ಯು ಪ್ರಾಮಿಸ್ ಅಂತ, ನೀನು ಪ್ರಾಮಿಸ್ ಮಾಡೋಕ್ಕಿಂತ ಮೊದಲು ಪ್ಲೀಸ್ ಯೋಚಿಸು, ಆಯ್ತಾ ಅಂತ ಹೇಳ್ತಾರೆ. ಸೊ ದ್ರೋಣ ಆಸ್ಬಿಟ್ಟು ರೈಟ್ ಹ್ಯಾಂಡ್ ಥಮ್. ಅವ್ರು ಹೇಳ್ತಾರೆ, ಇವಾಗ ನೀನು ನಿನ್ನ ರೈಟ್ ಹ್ಯಾಂಡ್ ಥಮ್ನ ಕಟ್ ಮಾಡಿ ನನಗೆ ಕೊಡು ಗುರುದಕ್ಷಿಣವಾಗಿ ಅಂತ ಹೇಳ್ತಾರೆ. ಸೊ ಆವಾಗ ಜಸ್ಟಿಫೈ ಮಾಡ್ತಾರೆ, ದ್ರೋಣ ಪ್ರಾಮಿಸ್ಡ್ ಅರ್ಜುನ ದಟ್ ನೋ ಒನ್ ವುಡ್ ಈಕ್ವಲ್ ಹಿಸ್ ಸ್ಕಿಲ್ ಇನ್ ಆರ್ಚರಿ. ಸೊ ಈ ಒಂದು ಆರ್ಚರಿ ಅನ್ನೋ ಒಂದು ವಿದ್ಯೆ ಏನಿದೆ ಅದ್ರಲ್ಲಿ ಅರ್ಜುನನ ಸಮತೆ ಯಾರು ಬರಲ್ಲ ಅಂತ ಅವನು ಪ್ರಾಮಿಸ್ ಮಾಡಿರೋದ್ರಿಂದ ಈ ಬುಟ್ಟೋಯಿನ ರೈಟ್ ಹ್ಯಾಂಡ್ ಥಮ್ನ ಅವನು ಕೇಳ್ತಾನೆ. ಅವಾಗ ಬುಟ್ಟೋ ಏನ್ ಮಾಡ್ತಾನೆ, 1 ನಿಮಿಷನೂ ಯೋಚಿಸ್ತಾರೆ ಆ ಒಂದು ರೈಟ್ ಹ್ಯಾಂಡ್ ಥಮ್ನ ಕಟ್ ಮಾಡಿ ಕೊಟ್ಬಿಡ್ತಾನೆ. ಏನಾಗಿ? ಗುರುದಕ್ಷಿಣೆ ಆಗಿ. ದ್ರೋಣ ಬ್ಲೆಸ್ಸಸ್ ಬುಟ್ಟೋ. ಈ ಟೈಮಲ್ಲಿ ದ್ರೋಣ ಬುಟ್ಟೋನ ಬ್ಲೆಸ್ ಮಾಡ್ತಾನೆ. ಆ್ಯಂಡ್ ಏನಂತಾರೆ ದ್ರೋಣ ಅವರು, ಹಿ ಸೇ ದಟ್ ಹಿ ವುಡ್ ಬಿ ಫೇಮಸ್ ಅಕ್ರಾಸ್ ಸೀಸ್. ಅಂದರೆ ಇಡೀ ಜಗತ್ತಲ್ಲೇ ನೀನು ಫೇಮಸ್ ಆಗ್ತೀಯ. ಯಾದಕ್ಕೋಸ್ಕರ? ನೀನಾಗೆ ನೀನು ಕಲ್ತಿದ್ಯಲ್ಲ, ಸೆಲ್ಫ್ ಹೆಲ್ಪ್ಗೋಸ್ಕರ, ಸತ್ಯವನ್ನು ಹೇಳ್ತೀಯಲ್ಲ ಅದಕ್ಕೋಸ್ಕರ, ಆ್ಯಂಡ್ ನನಗೆ ನೀನು ತೋರಿಸಿರುವಂತಹ ಒಂದು ಮಾಡೆಸ್ಟಿಗೋಸ್ಕರ ನೀನು ಫೇಮಸ್ ಆಗ್ತೀಯಾ ಅಂತ ದ್ರೋಣಾಚಾರ್ಯರು ಬುಟ್ಟೋರ್ಗೆ ಹೇಳ್ತಾರೆ. ಸೊ ಈ ಪದ್ಯದ ಸಮ್ಮರಿ ಇದೆ ಮಕ್ಕಳೇ. ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಾನು ಸಾಕಷ್ಟು ಡೀಟೇಲ್ ಹಾಕಿಲ್ಲ. ಡೀಟೇಲ್ ಬೇಕು ಅಂದ್ರೆ ಖಂಡಿತ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋ ಮತ್ತೆ ಸಮರಿ ವಿಡಿಯೋನ ನೋಡಿ. ಓಕೆನಾ ಮಕ್ಕಳೇ? ಇವಾಗ ನಾನಿಲ್ಲಿ ಪಾಸ್ ಮಾಡ್ತೀನಿ, ನೀವು ಖಂಡಿತ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಹೆಲ್ಪ್ ಆಗುತ್ತೆ ನಿಮ್ಮ ಆನ್ಸರ್ನ ಫಾರ್ಮ್ ಮಾಡೋದಕ್ಕೆ. ಓಕೆನಾ?
ಸೊ ಮಕ್ಕಳೇ, ನೀವು ಇದ್ರ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅಂತ ನಾ ಅನ್ಕೊಂತಿದ್ದೀನಿ. ನಾ ಒಂದು ಜ್ಞಾಪಿಸ್ಬೇಕು ಅಂತ ಇದ್ದೆ, ನಾನು ಸರ್ಪ್ರೈಸ್ ಒಂದು ಹೇಳ್ತೀನಿ ಅಟ್ ದಿ ಎಂಡ್ ಆಫ್ ದ ವಿಡಿಯೋ, ಬಿಟ್ಟು ಹೋಗ್ಬೇಡಿ ಅಂತ. ಅದು ಖಂಡಿತ ಇದೆ. ಇವಾಗ ನೆಕ್ಸ್ಟ್ ಪೋಯಟ್ರಿನ ನೋಡೋಣ ಬನ್ನಿ. ಯಾವುದು ಮಕ್ಕಳೇ? CLM. ಸೊ CLM ಯಾವುದು? CLM ಒಂದು ತಾಯಿ ಮತ್ತು ಮಗುವಿನ ಮಧ್ಯೆ ಇರುವಂತಹ ಸಂಬಂಧವನ್ನ ಮಾತಾಡುತ್ತೆ. ಸೊ CLM ನ ಬರ್ದಿರೋದು ಜಾನ್ ಮೇಸ್ಫೀಲ್ಡ್. ಆಯ್ತಾ? ಸೊ CLM ಅಂದ್ರೆ ಮೋಸ್ಟ್ಲಿ ಅವರ ಅಮ್ಮನ ಹೆಸರು ಅಂತ ಹೇಳಿದ್ದಾರೆ. ಸೊ ಅವ್ರ ಅಮ್ಮನ ಹೆಸರು ಏನಿತ್ತು? ಕ್ಯಾರೋಲೈನ್ ಎಲ್ ಮೇಸ್ಫೀಲ್ಡ್. ಅದಕ್ಕೆ ಅದರ ಹೆಸರು CLM ಅಂತ ಒಂದು ರೀತಿಯಾದ ಒಂದು ಸ್ಪೆಕ್ಯುಲೇಷನ್ಸ್ ಕೂಡ ಇದೆ. ಆಯ್ತಾ? ಇದರ ಸಮರಿ ನಾನು ಹೇಳ್ತೀನಿ. ಸೊ ನಾವು ಓದ್ಬಿಟ್ಟು ಇದನ್ನ ಹೇಳ್ತೀನಿ ಬಿಕಾಸ್ ಇದು ಕನ್ಫ್ಯೂಸಿಂಗ್ ಅನ್ಸ್ಬೋದು ನಿಮಗೆ. ಸೊ ದ ಪೋಯಟ್ ಸ್ಪೀಕರ್ ಇಸ್ ಗ್ರೇಟ್ಫುಲ್ ಟು ಹಿಸ್ ಮದರ್ ಫಾರ್ ದ ಲೈಫ್ ಶಿ ಗೇವ್ ಹಿಮ್. ಅವ್ರ ತಾಯಿ ಅವನಿಗೆ ಒಂದು ಜೀವನವನ್ನ ಕೊಟ್ಟಿದ್ದಕ್ಕೆ ಅವ್ರ ಅಮ್ಮನ ಮೇಲೆ ಅವನು ತುಂಬಾ ಗ್ರೇಟ್ಫುಲ್ನೆಸ್ ಇರುತ್ತೆ, ತುಂಬಾ ಖುಷಿ ಇರುತ್ತೆ ಕೂಡ, ಅಂಡ್ ಥ್ಯಾಂಕ್ಫುಲ್ ಆಗಿ ಕೂಡ ಅವನು ಇರ್ತಾನೆ. ಹಿ ಸೇಸ್ ದಟ್ ಹಿಸ್ ಲೈಫ್ ಹ್ಯಾಸ್ ಕಮ್ ಅಟ್ ದ ಕಾಸ್ಟ್ ಆಫ್ ಅ ಸ್ಯಾಕ್ರಿಫೈಸ್ ಆಫ್ ಮದರ್ಸ್ ಬ್ಯೂಟಿ, ಯೂತ್ ಅಂಡ್ ಸ್ಟ್ರೆಂತ್. ಒಂದು ತಾಯಿ ಆ 9 ತಿಂಗಳು ಒಂದು ಮಗುವನ್ನು ಹೊಟ್ಟೆಲಿ ಇಟ್ಕೊಂಡಾಗ ಅವಳು ಯಾವುದೇ ರೀತಿಯಾದ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಆಮೇಲೆ ಸಾಕಷ್ಟು ರೀತಿಯಾದ ಅವಳದೇ ಒಂದು ಬ್ಯೂಟಿನ ಕೊಟ್ಬಿಡ್ತಾಳೆ. ಅವಳು ಯುತ್ತನ ಕೂಡ ತ್ಯಾಗ ಮಾಡ್ತಾಳಲ್ವಾ, ಅದಕ್ಕೆ ಅವನು ಥ್ಯಾಂಕ್ಫುಲ್ ಆಗಿದ್ದಾಳೆ. ಆ್ಯಂಡ್ ಅವನಿಗೂ ಗೊತ್ತು ಅವನದೊಂದು ಜೀವನ ಏನಿದೆ ಈ ಒಂದು ಸ್ಯಾಕ್ರಿಫೈಸ್ ಇಂದಾನೆ ಬಂದಿರೋದು. ಸೊ ಇಲ್ಲಿ ಅವನು ಮಾತಾಡ್ತಾನಲ್ಲ, ಅದು ಬೇಸಿಕ್ಲಿ ಆ 9 ತಿಂಗಳು ಒಂದು ತಾಯಿಯ ಹೊಟ್ಟೆಲಿರುವಂತಹ ಮಗು, ಮತ್ತೆ ಅದು ಹುಟ್ಟಿದ ತಕ್ಷಣ ಅವಳು ಹೇಗೆ ಆ ಮಗುನ ಡೆಲಿವರ್ ಮಾಡ್ತಾಳೆ, ಎಷ್ಟು ಪೇನ್ ಅನುಭವಿಸ್ತಾಳೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಇದನ್ನ ಹೇಳ್ತಾನೆ. ಆಯ್ತಾ? he compares himself to a leech in the womb. ಆಯ್ತಾ? ಯಾಕೆ ಅವನನ್ನೇ ಲೀಚ್ ಆಗಿ ಕಂಪೇರ್ ಮಾಡ್ತಾನೆ? ಬಿಕಾಸ್ ಅವಳು ತಿಂತಿರುವಂತಹ ಊಟದಿಂದ ಬರುವಂತಹ ಯಾವುದೇ ನ್ಯೂಟ್ರಿಷನ್ ಆಗಿರ್ಲಿ ಮಕ್ಕಳೇ, ಆ ನ್ಯೂಟ್ರಿಷನ್ ಎಲ್ಲ ಇವನ್ ತಗೊಳ್ಳೋದಲ್ವಾ? ಕರೆಕ್ಟ್ ಅಲ್ವಾ? ಒಂದು ತಾಯಿ ಒಂದು ಹೊಟ್ಟೆಲಿ ಒಂದು ಮಗು ಇದ್ದಾಗ ಆ ತಾಯಿ ಏನೇ ತಿಂದ್ರು ಅದ್ರಲ್ಲಿ ಇರುವಂತಹ ನ್ಯೂಟ್ರಿಷನ್ ಎಲ್ಲ ಮಗುಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವನನ್ನೇ ಲೀಚ್ ಅಂತ ಕಂಪೇರ್ ಮಾಡ್ಕೊಂತಾನೆ. ಹಿ ಫೀಲ್ಸ್ ಗಿಲ್ಟಿ ಫಾರ್ ನಾಟ್ ರೀಪೇಯಿಂಗ್ ಹಿಸ್ ಮದರ್ ಟು ಶೋ ಗ್ರಾಟಿಟ್ಯೂಡ್. ಅವನಿಗೆ ಒಂದು ರೀತಿಯಾದ ಗಿಲ್ಟಿ ಫೀಲ್ ಆಗುತ್ತೆ. ಯಾಕೆ? ಯಾವುದೇ ರೀತಿಯಾದ ನಾನು ಒಂದು ಥ್ಯಾಂಕ್ಸ್ ಹೇಳಕ್ ಆಗ್ಲಿಲ್ವಲ್ಲ ನಮ್ಮ ಅಮ್ಮಂಗೆ ಅಂತ ಒಂದು ಅವನಿಗೆ ಗಿಲ್ಟಿ ಫೀಲ್ ಆಗುತ್ತೆ, ದುಃಖ ಕೂಡ ಆಗತ್ತೆ. He observes that women, including his mother, go through pain and suffering during pregnancy and childbirth. ನಾ ಹೇಳ್ದಂಗೆ ಹೇಗೆ ಒಂದು ತಾಯಿ ಅವನ ಅಮ್ಮನ್ನು ಸೇರಿ ಹೇಳ್ತಾ ಇದ್ದಾನೆ, ಎಷ್ಟೋ ತಾಯಿಗಳಿದಾರಲ್ಲ ಅವರೆಲ್ಲ ಹೇಗೆ ಒಂದು ರೀತಿಯಾದ ಒಂದು ಪೇನ್ನ ಅನುಭವಿಸ್ತಾರೆ ಯಾವಾಗ? ಚೈಲ್ಡ್ ಬರ್ತ್ ಟೈಮಲ್ಲಿ, ಅಂದರೆ ಒಂದು ಮಗುನ ಹುಟ್ಟಿಸೋವಾಗ ಮತ್ತೆ ಗರ್ಭದಲ್ಲಿ ಆ ಒಂದು ಮಗು ಇದ್ದಾಗ. ಆಯ್ತಾ? ಸ್ಪೀಕರ್ಸ್ ಮದರ್ ಇಸ್ ನೋ ಲಾಂಗರ್ ಅಲೈವ್. ಅವರೊಂದು ತಾಯಿ ಏನಿದ್ದಾರೆ ಅವ್ರು ಇವಾಗ ಬದುಕಿಲ್ಲ. Poet says she wouldn't recognize him if she were to come back to life because of how much he has changed physically and as a person. So ಯೋಚಿಸ್ತಾನೆ, ಅಕಸ್ಮಾತ್ ನನ್ನ ತಾಯಿ ವಾಪಸ್ ಬಂದ್ರೆ ಅವಳು ನನ್ನನ್ನು ರೆಕಗ್ನೈಸ್ ಮಾಡ್ತಾಳ? ಇಲ್ಲ. ಬಿಕಾಸ್ ಅವನು ಇವಾಗ ಅವಳು ನೋಡಿರುವಂತಹ ಮಗು ಅಲ್ವೇ ಅಲ್ಲ. ಅವ್ನು ಫಿಸಿಕಲಿ ಕೂಡ ಚೇಂಜ್ ಆಗಿದ್ದಾನೆ, ಮತ್ತೆ ಅವ್ನು ಯಾವ ರೀತಿಯಾದ ಒಂದು ಮನುಷ್ಯ ಆಗಿದ್ದಾನಲ್ವಾ ಅದು ಕೂಡ ತುಂಬಾ ಡಿಫ್ರೆಂಟು. ಆಯ್ತಾ? ಇಲ್ಲಿ ಈಶ್ವರಿ ಅವ್ರು ಕೇಳಿದ್ದಾರೆ, ಮ್ಯಾಮ್ ಡಿಡ್ CLM ಫುಲ್ ಫಾರ್ಮ್ ವಿಲ್ ಆಸ್ಕ್ ಇನ್ ಎಕ್ಸಾಮ್? ಇಲ್ಲ ಈಶ್ವರಿ ಅವರೇ, ನಾನದು ನಿಮ್ಮ ಇನ್ಫಾರ್ಮೇಶನ್ CLM ಅಂತ ಜ್ಞಾಪಿಸ್ಕೊಳ್ಳೋಕೆ ಹೇಳಿದೆ, ಅದನ್ನ ನಿಮ್ಮ ಎಕ್ಸಾಮಲ್ಲಿ ಕೇಳಲ್ಲ. ಮ್ಯಾಮ್ ಲೀಚ್ ಅಂದ್ರೆ ಏನು? ಮ್ಯಾಮ್ ಲೀಚ್ ಮೀನ್ಸ್ ಅಂತ ಅರ್ಮಾನ್ ಅವ್ರು ಕೇಳಿದ್ದಾರೆ. ಅದು ಒಂದು ಬ್ಲಡ್ ಸಕ್ ಮಾಡುವಂತಹ ಪ್ಯಾರಸೈಟು. ಸೊ ನೀವು ಯಾವುದೇ ಒಂದು ನದಿ ಹತ್ರ ಹೋದ್ರೆ ಅಲ್ಲಿ ತುಂಬಾ ನಿಮ್ಗೆ ಒಂದೊಂದ್ ಕಡೆ ಲೀಚ್ ಸಿಗತ್ತೆ. ಅದು ನಿಮ್ಮ ಬಾಡಿ ಮೇಲೆ ಅಂಟಿದ ತಕ್ಷಣ ಅದು ತುಂಬಾ ಒಂದು ರೀತಿಯಾದ ನಿಮ್ಮ ರಕ್ತವನ್ನ ಎಳ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಅದನ್ನ ಅವರು ಈ ಒಂದು ಮಗುವಿಗೆ ಕಂಪೇರ್ ಮಾಡುತ್ತೆ. ಯಾವ ಮಗುವಿಗೆ? ಹೊಟ್ಟೆಲಿರುವಂತಹ ಒಂದು ಪಾಪು ಇರುತ್ತಲ್ಲ, ತಾಯಿ ಹೊಟ್ಟೆಲಿರುವಂತಹ ಪಾಪು, ಅದಕ್ಕೆ ಕಂಪೇರ್ ಮಾಡ್ತಾರೆ. ಬಿಕಾಸ್ ಅಮ್ಮ ಏನೇ ನ್ಯೂಟ್ರಿಷನ್ ತಗೊಂಡ್ರು, ಈ ಊಟದ ಆಹಾರದ ಮೂಲಕ ಹೋಗುವಂತ ಎಲ್ಲ ಒಂದು ನ್ಯೂಟ್ರಿಷನ್ನ ಈ ಮಗು ಎಳ್ಕೊಂಡ್ಬಿಡುತ್ತಲ್ವಾ, ಅದಕ್ಕೆ ಅವರು ಲೀಚ್ ಜೊತೆ ಒಂದು ಪಾಪುನ ಕಂಪೇರ್ ಮಾಡ್ತಾರೆ. ಆನ್ಸರ್ ಮಾಡಿದ್ದೀನ ಅರ್ಮಾನ್ ಅವರೇ? ಇನ್ ಯಾವ್ದಾದ್ರು ಕ್ವೆಶನ್ ಇದ್ರೆ ಖಂಡಿತ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ನಾ ಹೇಳ್ದಂಗೆ ಅವ್ರ ಅಮ್ಮ ವಾಪಸ್ ಜೀವಂತವಾಗಿ ಬಂದ್ರು ಕೂಡ ಇವ್ರನ್ನ ರೆಕಗ್ನೈಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆಯ್ತಾ? ಮುಂದೆ ನೋಡೋಣ. ದ ಪೋಯಟ್ ವಾಯ್ಸಸ್ ದ ಸ್ಯಾಡ್ ಸ್ಟೇಟ್ ಆಫ್ ವಿಮೆನ್ ಇನ್ ಟುಡೇಸ್ ವರ್ಲ್ಡ್ ವೇರ್ ಮೆನ್ ಟ್ರಯಂಫ್ ಓವರ್ ವಿಮೆನ್ ಅಂಡ್ ಟ್ರಾಂಪಲ್ ದೇರ್ ರೈಟ್ಸ್. ಆಯ್ತಾ? ಸೊ ಇಲ್ಲಿ ಏನು ಟ್ರಯಂಫ್ ಓವರ್ ವಿಮೆನ್ ಅಂಡ್ ಟ್ರಾಂಪಲ್ ದೇರ್ ರೈಟ್ಸ್ ಅಂದ್ರೆ, ಈ ಕಾಲದಲ್ಲಿ ಹೇಗೆ ಒಂದು ಹೆಂಗಸು ಗಂಡಸ್ರೇನಿದ್ದಾರೆ ಅವ್ರು ತುಳಿತಾ ಇದ್ದಾರೆ ಈ ಹೆಂಗಸ್ರನ್ನ, ಮತ್ತೆ ಹೇಗೆ ಅವರ ಒಂದು ರೈಟ್ಸ್ ಕಿತ್ಕೊಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ. ಮ್ಯಾನ್ಸ್ ಲಸ್ಟ್ ರೋವ್ಸ್ ದ ವರ್ಲ್ಡ್ ಅನ್ಚೆಕ್ಡ್. ಗಂಡಸರು ಏನೇ ಮಾಡಿದ್ರು ಅದನ್ನ ಯಾರು ಕ್ವೆಶ್ಚನ್ ಮಾಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಯ್ತಾ ಮಕ್ಕಳೇ? ಪೋಯಟ್ ಬೆಕ್ಸ್ ಫಾರ್ ಮದರ್ಸ್ ಗ್ರೇವ್ ಟು ರಿಮೇನ್ ಶಟ್.
ಸೊ ಅವನ್ ಆ ಸಮಯದಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತಾನೆ, ನನ್ನ ಅಮ್ಮನ ಒಂದು ಗ್ರೇವ್ ಏನಿದೆ ಅದು ಶಟ್ ಆಗ್ಬಿಡ್ಬೇಕು, ಅದು ಪ್ಲೀಸ್ ಓಪನ್ ಆಗ್ಬಾರ್ದು ಅಂತ ಅವನು ಕೇಳ್ಕೊಂತಾನೆ. ಯಾಕೆ ಮಕ್ಕಳೇ? ಸೊ ಅವನ್ಗೆ ಒಂದು ರೀತಿಯಾದ ಅಸಹ್ಯ ಆಗತ್ತೆ, ಹಿ ಫೀಲ್ಸ್ ಅಶೇಮ್ಡ್, ಅರ್ಥ ಆಯ್ತಾ? ಅಂಡ್ ಅವ್ರ ಅಮ್ಮ ಏನಾದ್ರೂ ವಾಪಸ್ ಜೀವಂತವಾಗಿ ಬಂದ್ರೆ ಅವ್ರಿಗೆ ಒಂದು ರೀತಿಯಾದ ಖುಷಿ ಇರಲ್ಲ. ಅಂಡ್ ಈ ಒಂದು ಪೆಥೆಟಿಕ್ ಒಂದು ಕಂಡೀಷನ್ ನ ನೋಡಿದ್ರೆ ಅವ್ರಿಗೆ ತುಂಬಾ ಬೇಜಾರಾಗತ್ತೆ ಅಂತ ಒಂದು ರೀಸನ್ ಇಟ್ಕೊಂಡು ಅವರು ಅವರ ಅಮ್ಮನ ಗ್ರೇವ್ ಶಟ್ ಆಗಿರ್ಬೇಕು ಅಂತ ಯೋಚಿಸ್ತಾರೆ. ಇದು ಏನಿದೆ ಮಕ್ಕಳೇ, ಅದು ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಕೂಡ ಕೇಳ್ಬೋದು, ಖಂಡಿತ ಬರ್ಕೊಳ್ಳಿ ಎಲ್ಲಾದ್ರೂ. ನಾಟ್ ವಾಂಟಿಂಗ್ ಹರ್ ಟು ಸಿ ದ ಲೈಫ್ ಹಿ ಹ್ಯಾಸ್ ಲಿವ್ಡ್ ಅಂಡ್ ದ ಕಂಡೀಷನ್ ಆಫ್ ವಿಮೆನ್ ಇನ್ ಟುಡೇಸ್ ವರ್ಲ್ಡ್. ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಸೇಮ್ ಅದೇ ಇಲ್ಲಿ ಸಿಂಪಲ್ ಆಗಿ ಹೇಳಿದ್ದೀನಿ, ಆಯ್ತಾ? ಸೊ ಭಾಸ್ಕರ್ ಅವ್ರು ಕೇಳಿದ್ದಾರೆ ಮ್ಯಾಮ್ ವಾಟ್ ಇಸ್ ಟ್ರಯಂಫ್ ಅಂತ. ಇಲ್ಲಿ ನಾನು ನಿಮಗೆ ಕೇಳ್ತಿದ್ದೀನಿ, ಬೇರೆ ಮಕ್ಕಳಿಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಟ್ರಯಂಫ್ ಅಂದ್ರೆ ಏನು ಅಂತ. ನಾನು ಸದ್ಯದಲ್ಲೇ ಆನ್ಸರ್ ಹೇಳ್ತೀನಿ, ಯಾರಾದ್ರೂ ಹೇಳ್ತಿದ್ದೀರಾ ನೋಡೋಣ. ಓಕೆ ಮಕ್ಕಳೇ, ಟ್ರಯಂಫ್ ಅಂದ್ರೆ ಟು ವಿನ್ ಆರ್ ಟು ರೂಲ್ ಓವರ್, ಬೇರೆಯವ್ರನ್ನ ರೂಲ್ ಮಾಡೋದೇನಿದೆ ಅದೇ ಇದರ ಅರ್ಥ, ಆಯ್ತಾ ಮಕ್ಕಳೇ? ಸೊ ಇದರ ಜೊತೆಗೆ ನಾವು CLM ಅಂತ ಏನ್ ಪದ್ಯ ಇದೆಯೋ ಅದನ್ನ ಮುಗಿಸಿದೀವಿ. ಆ್ಯಂಡ್ ಇದರ ಜೊತೆಗೆ ನಮ್ಮ ಎಲ್ಲ ಪೊಯಿಟ್ರಿನ ನಾವು ರಿವೈಸ್ ಮಾಡಿದೀವಿ. ನೆಕ್ಸ್ಟ್ ಬರುತ್ತೆ ನಮ್ಮ ನಾನ್ ಡೀಟೇಲ್, ಆಯ್ತಾ? ಇದು ಇದರ ಲಾಸ್ಟ್ ಚಾಪ್ಟರ್ ಅಂತ ನಾವು ಹೇಳ್ಬೋದು. ಸೊ ಯುಲಿಸಿಸ್ ಆ್ಯಂಡ್ ದ ಸೈಕ್ಲಾಪ್ಸ್ ಇದೇನಿದೆ ನಾನ್ ಡೀಟೇಲು. ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ 3 ನಾನ್ ಡೀಟೇಲ್ ಇದೆ ಅಲ್ಲ, ಪಾರ್ಟ್ 1 ಅಲ್ಲಿ 2 ಇದೆ, ಯಾವ್ದು ಟ್ರೆಜರ್ ಐಲ್ಯಾಂಡು ಮತ್ತೆ ಕರ್ಣ, ಆಮೇಲೆ ಯುಲಿಸಿಸ್ 3 ಸೇರಿ ನಿಮ್ಮ ಎಕ್ಸಾಮ್ ಅಲ್ಲಿ 7 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಓಕೆನಾ ಮಕ್ಕಳೇ? ಸೊ ಇದನ್ನ ಬರೆದಿದ್ದವರು ಚಾರ್ಲ್ಸ್ ಲ್ಯಾಂಬ್ ಅವರು. ಮೊದಲನೇದಾಗಿ ಯುಲಿಸಿಸ್ ಮತ್ತೆ ಅವರ 12 ಫಾಲೋವರ್ಸ್ ಏನಿದ್ದಾರೆ ಅವರು ಒಂದು ಲ್ಯಾಂಡ್ ಆಫ್ ಸೈಕ್ಲಾಪ್ಸ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾರೆ. ಸೊ ಲ್ಯಾಂಡ್ ಆಫ್ ಸೈಕ್ಲಾಪ್ಸ್ ಅಲ್ಲಿ 1 ಐಡ್ ಜೇನ್ ಶೆಪರ್ಡ್ಸ್ ಅಂದ್ರೆ ಕುರಿ ಮೇಯಿಸೋರು ಇರ್ತಾರೆ. ಇವರು ತುಂಬಾ ದೊಡ್ಡ ಗಾತ್ರದಲ್ಲಿ ಇರ್ತಾರೆ ಅಂಡ್ ಅವ್ರಿಗೆ ಒಂದೇ ಒಂದು ಕಣ್ಣು ಇರತ್ತೆ, ಆಯ್ತಾ ಮಕ್ಕಳೇ? ಸೊ ಇದು ಒಂದು ಹೊಸ ಲ್ಯಾಂಡ್ ಅವ್ರು ಹೋಗಿರುವಂತ ಜಾಗ. ಅಲ್ಲಿ ಯಾವುದೇ ರೀತಿಯಾದ ಗ್ರೇಪ್ಸು ಅಥವಾ ಬಾರ್ಲಿ ಅಥವಾ ವೀಟ್ ಏನಿದೆ ಅದನ್ನ ಬೆಳೆಸ್ತಿರ್ಲಿಲ್ಲ, ಆಯ್ತಾ? ಸೊ ನ್ಯಾಚುರಲ್ ಗ್ರೋತ್ ಆಫ್ ವೀಟ್, ಗ್ರೇಪ್ಸ್ ಅಂಡ್ ಬಾರ್ಲಿ ನಡೀತಿತ್ತು. ಯಾವುದೇ ರೀತಿಯಾದ ಕಲ್ಟಿವೇಶನ್ ಇರ್ತಿರ್ಲಿಲ್ಲ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಂತ ನಾವು ಹೇಳ್ತೀವಿ ಅದೇನಿರ್ತಿರ್ಲಿಲ್ಲ. ಕಾಮರ್ಸ್ ಅಂದ್ರೆ ಕೊಟ್ಟಿ ತಗೊಳ್ಳೋದು ಮಾರೋದು ಅದೆಲ್ಲ ಇವರು ಇಲ್ಲಿ ನೋಡ್ತಿರ್ಲಿಲ್ಲ. ಆಮೇಲೆ ಈ ಒಂದು ಲ್ಯಾಂಡ್ ಅಲ್ಲಿ ಗೌರ್ಮೆಂಟ್ ಅನ್ನೋದು ಇರ್ತಿರ್ಲಿಲ್ಲ, ಲಾಸ್ ಕೂಡ ಇರ್ತಿರ್ಲಿಲ್ಲ, ಆಯ್ತಾ? ಅಂಡ್ ಒಬ್ರೊಬ್ರು ಮನುಷ್ಯರು ಏನ್ ಬದುಕ್ತಿದ್ರು ಅವ್ರಾಗೆ ಬದುಕ್ತಿದ್ರು, ಬೇರೆ ಬೇರೆಯವ್ರ ಜೊತೆ ಮಾತಾಡೋದು ಆ ರೀತಿಯಾದ ಒಂದು ಸಂಬಂಧ ಕೂಡ ಇರ್ತಿರ್ಲಿಲ್ಲ. ಒಂದು ರೀತಿಯಾದ ಒಂದು ಡಿಫ್ರೆಂಟ್ ಲ್ಯಾಂಡ್ಗೆ ಇವ್ರು ಬಂದ್ರು. ಸೊ ಈ ಟೈಮಲ್ಲಿ ಏನಾಗುತ್ತೆ, ಯುಲಿಸಿಸ್ ಅವ್ರು ಏನಿದ್ದಾರೆ ಒಂದು ಗ್ರೀಕ್ ವೈನ್ ನ ಅವ್ರ ಜೊತೆ ಎಲ್ಲಿ ಹೋದ್ರು ತಗೊಂಡು ಹೋಗೋರು, ಅರ್ಥ ಆಯ್ತಾ? ಸೊ ಈ ವೈನ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಅದನ್ನ ಕುಡಿಬೇಕಿದ್ರೆ ದ ಮೆನ್ ಮಿಕ್ಸ್ 20 parts ಆಫ್ ವಾಟರ್ ಟು 1 part ಆಫ್ ವೈನ್. 1 part ಆಫ್ ವೈನ್ಗೆ 20 ನೀರನ್ನ ಹಾಕಿ ಕುಡಿಬೇಕಿತ್ತು, ಅಷ್ಟು ಸ್ಟ್ರಾಂಗ್ ಆಗಿರ್ತಿತ್ತು ಈ ಒಂದು ವೈನು. ಅದನ್ನ ಅವರು ತಗೊಂಡೋಗೋರು. ಪೀಪಲ್ ಹೂ ಸ್ಮೆಲ್ ಇಟ್ ಆರ್ ಟೆಂಪ್ಟೆಡ್ ಟು ಟೇಸ್ಟ್, ಅದನ್ನ ಸ್ಮೆಲ್ ಮಾಡಿದವ್ರಿಗೆ ಕುಡಿಬೇಕು ಅಂತ ಕೂಡ ಅನ್ನಿಸ್ತಿತ್ತು. ಈ ಒಂದು ಗ್ರೀಕ್ ವೈನ್ ನ ಅವ್ರೆಲ್ಲಾ ಕಡೆ ತಗೊಂಡು ಹೋಗೋರು. Those who taste it find strength to do heroic deeds ಅಂತ ಹೇಳ್ತಾರೆ. ಅಂದ್ರೆ ಈ ಕುಡಿಯೋರೆಲ್ಲ ತುಂಬಾ ಹೀರೋಯಿಕ್ ಆಗಿ ತುಂಬಾ ಹೀರೋಗಳು ಮಾಡುವಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು, ಆಯ್ತಾ ಮಕ್ಕಳೇ? ಇವಾಗ ಮುಂದೆ ನೋಡೋಣ. ಪಾಲಿಫೆಮಸ್ ಕೇವ್, ಇಲ್ಲಿ ಬಂದಾಗ ಅವರು ಪಾಲಿಫೆಮಸ್ ಕೇವ್ಗೆ ಹೋಗ್ತಾರೆ. ಆ ಕೇವ್ ಏನಿರುತ್ತೆ ಅದನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಹೆಂಗೆ ಅಂತ ಕೇಳ್ಬೋದು ನಿಮ್ಮ ಎಕ್ಸಾಮ್ ಅಲ್ಲಿ. ಇದು ಒಂದು ದೊಡ್ಡದಾಗಿರುವಂತಹ ಕೇವ್ ಆಗಿತ್ತು, ಲಾರ್ಜ್ ಆಗಿತ್ತು. ಇದರಲ್ಲಿ ಓಕ್ ಮತ್ತೆ ಪೈನ್ ಟ್ರೀಸು ಈ ಒಂದು ಕೇವ್ ನ ಹಿಡ್ಕೊಂಡಿತ್ತು ಅಂತ ನಾವು ಹೇಳ್ಬೋದು, ಅದು ಸಪೋರ್ಟ್ ಮಾಡ್ತಿತ್ತು, ಆಯ್ತಾ? ಪಾಲಿಫೆಮಸ್ ಏನಿದಾನೆ ಅವನು ಲಾರ್ಜೆಸ್ಟ್ ಅಂಡ್ ಸೈಕ್ಲಾಪ್ಸ್ ಅಲ್ಲಿ ಅವನು ಸ್ಯಾವೇಜ್ ಅಂತ ಹೇಳ್ಬೋದು, ತುಂಬಾ ಒಂದು ಕೆಟ್ಟ ಮನುಷ್ಯ ಅಂತ ಕೂಡ ಹೇಳ್ಬೋದು. ಅವನ ಬಗ್ಗೆನೇ ಅವನು ಯೋಚಿಸ್ತಿದ್ದ ಯಾವಾಗ್ಲೂ. ಪಾಲಿಫೆಮಸ್ ರಿಟರ್ನ್ಸ್ ಇನ್ ದ ಈವ್ನಿಂಗ್. ಸೊ ಇವರೆಲ್ಲ ಇಲ್ಲಿದ್ದಾಗ ಪಾಲಿಫೆಮಸ್ ಸಾಯಂಕಾಲ ಬರ್ತಾನೆ. ಯುಲಿಸಿಸ್ ಆಸ್ಕ್ಸ್ ಫಾರ್ ಹಾಸ್ಪಿಟಾಲಿಟಿ, ಆಯ್ತಾ? ಈ ಟೈಮಲ್ಲಿ ಯುಲಿಸಿಸ್ ಹಾಸ್ಪಿಟಾಲಿಟಿ ಬಗ್ಗೆ ಕೇಳ್ತಾನೆ. ಪಾಲಿಫೆಮಸ್ ಈಟ್ಸ್ 2 ಗ್ರೀಷಿಯನ್ಸ್, ಡ್ರಿಂಕ್ಸ್ ಮಿಲ್ಕ್, ಫಾಲ್ಸ್ ಅಸ್ಲೀಪ್. ಸೊ ಅವ್ನು ಬರ್ತಾನೆ, ಅವನು ಇಬ್ಬರನ್ನ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ, ಆಯ್ತಾ? ಅದಾದ್ಮೇಲೆ ಮಿಲ್ಕ್ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಸೊ ಯುಲಿಸಿಸ್ ಕಾಂಟ್ ಕಿಲ್ ದ ಸೈಕ್ಲಾಪ್ಸ್ ಬಿಕಾಸ್ ದ ಕೇವ್ ಎಂಟ್ರೆನ್ಸ್ ವಾಸ್ ಕವರ್ಡ್ ವಿತ್ ಅ ಹ್ಯೂಜ್ ಬೋಲ್ಡರ್ ದಟ್ ಈವನ್ 20 ಆಕ್ಸಿನ್ಸ್ ಕುಡಂಟ್ ಮೂವ್. ಸೊ ಇದು ಎರಡರ ಮಧ್ಯ ಸಾಕಷ್ಟು ಜನಗಳು ಹೋಗ್ಬಿಡ್ತಾರೆ ಮಕ್ಕಳೇ. ಸೊ ಆವಾಗ ಅವ್ನು ಏನ್ ಮಾಡ್ತಾನೆ, ಅವ್ನು ಎಸ್ಕೇಪ್ ಆಗೋ ಕೂಡ ಆಗಲ್ಲ, ಮತ್ತೆ ಆ ಸೈಕ್ಲಾಪ್ನ ಕೂಡ ಕಿಲ್ ಮಾಡೋಕ್ಕಾಗಲ್ಲ. ಯಾಕೆ? ಆ ಒಂದು ಎಂಟ್ರೆನ್ಸ್ ಅಲ್ಲಿ ಆ ಬೋಲ್ಡರ್ ದೊಡ್ಡದಾಗಿರುತ್ತೆ ಅಂಡ್ 20 ಆಕ್ಸ್ನ ತಂದು ಹಾಕಿದ್ರು ಆ ಒಂದು ಬೋಲ್ಡರ್ನ ಅವನು ಮೂವ್ ಮಾಡಕ್ ಆಗಲ್ಲ.
ನೆಕ್ಸ್ಟ್ ಏನಾಗುತ್ತೆ, ಪಾಲಿಫೆಮಸ್ ಈಟ್ಸ್ 2 more ಗ್ರೀಷಿಯನ್ಸ್. ಅದಾದ್ಮೇಲೆ ಮುಂದಿನ ದಿನ 2 ಗ್ರೀಷಿಯನ್ಸ್ನ ತಿರ್ಗಾ ತಿನ್ಬಿಡ್ತಾನೆ. ಆ್ಯಂಡ್ ಆ ಒಂದು ಆನಿಮಲ್ಸ್ ಏನಿರ್ತಾರೆ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತಾನೆ ಆ್ಯಂಡ್ ತಿರ್ಗಾ ಎಂಟ್ರೆನ್ಸ್ ಗೇಟ್ನ ಕವರ್ ಮಾಡ್ಬಿಡ್ತಾನೆ ಅದ್ರ ಜೊತೆ ಬೋಲ್ಡರ್ಸ್ ಜೊತೆಗೆ. ಯುಲಿಸಸ್ ಆ್ಯಂಡ್ 8 ಫಾಲೋವರ್ಸ್ ಮೇಕ್ ಅ ಪ್ಲಾನ್. ಅವನು ಮತ್ತೆ 8 ಫಾಲೋವರ್ಸೇ ಇವಾಗ ಬೇಕಿರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಮೂಲಕ ಏನು, ದೇ ಸೆಲೆಕ್ಟ್ ಅ ವುಡನ್ ಸ್ಟೇಕ್ ಆ್ಯಂಡ್ ಶಾರ್ಪನ್ ಇಟ್ಸ್ ಎಡ್ಜ್. ಆ ವುಡನ್ ಸ್ಟೇಕ್ನ ತಗೊಂಡು ಅದರ ಎಡ್ಜ್ನ ಶಾರ್ಪ್ ಮಾಡ್ತಾರೆ, ಒಂದು ವೆಪನ್ ಆಗಿ ಯೂಸ್ ಮಾಡೋದಕ್ಕೆ. ಸೊ ಪಾಲಿಫೆಮಸ್ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಇನ್ನಿಬ್ರು ಗ್ರೀಷಿಯನ್ಸ್ನ ತಿನ್ಬಿಡ್ತಾನೆ. ತಿನ್ಬಿಟ್ಟು ಯುಲಿಸಸ್ ಏನ್ ಮಾಡ್ತಾನೆ, ಆ ಗ್ರೀಕ್ ವೈನ್ ನ ತಂದಿರ್ತಾನಲ್ಲ ಅದನ್ನ ಆಫರ್ ಮಾಡ್ತಾನೆ. ಎಕ್ಸ್ಚೇಂಜ್ ಆಫ್ ಫ್ರೀಡಮ್ ಹೇಳ್ತಾನೆ, ನೀನ್ ಈ ವೈನ್ ನ ತಗೊಂಡು ನಮ್ಮನ್ನೆಲ್ಲ ಬಿಟ್ಬಿಡು ಅಂತ ಅವ್ನು ಹೇಳ್ತಾನೆ. ಆಯ್ತಾ, ಆವಾಗ ಏನಾಗುತ್ತೆ, ಪಾಲಿಫೆಮಸ್ ಪೂರ್ತಿ ವೈನ್ ನ ಕುಡಿದ್ಬಿಡ್ತಾನೆ ಅಂಡ್ ಹೇಳ್ತಾನೆ ಹಿ ವಿಲ್ ಕಿಲ್ ಯುಲಿಸಸ್ ಲಾಸ್ಟ್ ಅಂತ ಹೇಳ್ತಾನೆ. ಆಯ್ತಾ ಮಕ್ಕಳೇ, ಸೊ ಇದನ್ನ ಅವ್ನು ಹೇಳಿದಾಗ ಅವ್ನು ಏನಂತಾನೆ, ನಾನು ನಿನ್ನನ್ನು ಸಾಯಿಸ್ತೀನಿ ಆದ್ರೆ ಕೊನೆಯಲ್ಲಿ ಸಾಯಿಸ್ತೀನಿ ಅಂತ ಹೇಳ್ತಾನೆ ಯುಲಿಸಸ್ಗೆ. ಪಾಲಿಫೆಮಸ್ ಆಸ್ ಫಾರ್ ಯುಲಿಸಸ್ ನೇಮ್. ಆಯ್ತಾ, ಸೊ ಪಾಲಿಫೆಮಸ್ ಏನ್ ಮಾಡ್ತಾನೆ, ಯುಲಿಸಸ್ಗೆ ನಿನ್ ಹೆಸರೇನು ಅಂತ ಕೇಳ್ತಾನೆ. ಯುಲಿಸಸ್ ಸ್ಮಾರ್ಟ್ ಆಯ್ತಾ, ಅವನ ಅಂತ ಇಂಥ ಮನುಷ್ಯ ಅಲ್ಲ. ಸೊ ಅವನಂತಾನೆ ನನ್ನ ಹೆಸರು ನೋ ಮ್ಯಾನ್ ಅಂತ. ಓಕೆ, ಸೊ ನೋ ಮ್ಯಾನ್ ಅಂದ್ರೆ ಏನು, ಯಾವುದೇ ಮನುಷ್ಯ ಅಲ್ಲ ಅಂತ ಅರ್ಥ ಆಗುತ್ತೆ. ಆಯ್ತಾ, ಸೊ ಇಲ್ಲಿ ಮುಂದುವರ್ಸೋಕ್ಕಿಂತ ಮುಂಚೆ ಖುಷ್ವಂತ್ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ. ಇಸ್ ದಿಸ್ ಸಮರಿ ಲರ್ನ್ಡ್ ಮೀನ್ಸ್ ಎನಫ್ ಮ್ಯಾಮ್, ಪ್ಲೀಸ್ ರಿಪ್ಲೈ. ಫಾರ್ ನಾನ್ ಡೀಟೇಲ್ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ, ಪ್ಲಸ್ ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಲ್ಲಿ ನಾವೇನೇನು ಕೊಟ್ಟಿದ್ದೀವಲ್ಲ ಆ ಕ್ವೆಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಪ್ಲಸ್ ಸಮರಿನ ನೋಡ್ಕೊಳ್ಳಿ, ಅದಷ್ಟು ಸಾಕಾಗುತ್ತೆ. ಓಕೆನಾ ಖುಷ್ವಂತ್ ಅವರೇ, ನಿಮ್ಮ ಆನ್ಸರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ನಿಮ್ಮ ಕ್ವೆಶನ್ನ. ಸೊ ಮುಂದೆ ಡ್ರಂಕ್ ಪಾಲಿಫೆಮಸ್ ಫಾಲ್ಸ್ ಅಸ್ಲೀಪ್. ಸೊ ಅವ್ನು ಅದು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಯುಲಿಸಸ್ ಕೇಳ್ತಾನೆ, ನಾನು ನಿನ್ನೆ ಲಾಸ್ಟ್ ಸಾಯಿಸ್ತೀನಿ, ಆಮೇಲೆ ಹೇಳ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಗ್ರೀಷಿಯನ್ಸ್ ಹೀಟ್ ದ ಸ್ಟೇಕ್ ಟಿಲ್ ರೆಡ್ ಹಾಟ್. ಆ ಸ್ಟೇಕ್ನ ಅವರು ಇದು ಮಾಡ್ಕೊಂಡಿರ್ತಾರಲ್ಲ ಅದನ್ನ ಹೋಗಿ ಅವ್ರ ಕಣ್ಣಿಗೆ ಚುಚ್ಬಿಡ್ತಾರೆ. ಯಾರಿಗೆ, ಸೈಕ್ಲಾಪ್ ಕಣ್, ಪಾಲಿಫೆಮಸ್ ಕಣ್ಣಿಗೆ ಚುಚ್ಬಿಡ್ತಾರೆ. ಆಯ್ತಾ, ಇಲ್ಲಿ ಭಾಸ್ಕರ್ ಅವ್ರು ಕೇಳಿದ್ದಾರೆ ವಾಟ್ ಇಸ್ ಹಾಸ್ಪಿಟಾಲಿಟಿ. ಹಾಸ್ಪಿಟಾಲಿಟಿ ಅಂದ್ರೆ ನಿಮ್ಮ ಮನೆಗೆ ಯಾರೋ ಒಬ್ರು ಬರ್ತಾರೆ ಅನ್ಕೊಳ್ಳಿ, ಗೆಸ್ಟು, ಅವ್ರನ್ನ ನೀವು ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ಅಲ್ವಾ, ಅದನ್ನೇ ಹಾಸ್ಪಿಟಾಲಿಟಿ ಅನ್ನೋದು. ಟ್ರೀಟಿಂಗ್ ಯುವರ್ ಗೆಸ್ಟ್ ನೈಸ್ಲಿ. ಓಕೆನಾ. ಪಾಲಿಫೆಮಸ್ ರೋರ್ಸ್ ಇನ್ ಪೇನ್. ಸೊ ಅವನ್ ಕಣ್ ಚುಚ್ಚಿದಾಗ ಪಾಲಿಫೆಮಸ್ಗೆ ತುಂಬಾ ನೋವಾಗತ್ತೆ ಅಂಡ್ ಅವನು ಜೋರಾಗಿ ಕಿರ್ಚ್ಬಿಡ್ತಾನೆ. ಅದರಿಂದ ಏನಾಗುತ್ತೆ, ಬೇರೆ ಸೈಕ್ಲಾಪ್ಸ್ ಎಲ್ಲ ಬರ್ತಾರೆ. ಬಟ್ ವೆನ್ ಪಾಲಿಫೆಮಸ್ ಸೇಸ್ ನೋ ಮ್ಯಾನ್ ಹರ್ಟ್ ಹಿಮ್ ಆ್ಯಂಡ್ ಇಸ್ ವಿತ್ ಹಿಮ್ ಇನ್ ದ ಕೇವ್, ದೇ ಹಿಯರ್ ನೋ ಮ್ಯಾನ್ ಆ್ಯಂಡ್ ಗೋ ಅವೇ. ಸೊ ಬೇರೆ ಸೈಕ್ಲಾಪ್ಸ್ ಎಲ್ಲ ಬಂದು ಏನಾಯ್ತು, ಯಾಕೆ ಈ ಥರ ಕಿರ್ಚ್ತಿದ್ಯಾ ಅಂದಾಗ ಅವನಂತಾನೆ ನೋ ಮ್ಯಾನ್ ಪಿಯರ್ಸ್ ದಿಸ್ ಥಿಂಗ್ ಇನ್ ಮೈ ಐ ಅಂದಾಗ ಅವನಿಗೆ ಅನ್ಕೊಂತಾರೆ ಅವರೆಲ್ಲ, ಯಾರು ಮನುಷ್ಯ ಬರ್ತಿಲ್ಲ, ಇವ್ನಿಗೆ ಏನೇನೋ ಆಗ್ಬಿಟ್ಟಿದೆಪ್ಪ, ಏನೇನೋ ಮಾತಾಡ್ತಿದ್ದಾನೆ ಅಂತ ಅವರೆಲ್ಲ ವಾಪಸ್ ಹೊರಟೋಗ್ತಾರೆ. ಆಯ್ತಾ, ಅವ್ನು ಹೇಳ್ತಾನೆ ಆ ಕೇವಲ ಇದ್ದಾನೆ ಅವನು ಹುಡುಕಿ ಅಂತ, ಬಟ್ ಅವ್ರಿಗೆಲ್ಲ ನೋ ಮ್ಯಾನ್ ಅಂದಿದ ತಕ್ಷಣ ಯಾವುದೇ ಮನುಷ್ಯ ಅಲ್ಲ ಅಂತ ಅರ್ಥ ಬರುತ್ತಲ್ವಾ, ಅದಕ್ಕೆ ಅವರೆಲ್ಲ ವಾಪಸ್ ಹೊರಟೋಗ್ತಾರೆ. ಪಾಲಿಫೆಮಸ್ ಸಿಟ್ಸ್ ಅಟ್ ಕೇವ್ ಎಂಟ್ರೆನ್ಸ್ ಟು ಕ್ಯಾಚ್ ಎನಿ ಎಸ್ಕೇಪಿಂಗ್ ಗ್ರೀಷಿಯನ್ಸ್. ಸೊ ಅವನೇನ್ ಮಾಡ್ತಾನೆ, ಇವಾಗ ಹೋಗ್ಬಿಟ್ಟು ಇವ್ರು ಯಾರು ಹೆಲ್ಪ್ ಮಾಡಲ್ಲ ಅಲ್ವಾ, ನಾನೇ ಕೇವ್ ಮುಂದೆ ಹೋಗಿ ಕೂತ್ಕೊಂತೀನಿ, ನಾನೇ ಇವ್ರು ಎಸ್ಕೇಪ್ ಆಗೋದನ್ನ ನೋಡಿ ಹಿಡಿತೀನಿ ಅಂತ ಹೇಳ್ತಾರೆ. ಆಯ್ತಾ, ಸೊ ಗ್ರೀಷಿಯನ್ಸ್ ಎಸ್ಕೇಪ್ ಬೈ ಟೈಯಿಂಗ್ ದೆಮ್ಸೆಲ್ಫ್ ಅಂಡರ್ ರ್ಯಾಮ್ಸ್. ರ್ಯಾಮ್ಸಿನ ಕೆಳಗೆ ಅವರನ್ನೇ ಟೈ ಮಾಡಿಕೊಂಡು ಎಸ್ಕೇಪ್ ಆಗ್ತಾರೆ. ಆ ಇದು ಮಾಡೋವಾಗ ಆಕ್ಚುಲಿ ಒಂದ್ಸತಿ ಅವ್ನು ಯುಲಿಸಸ್ ಸ್ಕೂಲು ಕೂಡ ಟಚ್ ಆಗುತ್ತೆ, ಅವ್ನಿಗೆ ಗೊತ್ತಾಗಲ್ಲ. ಆಯ್ತಾ, ಸೊ ವೈಲ್ ಸೇಲಿಂಗ್ ಅವೇ ಇನ್ ದ ಶಿಪ್ ಯುಲಿಸಸ್ ಕಾಲ್ಸ್ ಔಟ್ ದ ಸೈಕ್ಲಾಪ್ ಹೂ ಇಸ್ ಆಂಗ್ರಿ ದಟ್ ಹಿಸ್ ಪ್ರಿಸನರ್ಸ್ ಎಸ್ಕೇಪ್ಡ್. ಆಯ್ತಾ, ಸೊ ಈ ಒಂದು ಶಿಪ್ಪಲ್ಲಿ ಅವ್ರು ವಾಪಸ್ ಹೋಗುವಾಗ ಯುಲಿಸಸ್ ಏನಿದ್ದಾರೆ ಅವನು ಕಾಲ್ ಔಟ್ ಮಾಡ್ತಾನೆ. ಆಯ್ತಾ, ಆ್ಯಂಡ್ ಆದ್ರೂ ಹೇಳ್ತಾನೆ ನಾವೆಲ್ಲ ಎಸ್ಕೇಪ್ ಆಗಿದ್ದೀವಿ ಅಂತ. ಇಲ್ಲಿ ಈಶ್ವರಿ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ಬಾರ್ಲಿ ಅಂದ್ರೆ ಏನು. ಆಯ್ತಾ, ಬಾರ್ಲಿ ಅಂದ್ರೆ ಒಂದು ಟೈಪ್ ಆಫ್ ಗ್ರೇನ್ ಮಕ್ಕಳೇ, ಕಾಳು, ಅರ್ಥ ಆಯ್ತಾ. ಸೊ ಆ ಕಾಳು ಏನಿದೆ ಅದು ಬಾರ್ಲಿ, ಅದು ಒಂದು ರೀತಿಯಾದ ಒಂದು ಗ್ರೇನ್ ಕಾಳು ಅಂತ ನಾವು ಹೇಳ್ಬೋದು. ಅದು ಆಕ್ಚುಲಿ ನಮ್ಮ ದೇಶದಲ್ಲೂ ತಿಂತಾರೆ ಸಾಕಷ್ಟು ಜನ, ಬಟ್ ನಮ್ಗೆ ಗೊತ್ತಿಲ್ಲದೇನೂ ಇರ್ಬೋದು. ಓಕೆನಾ ಮಕ್ಕಳೇ. ಸೊ ಇವಾಗ ಏನಾಗುತ್ತೆ, ಪಾಲಿಫೆಮಸ್ಗೆ ಅವನು ಕಿರ್ಚಿದಾಗ ಪಾಲಿಫೆಮಸ್ ಥ್ರೋಸ್ ಅ ಹ್ಯೂಜ್ ರಾಕ್ ಎಟ್ ದ ಶಿಪ್ ವಿಚ್ ನ್ಯಾರೋಲಿ ಮಿಸ್ಸಸ್. ಅವನು ಒಂದು ದೊಡ್ಡ ರಾಕ್ನ ತಗೊಂಡು ಶಿಪ್ ಮೇಲೆ ಹಿಂಗೆ ಎಸಿತಾನೆ, ಬಟ್ ಏನಾಗುತ್ತೆ, ಆ ಶಿಪ್ಪು ಎಸ್ಕೇಪ್ ಆಗೋಗುತ್ತೆ. ಆಯ್ತಾ, ಯುಲಿಸಸ್ ಅನೌನ್ಸಸ್ ಹಿಸ್ ರಿಯಲ್ ನೇಮ್ ಅಂಡ್ ದ ಗ್ರೀಷಿಯನ್ಸ್ ಸೇಲ್ ಅವೇ. ಸೊ ಈ ಟೈಮಲ್ಲಿ ಯುಲಿಸಸ್ ಹೇಳ್ತಾನೆ ನನ್ನ ಹೆಸರು ಯುಲಿಸಸ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೊರಟೋಗ್ತಾರೆ. ಸೊ ಈ ಸೈಕ್ಲಾಪ್ಸ್ ಏನಿದ್ದಾರೆ ಮಕ್ಕಳೇ, ಈಶ್ವರಿ ಅವರು ಕ್ವೆಶನ್ ಕೇಳಿದ್ದಾರೆ, ಪಾಲಿಫೆಮಸ್ ಆ್ಯಂಡ್ ಸೈಕ್ಲಾಪ್ಸ್ ಹೂ ಆರ್ ದೇ ಮ್ಯಾಮ್ ಅಂತ. ನಾ ಹೇಳ್ದಂಗೆ ಸೈಕ್ಲಾಪ್ಸ್ ಏನಿದ್ದಾರೆ ಮಕ್ಕಳೇ, ಅವರು ಒಂದು ಟೈಪ್ ಆಫ್ ಬೀಯಿಂಗ್ಸ್ ಅಂತ ನಾವು ಹೇಳ್ಬೋದು. ಅವ್ರಿಗೆ ದೊಡ್ಡದಾಗಿರ್ತಾರೆ, ಅವ್ರು ಗಾತ್ರದಲ್ಲಿರ್ತಾರೆ, ಜೈಂಟ್ ಅಂತ ನಾವು ಹೇಳ್ಬೋದು.
ಒಂದು ಕಣ್ಣಿರುತ್ತೆ, ಕುರಿ ಮೇಯಿಸೋರು ಶೆಪರ್ಡ್ಸ್ ಅಂತ ನಾವು ಹೇಳ್ಬೋದು. ಅದ್ರಲ್ಲಿ ಒಬ್ಬ ಏನಿದಾನೆ ಅವನು ಪಾಲಿಫೆಮಸ್. ಸೈಕ್ಲಾಪ್ಸ್ ಅಂದ್ರೆ ಗ್ರೂಪ್ ಆಫ್ ಜನಗಳು ಅಥವಾ ಬೀಯಿಂಗ್ಸ್ ಅಂತ ನಾವು ಹೇಳ್ಬೋದು. ಅದ್ರಲ್ಲಿ ಒಬ್ಬರ ಹೆಸರು ಪಾಲಿಫೆಮಸ್, ಆಯ್ತಾ. ಅವ್ನು ಎಲ್ಲಾರ್ಕಿಂತ ದೊಡ್ಡ ಗಾತ್ರದಲ್ಲಿ ಇರ್ತಾನೆ, ಲಾರ್ಜೆಸ್ಟ್ ಆಗಿರ್ತಾನೆ. ಅಂಡ್ ಸ್ಯಾವೇಜ್ ಅಂದ್ರೆ ಅವ್ನಿಗೊಂದು ರೀತಿಯಾದ ಒಂದು ಯಾವುದೇ ರೀತಿಯಾದ ಕರುಣೆ ಇರಲ್ಲ, ಅವ್ನ ಜನಗಳ ಬಗ್ಗೆ ಏನೂ ಇರಲ್ಲ, ಅವ್ನಿಗೆ ಹೆಂಗ್ ಬೇಕೋ ಅವ್ನು ಬದುಕೊಂಡಿರ್ತಾನೆ, ಆಯ್ತಾ ಮಕ್ಕಳೇ. ಇದು ಇದರ ಅರ್ಥ. ಈಶ್ವರಿ ಅವರೇ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಇದರ ಜೊತೆಗೆ ಮಕ್ಕಳೇ ನಾನು ನಿಮ್ಮ ಎಲ್ಲ ಒಂದು ಟೆಕ್ಸ್ಟ್ ಬುಕ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಎಲ್ಲ ಚಾಪ್ಟರ್ಸ್ನ ಸಮರಿನ ಕವರ್ ಮಾಡಿದ್ದೀನಿ. ಏನಾದರೂ ಕ್ವೆಶನ್ಸ್ ಇದ್ರೆ ಖಂಡಿತ ಹೇಳಿ. ಅದೇ ಜೊತೆಗೆ ನಮ್ಮ ಬೇರೆ ಕ್ರಾಶ್ ಕೋರ್ಸ್ನ ವಿಡಿಯೋಸ್ನ ಕೂಡ ನೋಡಿ, ಬಿಕಾಸ್ ಅದು ಕೂಡ ಬಹಳ ಇಂಪಾರ್ಟೆಂಟು. ಕಾರ್ತಿಕ್ ಸರ್ ಆಗಿರಲಿ, ಹರ್ಷಿತಾ ಮ್ಯಾಮು, ಸಹನಾ ಮ್ಯಾಮು, ಆದರ್ಶ್ ಸರು, ಮತ್ತೆ ನಮ್ಮ ಹಿಂದಿ ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಬೆಳಗ್ಗೆ, ಅದು ಕೂಡ ಚೆನ್ನಾಗಿ ನಿಮ್ಗೆ ಅರ್ಥ ಮಾಡ್ಕೊಬಹುದು. ಸೊ ಇವಾಗ ನಾವು ಒಂದು ಸೆಕೆಂಡ್ಗೆ ಇದು ಪಾಸ್ ಮಾಡ್ತೀನಿ. ಇದು ಅರ್ಧ ಸಮರಿ ಈ ಪರ್ಟಿಕ್ಯುಲರ್ ಇದರಿಂದ ಸುಮಾರು ಕ್ವೆಶನ್ ಬರೋದ್ರಿಂದ ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ನಾ ಈಗಲೇ ವಾಪಸ್ ಬರ್ತೀನಿ. ಸೊ ಮಕ್ಕಳೇ ಇದರ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಒಂದು ನಾನ್ ಡೀಟೇಲ್ ಏನಿದೆ ಮಕ್ಕಳೇ ಅದರಲ್ಲಿ ಸಮರಿ ಗೊತ್ತಿದ್ರೆ ಸಾಕು. ಮತ್ತೆ ನಾವು ಕೊಟ್ಟಿರುವಂತಹ ಸಪೋರ್ಟಿಂಗ್ ಮೆಟೀರಿಯಲ್ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿ, ಅದು ಸಾಕು. ಅದ್ರ ಜೊತೆಗೆ ಮಕ್ಕಳೇ ಇವತ್ತಿನ ಒಂದು ಕ್ಲಾಸ್ ಲೈವ್ ಸೆಷನ್ ಅಂತ್ಯಕ್ಕೆ ಬಂದಿದ್ದೀವಿ. ಬಟ್ ವೇಟ್, ಎಲ್ಲೂ ಹೋಗ್ಬಿಡಿ, ನಾನೊಂದು ಸರ್ಪ್ರೈಸ್ ಬಗ್ಗೆ ಹೇಳಿದೆ ನಿಮ್ಗೆ. ಆ ಸರ್ಪ್ರೈಸ್ ಏನಂದ್ರೆ ಇವಾಗ ನಿಮ್ಮ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಲಿಂಕ್ ಹಾಕ್ತಾ ಇದೀವಿ. ಏನ್ ಈ ಲಿಂಕು? ಇದು ಒಂದು ಗೂಗಲ್ ಫಾರ್ಮ್ ಮಕ್ಕಳೇ. ಇದ್ರಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಯಾವಾಗ್ಲೂ ಕೇಳ್ತಿದ್ರಿ ನೀವು ಮ್ಯಾಮ್ ಗ್ರಾಮರ್ ಕ್ವೆಶನ್ಸ್ ಅಂತ. ನಿಮ್ಮ 2015 ಇಂದ ಇವಾಗ ತನಕ ಕೇಳಿರುವಂತಹ ಎಲ್ಲಾ ಪೇಪರ್ ಅಲ್ಲಿ MCQ ಗ್ರಾಮರ್ ಕ್ವೆಶನ್ಸ್ ಇದೆ ಅಲ್ಲ, ಅದನ್ನೆಲ್ಲ ನಾವು ಒಂದು ಜಾಗದಲ್ಲಿ ಹಾಕ್ಬಿಟ್ಟು ನಿಮ್ಗೊಂದು ರೀತಿಯಾದ ಟೆಸ್ಟ್ ನ ಕಳ್ಸಿದೀವಿ. ನಿಮಗೆ ಇದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಕ್ಕೆ ಮಂಡೇ 10 ಗಂಟೆ ತನಕ ಟೈಮ್ ಇದೆ, ರಾತ್ರಿ 10 ಗಂಟೆ. ಸೊ ಖಂಡಿತ ಅದನ್ನ ಫಿಲ್ ಮಾಡಿ ಹಾಕಿ. ನೀವು ಫಿಲ್ ಮಾಡಿದ್ಮೇಲೆ ನಿಮಗೆ ಒಂದು ಸ್ಕೋರ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಇದನ್ನ ಯಾಕೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಯಾಕೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಮ್ಮ ನೆಕ್ಸ್ಟ್ ಲೈವ್ ಏನಿದೆ ಮಕ್ಕಳೇ ಅದು ಗ್ರಾಮರಿನ ಎಲ್ಲ MCQ ಕ್ವೆಶನ್ಸ್ನ ಬಗ್ಗೆ ಇರೋದು. ಅರ್ಥ ಆಯ್ತಾ? ನಾನು ತಿರ್ಗಾ ನಿಮ್ಮನ್ನು ಯಾವತ್ತು ಭೇಟಿ ಮಾಡ್ತೀನಿ ಗೊತ್ತಾ ನಿಮಗೆ? ವೆಡ್ನೆಸ್ಡೇ 14th of February ಏನಿದೆ ಅವತ್ತು 5 ಗಂಟೆಗೆ ನಾನು ಈ ಒಂದು ಲೈವ್ ಅಲ್ಲಿ ಇದನ್ನ ಶೇರ್ ಮಾಡ್ತೀನಿ. ಸೊ ಈ ಒಂದು ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಆ ಒಂದು ಫಾರ್ಮ್ ಅಲ್ಲಿ ಇರುವಂತಹ ಎಲ್ಲಾ ಕ್ವೆಶನ್ಸ್ನ ನಾನು ನಿಮ್ಗೆ ಸಾಲ್ವ್ ಮಾಡಿ ಹೇಗೆ ಆನ್ಸರ್ಗೆ ಡಿರೈವ್ ಆದ್ವಿ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ನಿಮ್ಮ ಸ್ಕೋರ್ನ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಟಾಪ್ 5 ಸ್ಕೋರರ್ಸ್ನ ನಾವು ನಮ್ಮ ಲೈವ್ ಸೆಷನ್ನ ಟೈಮಲ್ಲಿ ಅನೌನ್ಸ್ ಕೂಡ ಮಾಡ್ತೀವಿ. ಸೊ ಖಂಡಿತ ಅದನ್ನ ನೋಡ್ಕೊಳ್ಳಿ. ಮತ್ತೆ ಮಕ್ಕಳೇ, ನಿಮ್ಗೆ ಇವತ್ತು ಈ ಕ್ಲಾಸ್ ಕಲ್ತಿರಲ್ಲ, ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವಾಟ್ಸ್ಆ್ಯಪ್ ಗ್ರೂಪ್ಸ್ನ ಓಪನ್ ಮಾಡ್ತೀವಿ, ಅಲ್ಲಿ ಕೂಡ ನೀವು ಇದನ್ನ ಕೇಳ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ಕೂಡ ಡೌಟ್ಸ್ ಕೇಳಿ, ಮತ್ತೆ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಡೌಟ್ಸ್ ಹಾಕ್ಬೋದು. ಇದರ ಜೊತೆಗೆ ನಮ್ಮ ಇಂಗ್ಲಿಷಿನ ಬೇರೆ ವಿಡಿಯೋಸ್, ಎಕ್ಸ್ಪ್ಲನೇಷನ್, ಸಮ್ಮರಿ ಮತ್ತೆ PYQs ಅದನ್ನೆಲ್ಲ ನೋಡಿ, ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ನೋಡಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ಆ್ಯಂಡ್ ನಾಳೆ
ಬೆಳಗ್ಗೆ 10 ಗಂಟೆಗೆ ಸಹನಾ ಮ್ಯಾಮ್ ಮತ್ತೆ ನಾನು ತಿರ್ಗಾ ವಾಪಸ್ ಬರ್ತೀವಿ ಸೋಷಿಯಲ್ ಸೈನ್ಸ್ನ ಹೇಳ್ಕೊಡೋದಕ್ಕೆ. ಕಂಪ್ಲೀಟ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿನ ರಿವಿಷನ್ನ ನಾವು ಮಾಡ್ತೀವಿ. ಸೊ ಖಂಡಿತ ಅದಕ್ಕೆ ಕೂಡ ಜಾಯ್ನ್ ಆಗಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಾಳೆ ಬೆಳಗ್ಗೆ. ಮರಿದರೆ ಟ್ಯೂನ್ ಇನ್ ಆಗಿ 10 ಗಂಟೆಗೆ. ಆಯ್ತಾ ಮಕ್ಕಳೇ? ಆ್ಯಂಡ್ ಸರ್ಪ್ರೈಸ್ನ ಮರಿಬೇಡಿ, ಫಾರ್ಮ್ನ ಫಿಲ್ ಮಾಡಿ ಹಾಕಿ. ನಾನು ಕಾಯ್ತಾ ಇದ್ದೀನಿ. ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಾನು ನಿಮ್ಮ ಸ್ಕೋರ್ನೆಲ್ಲ ನೋಡ್ತೀನಿ. ಟಾಪ್ 5 ಸ್ಕೋರರ್ಸ್ನ ನಮ್ಮ ಒಂದು ಲೈವಲ್ಲಿ ಕೂಡ ಹೇಳ್ತೀವಿ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ನೀವೆಲ್ಲ ಕಲ್ತಿದ್ದೀರಾ ಅಂತ ನಾನು ಹೇಳಿದ್ದೀನಿ, ಅನ್ಕೊಂಡಿದ್ದೀನಿ. ಇವತ್ತು ಲೈವ್ ತುಂಬ ಹೆಲ್ಪ್ ಆಯಿತು ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಮಕ್ಕಳೇ, ನೀವು ಓದುವಾಗ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೆ ಕೇಳಿ ನಮಗೆ. ಆ್ಯಂಡ್ ಇಂಗ್ಲೀಷ್ ತುಂಬ ಕಷ್ಟ ಅಲ್ಲ ಮಕ್ಕಳೇ, ಇಂಗ್ಲೀಷು ತುಂಬ ಕಷ್ಟ ಅಲ್ಲ. ಸೊ ಖಂಡಿತ ಒನ್ ಪಾಯಿಂಟರ್ಸೂ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ ಮಕ್ಕಳೇ? ಏನಾದರೂ ಕ್ವೆಶನ್ ಇದ್ದರೆ ಖಂಡಿತ ನನಗೆ ಹೇಳಿ. ನಾನು ಇಲ್ಲೇ ನಿಂತಿದ್ದೀನಿ. ಲೈವ್ ಎಂಡ್ ಮಾಡೋಕ್ಕಿಂತ ಮುಂಚೆ ಖಂಡಿತ ನಾನು ನಿಂತಿದ್ದೀನಿ. ಸೊ ಇವಾಗಲೂ ಕೂಡ ನೀವು ನನಗೆ ಕ್ವೆಶನ್ಸ್ನ ಕೇಳ್ಬೋದು. ನಾನು 1 ನಿಮಿಷ ಪಾಸ್ ಮಾಡ್ತೀನಿ, ಕ್ವೆಶನ್ಸ್ ಇದ್ದರೆ ಕೇಳಿ. ಸೊ ಈಶ್ವರಿ ಅವ್ರು ಹೇಳ್ತಾ ಇದ್ದಾರೆ ನಾಳೆ ಅವ್ರ ಬರ್ಡೇ ಅಂತ. ಸೊ ಹ್ಯಾಪಿ ಬರ್ಡೇ ಈಶ್ವರಿ ಅವರೇ. ನಿಮ್ಮ ಬರ್ಡೇ ದಿನಾನೇ ನೀವು ಸೋಷಲ್ನ ಇನ್ನೂ ಚೆನ್ನಾಗಿ ಕಲಿತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಖಂಡಿತ ಸೋಷಲ್ ಕ್ಲಾಸ್ನ ಅಟೆಂಡ್ ಮಾಡಿ. ಜೊತೆಗೆ ನಾಳೆ ತಿರ್ಗಾ ನೀವಿದ್ರೆ 100% ನಾನು ನಿಮಗೆ ತಿರ್ಗಾ ಅಲ್ಲೂ ವಿಶ್ ಮಾಡ್ತೀನಿ. ಬಟ್ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ ಈಶ್ವರಿ ಅವರೇ. ಯಾರ್ಯಾರು ಈ ಪರ್ಟಿಕ್ಯುಲರ್ ಕಾಲ್ನ ಜಾಯ್ನ್ ಆಗಿದಾರ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಈಶ್ವರಿ ಅವ್ರಿಗೆ ವಿಶ್ ಕೂಡ ಮಾಡಿ. ನಾಳೆ ತಿರ್ಗಾ ಜಾಯ್ನ್ ಆಗಿ ಈಶ್ವರಿ ಅವರೇ, ಖಂಡಿತ ವಿಶ್ ಮಾಡ್ತೀವಿ. ಓಕೆನಾ ಮಕ್ಕಳೇ? ಸೊ ನಿಮ್ಗೆ ಗೊತ್ತು ತಾನೇ ಏನು ಮಾಡೋದು, ಫಾರ್ಮ್ ಫಿಲ್ ಮಾಡಿ ನಾಳೆ ಸೋಷಲ್ ಕ್ಲಾಸ್ ಅಟೆಂಡ್ ಕೂಡ ಮಾಡಿ. ಅದ್ರ ಜೊತೆಗೆ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಚೆನ್ನಾಗಿ ನೀರು ಕುಡೀರಿ, ರೆಸ್ಟ್ ತಗೊಳ್ಳಿ.